ಶುರು ಮಾಡುವ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಆಂಜನೇಯನ ಸನ್ನಿಧಾನದಲ್ಲಿ ಕಳೆದ 2 ದಿನಗಳಿಂದ ರಾಮಾಯಣದ ಕುರಿತು ಸಂದೇಶವನ್ನು ಚಿಂತನೆ ಮಾಡ್ತಾ ಬರ್ತಾ ಇದ್ದೇವೆ. ನಿನ್ನೆ ಶ್ರೀರಾಮ ಪರಶುರಾಮರ ಯುದ್ಧ ಆಯಿತು. ಯುದ್ಧದಲ್ಲಿ ರಾಮ ಪರಶುರಾಮನನ್ನು ಗೆದ್ದ ಅಂತ ಕಥೆ ಕೇಳಿದ್ವಿ. ಆದರೆ ರಾಮನೂ ನಾರಾಯಣನ ಅವತಾರ, ಪರಶುರಾಮನೂ ಕೂಡ ನಾರಾಯಣನ ಅವತಾರ. ರಾಮ ಪರಶುರಾಮರಲ್ಲಿ ಭೇದ ಇಲ್ಲ. ಆದರೆ ನಟನೆ ಮಾಡಿದ್ದು ರಾಮ ಬೇರೆ ಪರಶುರಾಮ ಬೇರೆ ಅಂತನ್ನುವಂತೆ ನಟನೆ ಮಾತ್ರ ಮಾಡಿದರು. ನಟನೆ ಯಾಕೆ ಮಾಡ್ತಾನೆ? ಪರಶುರಾಮನೊಳಗೊಬ್ಬ ಅಸುರ ಸೇರಿಕೊಂಡಿದ್ದ. ಪರಶುರಾಮನೊಳಗೆ ಸೇರಿಕೊಂಡ ಅಸುರನ ಹೆಸರು ಅತುಲ ಅಂತ. ಅವನು ಲೋಕಕ್ಕೆ ಕಂಠಕನಾಗಿದ್ದ, ಸಮಾಜಘಾತುಕನಾಗಿದ್ದ. ಅವನನ್ನು ದುರ್ಗತಿಗೆ ಕಳಿಸ್ಬೇಕು, ಅವನನ್ನು ಉಳಿಸಬಾರ್ದು, ಅವನಿಗೆ ಶಿಕ್ಷೆ ಕೊಡಬೇಕು ಅಂತ ಪರಶುರಾಮ ಯುದ್ಧ ಮಾಡಿದಂತೆ ನಟಿಸಿ ಅವನಿಗೆ ಆಗಬೇಕಾದ ದುರ್ಗತಿಯನ್ನು ಕೊಟ್ಟ ಅಂತ ಕಥೆ ಬಂತು. ಇಷ್ಟಾದ ಮೇಲೆ ರಾಮ ಸೀತೆಯನ್ನು ಕರ್ಕೊಂಡು ಅಯೋಧ್ಯೆಗೆ ಬಂದು ವಾಸ ಮಾಡ್ತಾನೆ. ಅಯೋಧ್ಯೆಯಲ್ಲಿ ವಾಸ ಮಾಡಿದಾಗ ರಾಮನ ಗುಣಗಳಿಂದ ಪ್ರತಿಯೊಬ್ಬ ಅಯೋಧ್ಯೆಯ ಪ್ರಜೆಗಳು ಕೂಡ ರಾಮನನ್ನೇ ಹೃದಯ ಸಿಂಹಾಸನದಲ್ಲಿ ಕೂಡಿಸಿ ರಾಮನೇ ರಾಜ ಅಂತ ಆರಾಧನೆ ಮಾಡ್ತಾ ಇದ್ರಂತೆ. ಕಾರಣ ರಾಮನ ಗುಣಗಳು ಅಂಥಂಥ ಗುಣಗಳಿದ್ವಂತೆ. ನಿನ್ನೆ ಹೇಳುವಾಗ ಕೆಲವು ಗುಣಗಳನ್ನು ಮಾತ್ರ ರಾಮನ ಬಗ್ಗೆ ನಾವು ಅನುಸಂಧಾನ ಮಾಡಿದ್ವಿ. ರಾಮ ಸ್ಮಿತಪೂರ್ವ ಭಾಷಿ. ಯಾರು ಮಾತನಾಡದೆ ಹೋದರೂ ರಾಮ ಮಾತ್ರ ನಗನಗುತ್ತಾ ಎಲ್ಲರನ್ನ ಮಾತನಾಡಿಸ್ತಾ ಇದ್ದ ಅಂತ ಬಂತು. ರಾಮನಾಗಿ ಮಾತನಾಡಿಸ್ತಾ ಇದ್ದ, ರಾಮನೇ ಸ್ವತಃ ಮಾತನಾಡಿಸ್ತಾ ಇದ್ದ. ಇದು ರಾಮನಲ್ಲಿರುವಂಥ ಗುಣ. ರಾಮನಲ್ಲಿರುವಂತಹ ಮತ್ತೊಂದು ಗುಣ ಏನು ಅಂದರೆ, ರಾಮ ಇಂಥ ಸಮಯದಲ್ಲಿ ಯಾರೇ ಬಂದು ಕೈ ಚಾಚಿದರೆ ಕೊಡು ರಾಮ ಅಂದರೆ ಬರಿಗೈಯಲ್ಲಿ ಕಳಿಸ್ತಾ ಇರಲಿಲ್ಲಂಥವರು. ಇದು ಒಳ್ಳೆಯ ಗುಣ ನೋಡಿ, ನಾವು ಅರ್ಥ ಮಾಡಿಕೊಳ್ಬೇಕು. ಅವನ ಬಳಿ ಇದೆ, ಮತ್ತೊಬ್ಬನಿಗೆ ಅದರ ಅವಶ್ಯಕತೆ ಇದೆ. ಆತ ಬಂದು ಕೈ ಒಡ್ಡಿದ ರಾಮನ ಹತ್ರ ಅಂದರೆ ರಾಮ ಅದನ್ನು ತೆಗೆದುಕೊಟ್ಬಿಡ್ತಿದ್ದಂತೆ, ತಗೊಂಡೋಗು ಅಂತ. ಹೀಗಾಗಿಯೂ ರಾಮ ಎಲ್ಲರ ಒಡನಾಡಿಯಾದ ಅಂತ ಹೇಳ್ತಾರೆ. ಮನುಷ್ಯನಿಗೆ ಬಹಳಷ್ಟು ವಸ್ತುಗಳ ಅವಶ್ಯಕತೆ ಇದೆ. ಹಾಗೆಯೇ ಮನುಷ್ಯನಿಗೆ ತನ್ನ ಅವಶ್ಯಕತೆಗಿಂತ ಮೀರಿದ ವಸ್ತುಗಳು ಅವನ ಹತ್ರ ಇವೆ. ಆದರೆ ಮನುಷ್ಯ ಎರಡನ್ನೂ ಸಂಗ್ರಹಿಸಲಿಕ್ಕೆ ಶುರು ಮಾಡ್ತಾನೆ. ಬೇಕಾದದ್ದು ಸಂಗ್ರಹಿಸ್ತಾನೆ, ಬೇಡವಾದದ್ದು ಸಂಗ್ರಹಿಸ್ತಾನೆ, ಬೇಡವಾದದ್ದಷ್ಟು ಸಂಗ್ರಹ ಮಾಡಿರ್ತಾನೆ.
ರಾಮ ಹಾಗೆ ಮಾಡಬೇಡ್ರಿ ಅಂತಂದ ಜಗತ್ತಿಗೆ. ಯಾರ್ಯಾರಿಗೆ ಯಾವ್ಯಾವುದರ ಅವಶ್ಯಕತೆ ಇದೆ ಅವರಿಗೆ ನಿಮಗೆ ಕೊಡಲಿಕ್ಕೆ ಅವಕಾಶ ಇದ್ದಾಗ ಅದನ್ನು ಕೊಟ್ಟುಬಿಡಿ ಅಂತಂತಾನೆ ಭಗವಂತ. ಇದು ಬಹಳ ಮುಖ್ಯವಾದ ಸಂದೇಶ. ಇದನ್ನು ಕಲಿತರೆ ಬಹಳ ಮುಂದೆ ಬರಲಿಕ್ಕೆ ಸಾಧ್ಯ. ನಾವು ಒಂದು ಸಂದರ್ಭ ಹೇಳ್ತೇನೆ, ರಾಮನ ದಾನಶೀಲತೆ ಎಷ್ಟಿತ್ತು ಅಂತನ್ಲಿಕ್ಕೆ. ರಾಮ ಎಷ್ಟು ದಾನ ಮಾಡ್ತಾ ಇದ್ದ. ಒಂದು ಸಲ ರಾಮ ದಾನ ಮಾಡಲಿಕ್ಕೆ ಅಂತ ಒಂದು ಸಮಯ ಮೀಸಲಿಟ್ಟಾಗ ಎಲ್ಲರೂ ದಾನ ಮಾಡಿಸ್ಕೊಳ್ಳಿಕ್ಕೆ ಬರ್ತಾಯಿದ್ರು, ಇಸ್ಕೊಳ್ಳಿಕ್ಕೆ. ಇನ್ನೊಬ್ಬ ಇದ್ದಕ್ಕಿದ್ದ ಹಾಗೆ ಒಬ್ಬ ಋಷಿ ಬಂದ. ಆ ಋಷಿಗಳಿಗೆ ಟೊಂಕ ಎಲ್ಲ ಬಾಗಿಬಿಟ್ಟಿದೆ. ಕೈಯಲ್ಲಿ ಕೋಲು ಹಿಡ್ಕೊಂಡು ಬಂದಿದ್ದಾನೆ ಋಷಿ. ಆ ಕೋಲು ಊರ್ತಾ ರಾಮನ ಬಳಿಗೆ ಬಂದಂತೆ. ರಾಮ, ನನಗೆ ದಾನ ಕೊಡು ಅಂತ. ರಾಮ ಏನು ಮಾಡಿದ, ದಾನ ಕೊಡೋ ಸಮಯಕ್ಕೆ ಬಂದಿದ್ದೀರಿ ಋಷಿಗಳೇ, ಆದರೆ ನಿಮಗೆ ದಾನಕ್ಕೆ ಅಂತ ಬಂದಿದ್ದೀರಿಲ್ಲ, ಬಹಳ ಬಡತನ ಇತ್ತು. ಮೂಳೆಗಳೆಲ್ಲ ದೇಹದಲ್ಲಿ ಕಾಣಿಸ್ತಾ ಇತ್ತಂತವರಿಗೆ. ಮೂಳೆ ಕಾಣಿಸ್ತಾ ಇತ್ತು ಅಂದರೆ ಅವ್ರ ಬಡತನ ಎಷ್ಟು ಅಂತ ಗೊತ್ತಾಗ್ತದಲ್ಲ, ದೇಹದ ಮೂಳೆ ಕಾಣಿಸ್ತಾ ಇತ್ತು ಅಂದರೆ. ಕೋಲು ಊರಿ ಬಂದಿದ್ದಾರೆ. ಬಂದವರಂಥ ಮುನಿಗಳಿಗೆ ರಾಮ ಹೇಳ್ದ, ದಾನ ಮಾಡಿಸ್ಕೊಳ್ಬೇಕು ಅಂತ ಬಂದಿದ್ದೀರಿ, ದಾನ ಇಸ್ಕೊಳ್ಳಿಕ್ಕೆ. ಅಂತಿಂಥ ದಾನ ನಿಮಗೆ ಮಾಡಬಾರ್ದು, ದಾನ ಮಾಡ್ತೇನೆ ತಡೀರಿ ನಿಮಗೆ ಅಂತ ಹೇಳಿ ನೀವು ಕೈಯಲ್ಲಿ ಕೋಲು ಇಟ್ಕೊಂಡು ಬಂದಿದ್ದೀರಲ್ಲ, ಈ ಕೋಲನ್ನು ಒಂದು ಕಡೆಯಲ್ಲಿ ಒಂದಿಷ್ಟು ಆಕಳುಗಳಿದ್ವಂತೆ, ಸಾವಿರಾರು ಆಕಳು ಇರುವ ಜಾಗದಲ್ಲಿ ರಾಮ ಕರ್ಕೊಂಡು ಹೋದ ಅವರನ್ನು. ಮುನಿಗಳಿಗೆ ಹೇಳ್ದ, ನೀವು ಕೋಲನ್ನು ತಿರುಗಿಸಿ ಎಷ್ಟು ದೂರ ಬಿಸಾಕ್ತಿರೋ ಅಲ್ಲಿವರೆಗೂ ಆಕಳ ನಿಮ್ಮದೇ ಅಂತಂದಂತ. ಎಷ್ಟು ಹುರುಪು ಬಂತು ಅಂದರೆ ಅವರಿಗೆ. ನೋಡಿದರೆ ಬಡಬಡಕಲೆ ಇದ್ದ ಆತ ವಿಪ್ರ. ಮೂಳೆಗಳೆಲ್ಲ ಕಾಣಿಸ್ತಾ ಇತ್ತು. ಕೋಲೂರಿ ನಡ್ಕೊಂಡು ಬಂದಿದ್ದ. ರಾಮ ಈ ಮಾತು ಹೇಳ್ತಿರ್ಲಿಕ್ಕೇನೆ ಅವನ ಮೈ ಮೇಲೆ ಹೊತ್ತುಕೊಂಡಂತಹ ಆ ಉತ್ತರೀಯವನ್ನು ತೆಗೆದು ಟೊಂಕಕ್ಕೆ ಬಿಗದ್ನಂತೆ. ಕೈಯಲ್ಲಿದ್ದಂಥ ಕೋಲನ್ನು ತಿರುಗಿಸಿ ಎಸದ ನೋಡ್ರಿ ಹೇಳ್ತೇನೆ, ಸಾವಿರಾರು ಗೋವುಗಳ ಆಚೆ ಹೋಗಿ ಕೋಲು ಬಿತ್ತಂತೆ. ಎಲ್ಲರೂ ಬಹಳ ನಗ್ತಾ ಇದ್ದಾರೆ. ರಾಮ ಮಾತ್ರ ಗಂಭೀರನಾಗಿ ನಿಂತಿದ್ದಾನೆ. ನೋಡು, ಅಲ್ಲಿವರೆಗೂ ಎಷ್ಟು ಆಕಳಗಳಿವೆ ಅಷ್ಟು ಆಕಳಗಳನ್ನು ಇವರಿಗೆ ದಾನ ಕೊಡ್ತಾ ಇದ್ದೇನೆ ಅಂತ ದಾನ ಮಾಡಿಬಿಟ್ಟ. ಉಳಿದವರಿಗೆಲ್ಲ ಪಾಪ ಈ ಮುನಿ ಯಾವ ಪರ ದಾನ ತಗೊಂಡನಲ್ಲ ಅಂತ ಅನಿಸ್ತಾ ಇತ್ತು, ನಗ್ತಾ ಇದ್ರು. ಆವಾಗ ರಾಮ ಒಂದು ಮಾತು ಹೇಳಿದ್ದಂತೆ ದಾನ ಕೊಟ್ಟ ಮೇಲೆ, ಯಾಕೆ ಹೀಗೆ ಮಾಡಿದೆ ಅಂತ ನೀವು ವ್ಯಥೆ ಮಾಡ್ಕೋಬೇಡಿ. ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ನಾನು ಮಾಡಿದ್ದಲ್ಲ. ನಿಮ್ಮನ್ನು ಪರೀಕ್ಷೆ ಮಾಡಿ ನನಗೇನು ಆಗಬೇಕಾದದ್ದು ಇಲ್ಲ ಮುನಿಗಳೇ. ಆದರೂ ಹೀಗೆ ಯಾಕೆ ಮಾಡಿದೆ ಅಂದರೆ ಅದಕ್ಕೊಂದು ರಾಮಾಯಣದಲ್ಲಿ ರಾಮನ ಮಾತು ಬರ್ತದೆ. ನಿಮ್ಮ ಶಕ್ತಿ ಎಷ್ಟು ಅಂತ ಎಲ್ಲರೂ ನೋಡಲಿ ಅಂತ ಪರೀಕ್ಷೆ ಮಾಡಿಸಿದೆ ಅಂತ ನಂತ. ನಿಮ್ಮ ಶಕ್ತಿ ತಿಳಿಬೇಕು ಅಂತ. ಇದು ಮೇಲ್ನೋಟದ ಮಾತು. ನಿಜವಾಗ್ಲೂ ರಾಮನ ಒಳಗೇನಿತ್ತು ಆಂತರ್ಯ ಅಂದರೆ, ನಾನೇನೋ ಒಂದು 10 ಗೋ ಕೊಟ್ಬಿಡೋಣ, ಪಾಪ ಬಂದಂಥವನು 20 ಗೋ ಅಂತ ಅಪೇಕ್ಷೆ ಇಟ್ಕೊಂಡು ಬಂದಿರ್ತಾನೆ, ಕಡಿಮೆ ಆಯ್ತಲ್ಲ ಅಂತ ಅವನಿಗೆ ಅನ್ನಿಸ್ಬಾರ್ದಂತ. ಅದಕ್ಕೆ ರಾಮ ಏನು ಮಾಡಿದ, ನನ್ನ ಹತ್ರ ದಾನ ಇಸ್ಕೊಳ್ಳಿಕ್ಕೆ ಯಾರು ಬರ್ತಾರೆ ಅವರಿಗೆ ಯಾವತ್ತೂ ಕೂಡ ಕಡಿಮೆ ಆಯಿತು ಅಂತ ಅನಿಸಿರಬಾರ್ದು, ಅಂಥ ದಾನ ನಾನು ಮಾಡ್ತೇನೆ ಅಂತ ತೋರಿಸಿದ್ನಂತ. ಇದು ರಾಮನ ದಾನಶೀಲತೆಗೆ ಒಂದು ಉದಾಹರಣೆ ಅಂತ ವಾಲ್ಮೀಕಿಗಳು ಈ ಕಥೆಯನ್ನು ನಮ್ಮ ಮುಂದೆ ಅನುಸಂಧಾನ ಮಾಡಿಸ್ತಾರೆ. ಇನ್ನು ರಾಮನ ಮತ್ತೊಂದು ಮಹತ್ವ ಅಂದರೆ, ಇಡೀ ಪ್ರಜೆಗಳ ಒಬ್ಬೊಬ್ಬ ಪ್ರಜೆಗಳ ಹೆಸರುಗಳನ್ನು ನೆನಪಿಟ್ಟುಕೊಂಡಿರ್ತಿದ್ದಂತೆ ರಾಮಚಂದ್ರ. ಎಲ್ಲರ ಹೆಸರುಗಳು ನೆನಪಿತ್ತವನಿಗೆ. ಹೆಸರುಗಳು ನೆನಪಿರ್ತದೆ, ಮನೆ ನೆನಪಿದೆ, ಅವರ ಮನೆ ಮಕ್ಕಳು ನೆನಪಿರ್ತಾ ಇತ್ತು. ಹೀಗಾಗಿ ರಾಮ ನಿಮ್ಮನ್ನೆಲ್ಲೋ ನೋಡಿದ್ದೆಲ್ಲ ಅಂತ ನೆನಪಿಸ್ಕೊಳ್ಳೋ ಪ್ರಸಂಗನೇ ಇಲ್ಲಂತೆ. ಇದು ಒಂದು ಗುಣ ಅಂತೆ ರಾಮನಲ್ಲಿ. ಇತ್ತೀಚೆಗೆಲ್ಲ ನಾವು ನೋಡ್ತೇವಲ್ಲ, ಅವ್ರಿಗೆ ನಾವ್ಯಾರು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ, ಆದರೂ ನಾಟಕ ಮಾಡ್ತಾ ಇರ್ತಾರೆ ಕೆಲವು. ಅದೇ ನೀವು ಅವತ್ತು ಅಲ್ಲೆಲ್ಲೋ ಕಂಡಿದ್ರಲ್ಲ, ಹೆಸರು ಗೊತ್ತಿರ್ತದೆ, ಕಂಡದ್ದು ಜಾಗವೂ ಗೊತ್ತಿರ್ತದೆ, ಆದರೂ ದೊಡ್ಡಿಸ್ತಿಕೆ
ಅರೆ ನೀವು ಅವತ್ತೆಲ್ಲೋ ಕಂಡಿದ್ರಲ್ಲ, ಅವ್ರ ಬಾಯಲ್ಲೇ ಹೇಳಿದ್ರು, ಹಾಂ ಹೌದು ನೋಡ್ರಿ ಈಗ ನೆನಪಾಯಿತು ಅಂತಾರೆ ಕೆಲವು. ರಾಮ ಆ ಥರ ಇರಲಿಲ್ಲ ಅಂತಾರೆ. ಎಲ್ಲರ ಹೆಸರು ನೆನಪಿಟ್ಟುಕೊಂಡಿರ್ತಿದ್ದ, ಎಲ್ಲರ ಮನೆ ನೆನಪಿಟ್ಟುಕೊಂಡಿರ್ತಿದ್ದ. ಇದು ಮನುಷ್ಯನಲ್ಲಿ ಬಾಂಧವ್ಯ ಬೆಸುಗೆ ಹೆಚ್ಚಾಗಲಿಕ್ಕೆ ಕಾರಣ ಅಂತ ರಾಮಾಯಣ ಹೇಳ್ತದೆ. ಇಂಥ ರಾಮ ಅಂತ ವರ್ಣನೆ ಮಾಡ್ತಾರೆ ರಾಮಾಯಣದೊಳಗೆ. ಧರ್ಮವಂತ, ಶೀಲವಂತ, ದಮವಂತ, ಶಮವಂತ, ಗುಣವಂತ, ಧೀಮಂತ, ಹೀಗೆಲ್ಲ ರಾಮನ ಬಗ್ಗೆ ವರ್ಣನೆ ಮಾಡ್ತಾರೆ ಬಹಳ ಅದ್ಭುತವಾಗಿ. ಇದು ರಾಮಾಯಣ. ಇಷ್ಟೆಲ್ಲ ರಾಮ ಅಯೋಧ್ಯೆಯ ಪ್ರಜೆಗಳ ಒಡನಾಡಿ ಆದದ್ರಿಂದ ದಶರಥ ಮಹಾರಾಜನಿಗೆ ವಯಸ್ಸಾಗ್ತಾ ಆಗ್ತಾ ಬಂದದ್ದಕ್ಕೆ ಸಹಜವಾಗಿ ಮನಸ್ಸಿನಲ್ಲಿ ಅವನ ಆಸೆ ಬಂತು. ಇನ್ನೇನು ನನ್ನ ಜವಾಬ್ದಾರಿ ಎಷ್ಟು ದಿವಸದಂತೆ ನಾನು ನಿಭಾಯಿಸಬಲ್ಲೆ, ಇದನ್ನೆಲ್ಲ ರಾಮನಿಗೆ ಒಪ್ಪಿಸಿದರೆ ನನಗೂ ಕೂಡ ಭಾರ ಕಡಿಮೆ ಆಗ್ತದೆ ಅಂತ ಅಂದ್ಕೊಂಡು ಮನಸ್ಸಿನಲ್ಲಿ ಬಂದದ್ದಕ್ಕೆ ವಸಿಷ್ಠಾದಿ ಮುನಿಗಳನ್ನು ಕರೆಸಿ, ನಾನು ಇಷ್ಟು ದಿನ ಏನೋ ನನಗೆ ತಿಳಿದಂತೆ ಶಕ್ತಿ ಇದ್ದಷ್ಟು ರಾಜ್ಯ ಭಾರ ಮಾಡಿಕೊಂಡು ಬಂದಿದ್ದೇನೆ. ಇನ್ನು ಮುಂದೆ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಇದ್ದೇನೆ. ಹಿರಿಯರೆಲ್ಲ ಇದಕ್ಕೇನಂತೀರಿ ಅಂತ ಕೇಳಿದ್ದಂತೆ. ವಸಿಷ್ಠಾದಿ ಮುನಿಗಳೆಲ್ಲ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಿದ್ದೇನೆ ಅಂತ ದಶರಥನ ಬಾಯಲ್ಲಿ ಬರುವಾಗಲೇ ಹೇಳಿಬಿಟ್ರಂತೆ, ನಾವೆಲ್ಲ ಇದಕ್ಕೆ ಸಮ್ಮತಿ ಕೊಡ್ತೇವೆ ಅಂದ್ಬಿಟ್ರಂತೆ. ಸರಿ, ಮಂತ್ರಿಗಳು ಸಮ್ಮತಿ ಕೊಟ್ಟರು, ಋಷಿಗಳು ಸಮ್ಮತಿ ಕೊಟ್ಟರು, ಪುರೋಹಿತರು ಸಮ್ಮತಿ ಕೊಟ್ಬಿಟ್ರು. ಇನ್ನು ಪ್ರಜೆಗಳಿಗೊಂದು ಮಾತು ಕೇಳಬೇಕಲ್ಲ ಅಂತ ಪ್ರಜೆಗಳನ್ನು ಕರೆಸಿದ್ದಂತೆ. ಕಲ್ಯಾಣಾನಂತ ಧರ್ಮೋ ಅಗುಣಲವರಹಿತ ಪ್ರಾಣಿನಾಮಂತರಾತ್ಮೇತ್ಯಾದ್ಯುಕ್ತಶ್ಚಾಭಿಷೇಕೆ ಪುರಜನಮಹಿತಃ. ನೋಡಿ, ರಾಮ ಪ್ರಜೆಗಳ ಮನಸ್ಸಿನೊಳಗೆ ಎಷ್ಟು ಬೇರೂರಿದ್ದ ಅನ್ನಲಿಕ್ಕೆ ಈ ಮಾತು ನಿಮಗೆ ಅರ್ಥ ಆಗ್ತದೆ. ಈಗ ದಶರಥ ಮಹಾರಾಜ ಎತ್ತರದಲ್ಲಿ ನಿಂತುಕೊಂಡು ಎಲ್ಲ ಪ್ರಜೆಗಳನ್ನು ಒಟ್ಟು ಸೇರಿಸಿ, ನಾನಿಷ್ಟು ದಿವಸ ರಾಜ್ಯಭಾರ ಮಾಡಿದ್ದೇನೆ, ನನಗೆ ವಯಸ್ಸಾಗ್ತಾ ಬಂದಿದೆ ನಿಮಗೆ ತಿಳಿದಂತೆ, ಇನ್ನು ಮುಂದೆ ರಾಮಚಂದ್ರ ರಾಜ್ಯಭಾರ ಮಾಡಲಿ ಅಂತ ಅವನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೇನೆ. ನೀವೆಲ್ಲ ಇದಕ್ಕೆ ಏನು ಹೇಳ್ತೀರಿ ಅಂತ ಇಷ್ಟು ಕೇಳಿದ್ನಂತೆ. ಬಹಳ ದೊಡ್ಡ ಸಭೆ ಸೇರಿಸಿದ್ದ ಪ್ರಜೆಗಳದ್ದು. ಅಯೋಧ್ಯ ನಗರವಾಸಿಗಳೆಲ್ಲ ರಾಮನಿಗೆ ಅಭಿಷೇಕ ಮಾಡ್ತೇನೆ ಅಂತ ದಶರಥ ಹೇಳೋ ಪುರುಸತ್ತಿಲ್ದೇನೆ ಮೊದಲು ರಾಮನಿಗೆ ಅಭಿಷೇಕ ಮಾಡು ಅಂತ ಕೈ ಎತ್ತಿಬಿಟ್ರಂತೆ ಎಲ್ಲರೂ. ಏನಾಗಬೇಡ ದಶರಥನಿಗೆ, ಅಷ್ಟು ವರ್ಷಗಳ ಕಾಲ ಪಟ್ಟಾಭಿಷೇಕ ಮಾಡಿಸ್ಕೊಂಡು ರಾಜನಾಗಿ ರಾಜ್ಯ ಆಳ್ತಾ ಇದ್ದವನಿಗೆ ನಾನಿನ್ನು ನಿವೃತ್ತನಾಗ್ತೇನೆ, ರಾಮನಿಗೆ ಪಟ್ಟಾಭಿಷೇಕ ಮಾಡ್ತೇನೆ, ಅವನಿಗೆ ಆಡಳಿತದ ವ್ಯವಸ್ಥೆ ಕೊಡ್ತೇನೆ ಅಂತ ಇಷ್ಟು ಅಂದಾಗ ಮೊದಲು ಮಾಡು ಅಂದರೆ ದಶರಥನ ಮುಖ ಸಣ್ಣ ಆಗಿಬಿಡ್ತಂತೆ. ಸಹಜ ಅಲ್ವೇ? ಅಷ್ಟು ದಿವಸ ಆಡಳಿತ ಮಾಡ್ಕೊಂಡು ಬಂದವರು ಇನ್ನೊಬ್ಬರಿಗೆ ಒಪ್ಪಿಸ್ತೇನೆ ಅಂತ ಕೂಡಲೇ ಒಪ್ಪಿಸಿಬಿಡು ಅಂತಂದರೆ ಅಷ್ಟು ದಿನ ಆಡಳಿತ ಮಾಡಿದವ್ರ ಪರಿಸ್ಥಿತಿ ಏನಾಗಬೇಡ ಹೇಳಿ ನೋಡು. ದಶರಥನ ಮುಖ ಸ್ವಲ್ಪ ಸಣ್ಣ ಆಯಿತು. ಕೇಳ್ದ, ಓಹೋ, ಹಾಗಾದರೆ ನಿಮಗೆ ನನ್ನ ಆಡಳಿತ ಸುಖ ಕೊಟ್ಟಿಲ್ಲ, ನನ್ನ ಆಡಳಿತದಲ್ಲಿ ನಿಮಗೆ ಕ್ಷೇಮ ಆಗಿಲ್ಲ ಅಂತ ಅನ್ನಿಸ್ತದೆ ಅಂತ ಬಹಳ ದುಃಖದಿಂದ ಒಂದು ಮಾತು ಕೇಳಿದ್ದಂತೆ ಪ್ರಜೆಗಳಿಗೆಲ್ಲ. ಆಗ ಆ ಪ್ರಜೆಗಳಲ್ಲಿ ಹಿರಿಯರಾದವರು ಒಂದು ಮಾತು ಹೇಳ್ತಾರೆ ದಶರಥ ರಾಜನಿಗೆ, ದಶರಥ, ನಿನ್ನ ಆಡಳಿತದಲ್ಲಿದ್ದವರು ನಾವು ಸುರಕ್ಷಿತವಾಗಿದ್ದೀವಿ, ಬಹಳ ಚೆನ್ನಾಗಿದ್ದೀವಿ, ನೀನು ನೊಂದುಕೊಳ್ಬೇಡ, ತಪ್ಪು ತಿಳಿಬೇಡ, ನಿನ್ನ ಆಡಳಿತದ ಪ್ರಜೆಗಳು ಅಂತ ನಾವು ಹೆಮ್ಮೆ ಪಡುವ ಹಾಗಿದ್ದೇವೆ, ಹೆಮ್ಮೆ ಪಡ್ತಾನೂ ಇದ್ದೇವೆ. ಆದರೆ ನಮ್ಮ ಆಸೆ ಒಂದಿದೆ, ಏನದು ಅಂದರೆ ನಮಗೂ ವಯಸ್ಸಾಗ್ತಾ ಬಂತಲ್ಲ, ಹಾಗಾಗಿ ನಾವು ರಾಮನ ಪ್ರಜೆಗಳು ಅಂತ ಅನಿಸ್ಕೊಳ್ಬೇಕು ಅಂತ ಆಸೆ ಪಡ್ತಿದ್ದೇವೆ, ಅದಕ್ಕೆ ಹಾಗೆ ಹೇಳಿದ್ದೀವಿ ಅಂತಂದ್ರಂತೆ. ಎಲ್ಲಿ ನಮ್ಮ ವಯಸ್ಸು ಹೆಚ್ಚಾದದ್ದಕ್ಕೆ ನಿನ್ನ ಆಡಳಿತದೊಳಗೆ ನಾವು ಹೋಗಿಬಿಡ್ತೇವೋ ಹಾಗಾಗಬಾರ್ದು, ಇರೋಷ್ಟು ದಿವಸದಲ್ಲಿ ಒಂದ್ಸಲಿ ಆದರೂ ರಾಮನ ಪ್ರಜೆಗಳು ಅಂತ ಅನಿಸ್ಕೊಳ್ಳೋ ಆಸೆ ನಮಗೂ ಇದೆ, ಅದಕ್ಕೆ ನಾವು ಅನುಮತಿ ಕೊಟ್ವಿ ಅಂತಂದ್ರಂತೆ. ನೋಡಿ ಹೇಗಿದೆ ರಾಮಾಯಣ.
ದಶರಥನಿಗೂ ನೋವಾಗಿರಬಾರ್ದು, ರಾಮನ ಅಭಿಷೇಕ ಆಗಬೇಕು ಅಂತ ಸಮ್ಮತಿ ಕೊಟ್ಟಿರಬೇಕು. ಅವನ ಆಡಳಿತದೊಳಗೆ ನಾವೊಬ್ಬರು ಪ್ರಜೆಗಳಾಗಿದ್ವಿ ಅಂತ ಅನ್ನಿಸ್ಕೊಳ್ಬೇಕು ಅಂತನ್ನೋ ಆಸೆ ಅವತ್ತಿನ ಪ್ರಜೆಗಳಿಗೆ ಇತ್ತಂತೆ. ಈಗೆಲ್ಲ ವಿರುದ್ಧವಾಗಿಬಿಟ್ಟಿದೆ ಅಲ್ಲ. ಈಗ ಯಾರಾದರೂ ಆಡಳಿತಕ್ಕೆ ಬರ್ತಾರೆ ಅಂದರೆ ಯಾಕಾದರೂ ಬನ್ನಪ್ಪ, ಅವನು ಹೆಂಗಾದರೂ ಆರಿಸಿದ್ರು ಅವನ್ನ, ಮುಂದಿನ ಸಲ ಅವನ್ನ ಆರಿಸಬಾರ್ದು, ಸಾಕಾಗಿ ಹೋಗಿದೆ ಇವನ ಆಡಳಿತ, ಹೀಗೆ ಅನ್ನಿಸ್ಲಿಕ್ಕೆ ಶುರುವಾಗ್ತದೆ. ಇದೆಯಲ್ಲಿ ನಾವು ಅವನ ಪ್ರಜೆಗಳಾಗಬೇಕು ಅವನ ಆಡಳಿತದಲ್ಲಿ ಅಂತ ಅನ್ನಿಸ್ಕೊಳ್ಳುವ ಮನೋಭಾವ ಇಲ್ಲಿ. ಅಂದರೆ ಆಡಳಿತಗಾರರ ಆಡಳಿತ ದಕ್ಷತೆ ಹೇಗಿರಬೇಕು ಅಂತನ್ಲಿಕ್ಕೆ ಆಡಳಿತಗಾರರೇ ಹೇಳ್ಕೊಂಡು ತಿರುಗಬಾರ್ದು. ಈಗೆಲ್ಲ ಹಾಗೆ ಆಡಳಿತಗಾರರೇ ಪೇಪರ್ನಲ್ಲಿ ಹಾಕಿಸ್ಬಿಡ್ತಾರೆ ಕಾರ್ಯದಕ್ಷ ಅಂತ. ನೀನು ಹಾಕಿಸ್ಕೋಬಾರ್ದು, ಪ್ರಜೆಗಳು ಹಾಕಬೇಕು. ಹಾಗೆ ನೀನೇ ನಿನ್ನ ಬಗ್ಗೆ, ನಿನ್ನ ಆಡಳಿತದ ಬಗ್ಗೆ ನೀನೇ ಹೆಸರು ಕೊಟ್ಟುಕೊಂಡು ನೀನೇ ಪ್ರಶಸ್ತಿ ಕೊಟ್ಕೊಂಡ್ರೆ ಏನು ದೊಡ್ಡಿಸ್ಕೇನಾ? ಆಡಳಿತದಲ್ಲಿ ಯಾರು ಒಳಪಟ್ಟಿರ್ತಾರೋ ಅವ್ರು ಹಾಕಬಾರ್ದು. ಆಡಳಿತ ನಡೆಸೋವನಿಗೆ ತನ್ನ ಬಗ್ಗೆ ತಾನು ಹೇಳ್ಕೊಳ್ಳೋದಲ್ಲ. ನೋಡಿ, ಇದೆಲ್ಲ ರಾಮಾಯಣದೊಳಗೆ ರಾಮಾಯಣ ರಾಜಕೀಯ ನೀತಿಗಳು ಅಂತ ಒಂದು ವ್ಯವಸ್ಥೆ ಇದೆ, ಬಹಳ ಅದ್ಭುತ ಅದು. ಪ್ರಜೆಗಳು ಆ ರೀತಿಯಾಗಿ ಕೊಡಬೇಕು. ಇವತ್ತೆಲ್ಲ ಏನು ಮಾಡ್ತಾರೆ ಅಂದರೆ ಮೊಬೈಲ್ನಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ, ರೇಟಿಂಗ್ ಅಂತ ಕೊಡ್ತಾರೆ. ರೇಟಿಂಗ್ ಅಂತ ಹೆಸರು ಅದಕ್ಕೆ, ಸ್ಟಾರ್ ಅಂತ ಇಟ್ಟಿರ್ತಾರೆ. 1 ಸ್ಟಾರ್, 2 ಸ್ಟಾರ್, 3 ಸ್ಟಾರ್, 5 ಸ್ಟಾರ್ ಅಂತ. 5 ಸ್ಟಾರ್ ಯಾವುದಕ್ಕಿದೆ, ಆ ಅಪ್ಲಿಕೇಶನ್ ಭಾಳ ಚೆನ್ನಾಗಿದೆ ಅಂತ ಅರ್ಥ. ಹಾಗೆ ಆ ಕಾಲದಲ್ಲಿ ಎಲ್ಲ ಆಡಳಿತ ದಶರಥ ರಾಜ ಚೆನ್ನಾಗೇ ನಡೆಸಿದ್ದ. ನಿನ್ನ ಆಡಳಿತಕ್ಕೆ 100ಕ್ಕೆ 100 ಕೊಡ್ತೇವೆ ದಶರಥ ರಾಜ, ಆದರೆ ನಮ್ಮದೊಂದು ಆಸೆ ಇದೆ, ರಾಮನ ಆಡಳಿತದ ಪ್ರಜೆಗಳು ನಾವಾಗಬೇಕು ಅಂತ, ಅದಕ್ಕೆ ರಾಮನಿಗೆ ಬೇಗ ಮಾಡು ಅಂತಂದ್ರಂತ. ಎಷ್ಟು ನೀತಿ ಇದೆ ಈ ಕಥೆಯಲ್ಲಿ. ಸರಿ ಅಂತ ದಶರಥ ರಾಜ ಪ್ರಜೆಗಳ ಸಮಕ್ಷಮದಲ್ಲಿ ರಾಮನ ಪಟ್ಟಾಭಿಷೇಕವನ್ನು ನಿರ್ಧಾರ ಮಾಡಿದ. ವಸಿಷ್ಠಾದಿ ಕುಲಪುರೋಹಿತರ ಸಮಕ್ಷಮದಲ್ಲಿ ಪಟ್ಟಾಭಿಷೇಕ ನಿರ್ಧಾರ ಮಾಡಿದ. ಮಂತ್ರಿಗಳ ಸಭೆ ಕರೆದು ಅಭಿಷೇಕವನ್ನು ನಿರ್ಧಾರ ಮಾಡಿದ. ಇದು ಮುಚ್ಚುಮರೆಯಿಂದ ಮಾಡಿದಂಥ ಪಟ್ಟಾಭಿಷೇಕೋತ್ಸವದ ನಿರ್ಧಾರ ಅಲ್ಲ. ಕೆಲವರು ಹಾಗೆ ತಿಳ್ಕೊಂಡಿದ್ದಾರೆ. ಜನಜನಿತವಾಗಿ ಮಾಡಿದ್ದು. ಪ್ರಜಾರಾಜ್ಯ ಅಂತಂದರೆ ಇದೇ ಕಲ್ಪನೆ ಇರಬೇಕು. ನಾವು ಅಂದ್ಕೊಂಡಿದ್ದೇವೆ ರಾಜರು ಅಂದರೆ ಸ್ವಾರ್ಥಿಗಳು, ತಮ್ಮ ಪರಂಪರೆಯಲ್ಲಿ ಬಂದವರಿಗೇನೆ ಮನ್ನಣೆ ಕೊಡ್ತಾ ಹೋಗ್ತಿರ್ತಾರೆ, ಪ್ರಜೆಗಳ ಬಗ್ಗೆ ಅವ್ರಿಗೇನು ಅಂಥ ಕರುಣೆ ಇರಲ್ಲ ಅಂತ. ಯಾರೋ ಒಬ್ಬ ರಾಜ ಹಾಗೆ ಮಾಡಿರ್ತಾನಷ್ಟೆ, ಎಲ್ಲ ರಾಜ ಹಾಗೆ ಮಾಡಿರ್ತಾನೆ ಅಂತ ತಿಳಿಬಾರ್ದು. ಪ್ರಜಾರಾಜ್ಯದ ನಿಜ ಕಲ್ಪನೆಯನ್ನು ನೀವು ನೋಡ್ಬೋದು ಅಂದರೆ ರಾಮಾಯಣದೊಳಗೆ. ಇಲ್ಲದೆ ಹೋಗಿದ್ದರೆ ದಶರಥ ರಾಜ ಅಷ್ಟು ಜನ ಪ್ರಜೆಗಳನ್ನು ಕರೆಸಿ, ನಿಮಗೆ ನನ್ನ ಆಡಳಿತ ಇಷ್ಟು ದಿವಸ ನಡೆದಿದೆ, ಇನ್ನು ಮುಂದೆ ರಾಮನಿಗೆ ಒಪ್ಪಿಸ್ತೇನೆ ಅಂತ ಹೇಳೋ ಕಾರಣ ಏನಿತ್ತು ಹೇಳಿ? ಪ್ರಜೆಗಳ ಸಮ್ಮತಿ ತಗೊಳ್ಳೋ ಕಾರಣ ಏನಿತ್ತು? ಯೋಚಿಸ್ಬೇಕಲ್ಲ. ಆ ಯೋಚನೆಯೇ ಇವತ್ತಿಲ್ಲ ಸರಿಯಾಗಿ. ಪ್ರಜೆಗಳ ಅನುಮತಿಯನ್ನು ಪಡೆದು ಪ್ರಜೆಗಳ ಹಿತಕ್ಕಾಗಿ ಪ್ರಜೆಗಳಿಗೋಸ್ಕರನೇ ಒಬ್ಬ ರಾಜನನ್ನು ನೇಮಕ ಮಾಡ್ತೇನೆ ಅಂತಂದ ದಶರಥ ರಾಜ. ಯೋಚಿಸಿದರೆ ಬಹಳ ಅದ್ಭುತ ಅನ್ನಿಸ್ತದೆ ಈ ವಿಷಯಗಳಲ್ಲಿ. ಈ ಪ್ರಜಾರಾಜ್ಯದ ಕಲ್ಪನೆಯಲ್ಲಿ ದಶರಥನಿಗೆ ಪರಮಾನಂದ ಆಯಿತು. ನನ್ನ ಪ್ರಜೆಗಳೆಲ್ಲ ನನ್ನ ಮಗನಿಗೆ ಅಭಿಷೇಕ ಮಾಡಲಿಕ್ಕೆ ಅನುಮತಿ ಕೊಟ್ರಲ್ಲ ಅಂತ. ಅದಕ್ಕೆ ತಕ್ಕಂತೆ ವಿಧಾನಗಳನ್ನೆಲ್ಲ ನಡೆಸಲಿಕ್ಕೆ ಕುಲಪುರೋಹಿತರಿಗೆ ಹೇಳಿದ ವಸಿಷ್ಠರಿಗೆ. ಅವರು ಅದರ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ರಾಮ ಸೀತೆಯರಿಗೂ ಕೂಡ ಉಪವಾಸ ಇರಬೇಕು, 1 ದಿನದ ಉಪವಾಸ, ನೆಲದ ಮೇಲೆ ಮಲಗಬೇಕು, ಹೀಗೆಲ್ಲ ವಿಧಾನಗಳನ್ನು ವಾಲ್ಮೀಕಿಗಳು ಹೇಳ್ತಾರೆ. ಅದನ್ನು ಹಾಗೆಯೇ ಆಚರಣೆ ಮಾಡ್ತಾ ಇದ್ದಾರೆ ಅವರು. ಈ ಕಡೆಯಲ್ಲಿ ಕೈಕೇಯಿಗೆ ಮಂಥರೆ ಅಂತ ಒಬ್ಬಳಿದ್ಲು. ಕೈಕೇಯಿ ದಶರಥ ರಾಜನ ಹೆಂಡತಿ, ಕೊನೆ ಹೆಂಡತಿ ಅವಳು. ಕೊನೆಯವಳು ಹೌದು, ವಯಸ್ಸು ಸಣ್ಣದಿತ್ತವಳಿಗೆ. ಬಹಳ ಸಣ್ಣ ವಯಸ್ಸಿನ ಕೈಕೇಯಿಯನ್ನು ಬಹಳ ವಯಸ್ಸಾದಂತಹ ದಶರಥ ರಾಜ ಮದುವೆ ಮಾಡಿಕೊಂಡಿದ್ದ. ಕೆಲವೊಮ್ಮೆ ಬಹಳ ವಯಸ್ಸಿನ ಅಂತರವೂ ಕೂಡ ಸಮಸ್ಯೆಗೀಡಾಗ್ತದೆ ಅನ್ನಲಿಕ್ಕೆ ದಶರಥ ಕೈಕೇಯಿಯ ಸಂಬಂಧವೇ ಇದಕ್ಕೆ ನಿದರ್ಶನ ಅಂತಾರೆ ರಾಮಾಯಣದಲ್ಲಿ.
ಭಾಳ ಅಂತರ ಇದ್ದರೂ ಸ್ವಲ್ಪ ಸಮಸ್ಯೆ ಬರ್ತಾವೆ ಕೆಲವು. ಕೈಕೇಯಿಗೆ ಒಬ್ಬಳು ಸೇವಕಿ ಇದ್ದು, ಅವಳ ಹೆಸರು ಮಂಥರೆ ಅಂತ ಹೇಳ್ತಾರೆ. ಮಂಥರೆ ಯಾರು ಅಂತ ಕೇಳಿದರೆ ನೀವೆಲ್ಲ ದಿಗ್ಬೆರಗಾಗ್ತೀರ. ಕೆಲವರಿಗೆ ಅಷ್ಟು ಕಥೆ ಗೊತ್ತಿರ್ತದೆ, ಮಂಥರೆ ಬಗ್ಗೆ ಗೊತ್ತಿರಲ್ಲ, ಪೂರ್ಣ ಮಾಹಿತಿ ಇಲ್ಲ. ರಾಮಾಯಣದಲ್ಲಿ ಹೇಳ್ತಾರೆ ಒಬ್ಬರು ಹಿರಿಯರು ಅವಳು ಯಾರು ಅಂತ. ಹಿಂದೆ ದೇವತೆಗಳೆಲ್ಲ ಸೇರಿ ಕ್ಷೀರ ಸಮುದ್ರ ಮಥನ ಮಾಡ್ತಾ ಇದ್ರಂತ. ಮಥನ ಮಾಡುವಾಗ ಹಾಲಾಹಲ ವಿಷ ಬಂತು. ಕೊನೆಗೆ ಅಮೃತ ಬಂದದ್ದು, ಮೊದಲು ಹಾಲಾಹಲ ವಿಷ ಬಂತು. ವಿಷ ಬಂದ ಮೇಲೆ ಒಬ್ಬಳು ಹುಟ್ಟಿದ್ಲು, ಅವಳ ಹೆಸರು ಅಲಕ್ಷ್ಮಿ ಅಂತ. ಹಾಲಾಹಲ ವಿಷ ಹುಟ್ಟಿದ ಮೇಲೆ ಹುಟ್ಟಿದ್ಲಂತವಳು, ಸಮುದ್ರದಿಂದ ಬಂದ್ಲವಳು. ಲಕ್ಷ್ಮಿ ಬಂದದ್ದು ಕೂಡ ನಿಮಗೆ ಗೊತ್ತಿದೆ, ಕ್ಷೀರ ಸಮುದ್ರದಿಂದ ಮಥನ ಮಾಡುವಾಗಲೇ. ಅಲಕ್ಷ್ಮಿ ಬಂದದ್ದು ಕೂಡ ಇವಳೇ, ಮೊದಲು ಇವಳು ಹುಟ್ಟಿದ್ದು ಅಲಕ್ಷ್ಮಿ. ಇವಳನ್ನು ಕಲಿಯುತ್ತ ಈ ಕಲಿಯುಗ ನಡೀತಾ ಇದೆ, ಈ ಕಲಿಯುಗ ನಡೀತಾ ಇದೆ ಅಲ್ಲ, ಈ ಕಲಿಯುಗಕ್ಕೆ ಒಬ್ಬನಿದ್ದಾನೆ ಅಸುರ. ಆ ದುಷ್ಟ ದುರ್ಗುಣಗಳ ರೂಪ, ನಾಸ್ತಿಕ, ಅವನಿಗೆ ಕಲಿ ಅಂತ ಹೆಸರು. ಅವನನ್ನು ಇವಳು ವರಿಸಿ ವಿವಾಹ ಮಾಡಿಕೊಂಡು, ಹಾಗಾಗಿ ಅಲಕ್ಷ್ಮಿ ಕಲಿಯ ಹೆಂಡತಿ ಅಂತ ಆದ್ರು. ಗಂಡನ ಕೆಲಸ ಏನು ಅಂದರೆ ಕಲಿದು ಯಾರು ದೇವರ ಬಗ್ಗೆ ಒಳ್ಳೆ ವಿಷಯ ವಿಚಾರ ಮಾಡ್ತಿರ್ತಾರೆ ಅದನ್ನು ಕೆಡಿಸೋದು, ಧರ್ಮ ಮಾಡ್ತಿರ್ತಾರೆ ಅದನ್ನು ಕೆಡಿಸೋದು, ಅಧರ್ಮದಲ್ಲಿ ಅಭಿರುಚಿ ಹುಟ್ಟಿಸೋದು, ತಪ್ಪು ತಿಳುವಳಿಕೆಗಳನ್ನು ಹರಡೋದು, ಇದೆಲ್ಲ ಕಲಿಯ ಕೆಲಸ. ಅಶ್ರದ್ಧೆಯನ್ನು ಮೂಡಿಸೋದು. ನೋಡಿ, ಇದು ಕಲಿಯುಗದಲ್ಲಿ ಇದೊಂದು ಪ್ರಭಾವ ಹೆಚ್ಚಿದೆ ಅಂತ ನಿಮಗೆ ಗೊತ್ತಾಗ್ತದಲ್ವ. ಎಷ್ಟು ಕಲಿಯುಗದೊಳಗೆ ಕಲಿಯ ಪ್ರಭಾವ ಅನ್ನೋದನ್ನು ಪ್ರತ್ಯೇಕ ಬಾಯಿ ಬಿಟ್ಟು ಹೇಳಬೇಕೇನು ನಾವು. ಜಗತ್ತಿನೊಳಗೆ ಭಾಳ ಪ್ರಭಾವ ಅಂದರೆ ಕಲಿಯ ಪ್ರಭಾವ. ಕಲಿ ಅಂದರೆ ಇನ್ನು ದುರ್ಗುಣ, ದುಶ್ಶೀಲ, ದುಶ್ಶೀಲರಾಗಿರೋದು, ಸ್ವಭಾವದಿಂದ ಕ್ರೂರರಾಗಿ ವರ್ತಿಸೋದು, ಸ್ವಾರ್ಥ ಮೆರೆಯೋದು, ದುರ್ಬುದ್ಧಿಯಿಂದ ಮೆರೆಯೋದು, ಯಾರನ್ನು ಎಲ್ಲಿ ಏನು ಬೇಕಾದರೂ ಮಾಡೋದು, ಇದೆಲ್ಲ ಕಲಿಯ ಪ್ರಭಾವ. ಇಂಥ ಕಲಿಗೆ ಹೆಂಡತಿ ಇವಳು ಸಿಕ್ಕಲಂತ ಅಲಕ್ಷ್ಮಿ. ಈಗೆಲ್ಲ ವಧೂವರರ ಸಮಾವೇಶ ಅಂತ ಮಾಡಿ ಮದುವೆ ಮಾಡ್ತಿರ್ತಾರಲ್ವ, ಅಲ್ಲಲ್ಲಿ ಬಹುಶಃ ಮೊಬೈಲ್ನಲ್ಲಿ ಮ್ಯಾಟ್ರಿಮೋನಿ ಅಂತ ಇರ್ತದೆ, ಅಲ್ಲಿ ಎಲ್ಲಿ ಹುಡುಕಿದ್ನೋ ಏನೋ ಮಾರಾಯ, ಕಲಿಗೆ ಅಲಕ್ಷ್ಮಿ ಸಿಕ್ಕಲು ಮದುವೆ ಮಾಡಿಕೊಂಡ. ಆ ಅಲಕ್ಷ್ಮಿಯ ದೇಹ ಕುರೂಪವಾಗಿತ್ತು. ಕುರೂಪ ಅಂದರೆ ಗೊತ್ತಾಗ್ತದೆ ನಿಮಗೆ, ಏನೇನಿರಲಿಲ್ಲ ಅವಳಿಗೆ ಸೌಂದರ್ಯ. ಬಹಳ ಬೇಸರ ಆಯಿತು, ನಾನು ಸುಂದರಿ ಆಗಬೇಕು ಅಂತ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ್ರು. ಸರಿ, ಬ್ರಹ್ಮದೇವರು ಬಂದರು, ಏನು ಬೇಕು ನಿನಗೆ ಅಂತ. ನೋಡಿ, ನನ್ನ ದೇಹ ಬಹಳ ಕುರೂಪವಾಗಿದೆ, ಸುಂದರವಾಗಿ ನಾನು ಕಾಣುವ ಹಾಗೆ ಆಗಬೇಕು, ನಾನು ಅಪ್ಸರೆ ಆದರೆ ಚೆನ್ನಾಗಿರ್ತದೆ, ನೀವೇ ಏನಾದರೂ ಮಾಡಿ ಅಪ್ಸರೆ ಆಗಲಿ ಅಂತ ಮಾಡಿರಿ. ಬ್ರಹ್ಮದೇವರು ಮತ್ತು ತಪಸ್ಸು ಮಾಡಿದ್ದಕ್ಕೆ ಫಲ ಕೊಡಲೇಬೇಕಲ್ವ. ತಪಸ್ಸು ಮಾಡಿದವರಿಗೆ ಫಲ ಕೊಡದೇ ಹೋದರೆ ತಪಸ್ಸು ಮಾಡೋದನ್ನೇ ಬಿಟ್ಬಿಡ್ತಾರೆ. ಅದಕ್ಕೆ ಅವಳು ತಪಸ್ಸು ಮಾಡಿ ತನ್ನನ್ನು ತಾನು ಅಪ್ಸರೆ ಅಂತ ಆಗಬೇಕು ಅಂತ ಕೇಳ್ಕೊಂಡಂತೆ. ಸರಿ ಅಂತ ಬ್ರಹ್ಮದೇವರು ತಪಸ್ಸು ಮಾಡಿದ್ದಕ್ಕೆ ಫಲ ಕೊಟ್ಟರು, ಅಪ್ಸರೆ ಆಗಿ. ಮತ್ತೆ ತಪಸ್ಸು ಮಾಡಿ, ಅಲ್ಲ ನೀನು ತಪಸ್ಸು ಮಾಡಿದಾಗ ಅಪ್ಸರೆ ಆಗು ಅಂತ ಹೇಳಿದ್ದೆ, ಆಗಿದ್ದು ಮತ್ತೇನು ಬೇಕು ನಿನಗೆ ಅಂತ ಕೇಳಿದ್ರು. ನನಗೆ ಮೋಕ್ಷ ಬೇಕು ಅಂತ ಕೇಳಿದ್ರು. ಏನು ಯೋಚನೆ ನೋಡ್ರಿ ಅವಳದು, ಮೋಕ್ಷ ಬೇಕು ಅಂದ್ಲಂತವಳು. ಬ್ರಹ್ಮದೇವರಂದರು, ನಿನಗೂ ಮೋಕ್ಷ ಬೇಕಾ? ಮೋಕ್ಷ ಎಲ್ರಿಗೂ ಕೊಡೋವಂಥದ್ದಲ್ಲ, ಎಲ್ರಿಗೆಲ್ಲ ಪದವಿ ಕೊಡ್ಲಿಕ್ಕೆ ಬರೋದಿಲ್ಲ. ಇಂತಿಂಥವರಿಗೆ ಅಂತ ಮೋಕ್ಷದ ಅರ್ಹತೆ ಇದ್ದವರಿಗೆ ಕೊಡ್ತದೆ, ಎಲ್ರಿಗೆ ಕೊಡೋವಂಥದ್ದು ಅಲ್ಲ ಅದು, ಇಂತಿಂಥವರಿಗೆ ಅಂತ ಇರ್ತದೆ. ಆದರೆ ನೀನು ಕೇಳ್ತಾ ಇದ್ದಿ, ನಿನಗೆ ಅಂತ ಒಂದು ಮೋಕ್ಷ ಇದೆ, ಅದನ್ನು ಕೊಡ್ತೀನಿ ಬೇಕಂದ್ರೆ ಅದನ್ನೇ ಕೊಡ್ರಿ ಅಂತಂತವ್. ಅದನ್ನೇ ಕೊಡ್ರಿ ನನಗೆ, ನಾನೇನು ಮಾಡಬೇಕು ಹೇಳಿ. ಮೋಕ್ಷ ಬೇಕು ಅಂದರೆ ಅದಕ್ಕೆ ತಕ್ಕಂತೆ ಸಾಧನೆ ಮಾಡಬೇಕು, ಮಾಡ್ತೀನಿ ಅಂತಂತವಳು. ಹಾಗಾದರೆ ಭೂಮಿಯ ಮೇಲೆ ಹುಟ್ಟಿ ರಾಮನಿಗೆ ಆಗ್ತಾ ಇದ್ದ ಪಟ್ಟಾಭಿಷೇಕವನ್ನು ನೀನೇನಾದರೂ ನಿಲ್ಲಿಸಿದಿ ಅಂದರೆ ನಿನಗೆ ಯೋಗ್ಯವಾದ ಮೋಕ್ಷ ನಿನಗೆ ಸಿಗ್ತದೆ ಅಂದ್ರಂತ. ಅವಳಿಗೆ ಎಲ್ಲಿಲ್ಲದ ಖುಷಿ. ಬ್ರಹ್ಮದೇವರು ಹೇಳಿಬಿಟ್ಟಿದ್ದಾರೆ, ನನಗೆ ಮೋಕ್ಷ ಕೊಡ್ತಾರೆ, ನಾನು ರಾಮನ ಅಭಿಷೇಕ ನಿಲ್ಲಿಸಬೇಕು ಅಂತ. ಬುದ್ಧಿಗೇಡಿಗಳಿಗೆ ಬುದ್ಧಿ ಇರಲ್ಲ ಅಂತ ಇದಕ್ಕೆ ಹೇಳೋದು. ಯಾರಾದರೂ ಹೋಗಿ ರಾಮನ ಅಭಿಷೇಕ ನಿಲ್ಲಿಸಿದರೆ ಮೋಕ್ಷ ಕೊಡ್ತೀನಿ ಅಂದರೆ ಅವಳು ಒಪ್ಕೊಂಡಲ್ಲ, ಅವಳ ತಲೆ ಏನಿರಬೇಡ ಹೇಳಿ, ಇನ್ನೇನು ಹೇಳಬೇಕು.
ಸರಿ ಅಂತ ಅವಳು ಒಪ್ಪಿಕೊಂಡು ಎಲ್ಲಿ ಹುಟ್ಟಿದ್ಲು, ಎಲ್ಲಿ ಬಂದವಳು? ಹಿಂದೆ ಏನೋ ಕ್ಷೀರ ಸಮುದ್ರದಲ್ಲಿ ಹುಟ್ಟಿದ್ಲು. ಮತ್ತೆ ಭೂಮಿ ಮೇಲೆ ಬರುವಾಗ ಕೈಕೇಯ ದೇಶದ ರಾಜನ ಆಸ್ಥಾನದಲ್ಲಿ ಅವಳು ಒಬ್ಬಳು ಸೇರಿಕೊಂಡು ಹುಟ್ಟಿ ಬಂದು. ಕೇಕೆಯ ರಾಜ ಕೈಕೇಯಿ ಅವನ ಮಗಳು ಸಣ್ಣ ವಯಸ್ಸಿನವಳಾದಾಗಲಿಂದ ಅವಳೊಟ್ಟಿಗೆ ಇರುವಂತೆ ಈ ಮಂಥರೆಯನ್ನು ಯೋಜನೆ ಮಾಡಿದ್ದಂತೆ ರಾಜ. ನೋಡಿ, ಹಿಂದೆ ಹುಟ್ಟಿದ್ದು ಕ್ಷೀರ ಸಮುದ್ರದಲ್ಲಿ ತಪಸ್ಸು ಮಾಡಿ ಅಪ್ಸರೆಯಾದ್ಲು. ಬ್ರಹ್ಮನನ್ನು ಮತ್ತೆ ತಪಸ್ಸು ಮಾಡಿ ಮೋಕ್ಷ ಕೇಳಿ ವರ ಪಡೆದ್ಲು. ರಾಮನ ಅಭಿಷೇಕ ನಿಲ್ಲಿಸಬೇಕು ಅಂತ ತಲೆ ಒಳಗೆ ತುಂಬಿಕೊಂಡ್ಲು. ಮಂಥರೆಯಾಗಿ ಕೇಕೆಯ ರಾಜನ ಅರಮನೆಯ ಹತ್ತಿರ ಹುಟ್ಟಿದ್ಲು. ಕೈಕೇಯಿಗೆ ಅವಳೊಬ್ಬಳು ಯಾವಾಗಲೂ ಜೊತೆಗಿರುವಂತೆ ನೇಮಕ ಮಾಡಿಸ್ಕೊಂಡ್ಲು. ಕೈಕೇಯಿ ದಶರಥನ ಮನೆಗೆ ಮದುವೆ ಮಾಡಿಕೊಂಡು ಹೋಗುವಾಗ ನಾನೂ ಬರ್ತೀನಿ ಅಂತ ಅಯೋಧ್ಯೆಗೆ ಬಂದು ಸೇರಿಕೊಂಡು. ಎಲ್ಲಿ ಹುಟ್ಟಿದವಳು ಎಲ್ಲಿ ಬಂದಿದ್ದಾಳೆ ನೋಡ್ರಿ ಅವಳು ಕೆಲಸ ಸಾಧನೆ ಮಾಡಲಿಕ್ಕೆ. ಯಾಕಿಷ್ಟು ವಿವರಣೆ ಕೊಟ್ಟೆ ಅಂದರೆ, ರಾಮಾಯಣದಲ್ಲಿ ಬರೋ ಪಾತ್ರಗಳಿಗೆ ಕೇವಲ ಒಂದು ಜನ್ಮದ ನಂಟಸ್ತಿಕೆ ಇದೆ ಅಂತ ತಿಳಿಬಾರ್ದು ಅಂತ ಹೇಳಬೇಕಾಗಿದೆ. ಅಲ್ಲಿ ಬಂದ ಪಾತ್ರಗಳಿಗೆ ಜನ್ಮ ಜನ್ಮಾಂತರಗಳ ನಂಟಸ್ತಿಕೆಗಳಿದೆ, ಅದನ್ನೂ ತೋರಿಸ್ಬೇಕು ಅಂಥೇಳಿ ರಾಮಾಯಣ ನಮ್ಮ ಮುಂದೆ ಇದೆ. ಅವುಗಳಲ್ಲಿ ತೋರಿಸೋ ಉದ್ದೇಶ ಏನು ಅಂದರೆ, ನಮಗೂ ನಮ್ಮ ಜೀವನದೊಳಗೆ ನಾವು ಯಾರೆಲ್ಲರ ಜೊತೆಗೆ ಏನೆಲ್ಲ ವ್ಯವಹಾರ ಮಾಡ್ತೇವಲ್ಲ ಇವತ್ತು, ಅದರ ಹಿಂದೂ ನಮಗೆ ಜನ್ಮ ಜನ್ಮಾಂತರದ ನಂಟಸ್ತಿಕೆ ಇರ್ತದಂತೆ. ಇವನೇ ಮಗನಾಗಬೇಕು, ಇವನೇ ಗಂಡನಾಗಬೇಕು, ಇವಳೇ ಹೆಂಡತಿ ಆಗಬೇಕು, ಇವಳೇ ಮೊಮ್ಮಗನಾಗಬೇಕು, ಇದೇ ಮನೆಯಲ್ಲಿ ಇರಬೇಕು, ಇದೇ ಭೂಮಿಯ ಮೇಲೆ ಬದುಕಬೇಕು, ಇದೇ ನೀರು ಕುಡಿಬೇಕು. ಇದು ಯಾವುದು ಆಕಸ್ಮಿಕ ಅಲ್ಲ. ಇದು ಭಾರತದ ನಿಜವಾದ ಅಸ್ಮಿತೆ ಅಂದರೆ ಇದು ಬೇರೆ ದೇಶದಲ್ಲಿ ಈ ಕಲ್ಪನೆ ನಮಗೆ ಕೂಡಲೇ ಸಿಗಲ್ಲ. ಭಾರತ ದೇಶದಲ್ಲಿ ಮಾತ್ರ ಈ ತಿಳುವಳಿಕೆಯನ್ನು ನಮಗೆ ಮೊದಲಿನಿಂದ ರೂಢಿಸ್ತಾ ಬರ್ತಾರೆ. ಬೇರೆ ದೇಶದವರೆಲ್ಲ ಭಾರತಕ್ಕೆ ಬಂದ ಮೇಲೆ ಜನ್ಮಾಂತರದ ತಿಳುವಳಿಕೆಗಳನ್ನು ಮಾಡಿಕೊಂಡು ಹೋಗ್ತಾರೆ. ಈಗ ಅವರೆಲ್ಲ ತುಂಬ ಶ್ರದ್ಧೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಜನ್ಮಾಂತರಗಳು, ಪರಲೋಕ, ಸ್ವರ್ಗಲೋಕ, ಪುಣ್ಯಲೋಕ ಎಲ್ಲ ಒಪ್ಪಲಿಕ್ಕೆ ಶುರು ಮಾಡಿದ್ದಾರೆ. ನಾವೆಲ್ಲ ಬಿಡ್ಲಿಕ್ಕೆ ಶುರು ಮಾಡಿದ್ವಿ. ನಾವಿವಾಗ ಅದೆಲ್ಲ ಇಲ್ಲ ಬಿಡಿ, ಅದೆಲ್ಲ ಇಲ್ಲ, ಸುಮ್ಮನೆ ನೀವೇನೋ ಪೂಜೆ, ಅದೇನೋ ಧರ್ಮ, ಸ್ವರ್ಗ, ಲೋಕ ತಲೆ ತಿನ್ಲಿಕ್ಕೆ ಹೋಗಬೇಡಿ. ತುಂಬ ಮುಂದುವರೆದಿದ್ದೇವೆ ನಾವೀಗ. ಏನು ಮುಂದುವರೆದು ಮೊಬೈಲ್ ಹಿಡ್ಕೊಂಡು ಕೊಡ್ತೇವೆ ಅಷ್ಟೇ, ಭಾಳ ಏನು ಮುಂದುವರೆದಿಲ್ಲ. ಇಷ್ಟೇ ಬಹಳ ಮುಂದುವರೆದಿದ್ದೇವೆ. ಏನು ಮುಂದುವರೆದಿದೆ? ಅರೆ, ಮುಂದುವರೆದಿದ್ದೇವೆ ಅಂತ ಯಾವಾಗ ಹೇಳಬೇಕು? ಕಾಣದ ಒಂದು ಜಗತ್ತಿದೆ, ಆ ಜಗತ್ತಿನ ಜೊತೆಗೆ ನಮಗೆ ನಂಟಸ್ತಿಕೆ ಇದೆ. ಅಲ್ಲಿ ದೇವತೆಗಳು ಅಂತಿದ್ದಾರೆ, ಅವರಿಗೂ ನಮಗೂ ಒಂದು ಸಂಬಂಧ ಇದೆ. ಅವರೊಟ್ಟಿಗೆ ನಾವಿರಬೇಕು, ನಮ್ಮ ಹಿಂದೆ ಅವರಿರ್ತಾರೆ. ನಾವು ಮಾಡುವ ಕರ್ಮಗಳು ನಮಗೆ ತಕ್ಕಂತೆ ಫಲಗಳನ್ನು ಕೊಡ್ತಿರ್ತಾವೆ, ಮುಂದೂ ಕೊಡ್ತಾವೆ. ಹಿಂದೆ ಮಾಡಿದ್ದು ಈಗ, ಮುಂದೆ ಮಾಡಿದ್ದು ಮುಂದೆ. ಈ ಎಲ್ಲ ಒಂದು ಶ್ರದ್ಧೆ ಇದೆ ಅಲ್ವಾ, ಇದನ್ನು ಮೀರಿ ನಡೆದ್ರೆ ಅದು ಭಾರತದ ಅಸ್ಮಿತೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಆವಾಗ ಪಾಶ್ಚಾತ್ಯ ಆಯಿತು, ವಿದೇಶದ ಸಂಸ್ಕೃತಿ ಆಯಿತು. ಋಣ ಅನುಬಂಧ ಅಂತ ಕೇಳಿರ್ತೀರಿ ಕನ್ನಡದಲ್ಲಿ ಶಬ್ದ, ಋಣಾನುಬಂಧ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾದಯ ಅಂತ ಹಿರಿಯರು ಹೇಳ್ಕೊಟ್ರು. ಇದನ್ನು ಮನುಷ್ಯ ತಿಳಿಲಿ ಅಂತ ನೋಡಿ. ಒಬ್ಬಳು ಮಂಥರೆ, ಹಿಂದೆ ಅವಳು ಅಲಕ್ಷ್ಮಿ ಎಲ್ಲಿಗೆ ಬಂದಿದ್ದಾಳೆ ಅಂತ ಪರಿಚಯ ಮಾಡಿಸಿತ್ತು. ರಾವಣನು ಅಷ್ಟೇ, ಹಿಂದೆ ಏನಾಗಿದ್ದ? ಇಂದ್ರಜಿತ್, ಅವನ ಹಿಂದೆ ಏನಾಗಿದ್ದ? ಸೀತೆ, ಅವಳ ಹಿಂದೆ ಏನಾಗಿದ್ಲು? ಹನುಮಾನ್, ಅವನೇನಾಗಿದ್ದ? ಸುಗ್ರೀವ, ಅವನು ಯಾರು? ವಾಲಿ ಯಾರು? ಎಲ್ಲದಕ್ಕೂ ಹಿಂದಿನ ಜನ್ಮದ ನಂಟಸ್ತಿಕೆ ಇದೆ. ಹೀಗೆ ಮಹಾಭಾರತ ನೋಡಿದರೆ, ಆ ಮಹಾಭಾರತದಲ್ಲಿ ಬರೋ ಎಲ್ಲ ಪಾತ್ರಗಳಿಗೂ ಕೂಡ ರಾಮಾಯಣದಲ್ಲಿ ಬರೋ ಪಾತ್ರದ ನಂಟಸ್ತಿಕೆ ಇದೆ. ಅದಕ್ಕೆ ಆಶ್ಚರ್ಯ ಆಗ್ತದಲ್ಲ. ಅದಕ್ಕೆ ರಾಮಾಯಣ ಮಹಾಭಾರತಗಳು ಮನುಷ್ಯರ ಎರಡು ಕಣ್ಣುಗಳಿದ್ದ ಹಾಗೆ ಅಂತಾರೆ. ಬಲಗಣ್ಣು ರಾಮಾಯಣ ಆದರೆ ಎಡಗಣ್ಣು ಮಹಾಭಾರತ ಅಂತ ತಿಳ್ಕೊಳ್ಬೇಕು. ಯಾಕೆ ಅಂದರೆ ನಿಧಾನ ಅವುಗಳ ಅಧ್ಯಯನ, ಪ್ರವಚನ, ಶ್ರವಣ ಮಾಡ್ತಾ ಹೋದಾಗೆ ಎಲ್ಲೋ ಒಂದು ಕಡೆಯಿಂದ ಆ ಪಾತ್ರಗಳಲ್ಲಿ ನಡೆದ ಸನ್ನಿವೇಶಗಳೆಲ್ಲ ನಮ್ಮ ಜೀವನದಲ್ಲಿ ನಡೆದು ಹೋಗಿರ್ತಾವಂತೆ.
ಬಹುಶಃ ನನ್ನಿಂದ ಹೀಗೊಂದು ಹಿಂದೇನೋ ತಪ್ಪು ನಡೆದಿರಬೇಕು, ಅವನಿಗೆ ನಡೆದಿತ್ತಲ್ವ ಹಾಗೆ, ಅದಕ್ಕೆ ನಾನು ಹೀಗಿದನ್ನು ಅನುಭವಿಸ್ತಿದ್ದೇನೆ, ಇದೆಲ್ಲ ತಿಳುವಳಿಕೆ ಕೊಡಲಿಕ್ಕೆ ಶುರು ಆಗ್ತದೆ. ಇದೇನು ಬೇಡ ಅಂತ ಬರೀ ಕಾನ್ವೆಂಟ್ ಸ್ಕೂಲ್ನಲ್ಲಿ ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್ ಎಷ್ಟು ದಿವಸದಂತೆ ಓದ್ತೀರಿ? ಒಂದು ವರ್ಷ ಬೇಕಾ ಅಕ್ಷರ ಕಲಿಸ್ಲಿಕ್ಕೆ? ಒಂದು 27 ಅಕ್ಷರ ಕಲೀಲಿಕ್ಕೆ 1 ವರ್ಷ ಕೊಡಬೇಕು. ಅರೆ 27 ಅಕ್ಷರ ಕಲೀಲಿಕ್ಕೆ 1 ವರ್ಷ ಬೇಕಾ? ತಿಳಿಬೇಕಾದದ್ದು ಬೇರೆ ಇದೆ, ಕಲಿಬೇಕಾದದ್ದು ಬೇರೆ ಇದೆ, ನಾವು ಕಲಿತಿರೋದು ಬೇರೆ ಆಗಿದೆ. ಬಹಳ ವಿಚಾರ ಮಾಡಿ ಮಾಡಿ ಹಿಂದಿನವರು ರಾಮಾಯಣ ಮಹಾಭಾರತಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾವು ಅದರ ಬಾಗಿಲು ತೆಗೆದು ಒಂದ್ಸಲಿ ಒಳಗೆ ಹೋದರೆ ನಾವ್ಯಾರು, ಭೂಮಿಗೆ ನಾವು ಯಾಕೆ ಬಂದ್ವಿ, ನಮಗೇನು ಜನ್ಮಾಂತರದ ಸಂಬಂಧಗಳು, ಮುಂದೆ ನಾವು ಏನು ಮಾಡಬೇಕು, ಹೀಗೆ ಇದ್ದರೆ ನಮ್ಮ ಸ್ಥಿತಿ ಏನಾಗ್ತದೆ ಎಲ್ಲ ಪತ್ತೆ ಹಚ್ಚಲಿಕ್ಕೆ ಶುರುವಾಗ್ತದೆ. ಇಂಥ ಗ್ರಂಥಗಳು ಮಹಾಭಾರತ ರಾಮಾಯಣಗಳು. ನೋಡಿ, ಆ ಮಂಥರೆ ಅಲ್ಲಿ ಬಂದು ಸೇರಿಕೊಂಡು, ಯಾಕೆ ಬ್ರಹ್ಮನ ವರ ಇತ್ತು, ಸೇರಿಕೊಂಡು ರಾಮನಿಗೆ ಅಭಿಷೇಕ ಅಂತ ಅಯೋಧ್ಯೆಯಲ್ಲೆಲ್ಲ ಶೃಂಗಾರ ಮಾಡ್ತಾ ಇದ್ದಾರಂತೆ. ರಾಮ ಪಟ್ಟಾಭಿಷೇಕ ಅಂತ ಊರೂರಿಗೆ, ಇಡೀ ಅಯೋಧ್ಯೆನೇ ಶೃಂಗಾರಗೊಂಡಿದೆ. ಎಲ್ಲಿ ನೋಡ್ತೀರ ಅಲ್ಲಲ್ಲಿ ಒಂದೊಂದು ಕಮಾನುಗಳು, ಮಾವಿನ ತೊಳಲುಗಳು, ಬಾಳೆ ಕಂಬಗಳು. ಏನು ಶೃಂಗಾರ ಮಾಡಿದ್ದಾರೆ ಅಯೋಧ್ಯ ಪಟ್ಟಣವನ್ನು? ಯಾಕೆಂದರೆ ರಾಮನಿಗೆ ಅಭಿಷೇಕ ಅಂತ. ಪ್ರತ್ಯೇಕ ದಶರಥ ರಾಜ ಮಾಡಲಿಲ್ಲ, ಪ್ರಜೆಗಳೇ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ವಾಲ್ಮೀಕಿ ಋಷಿಗಳು. ರಾಮನಿಗೆ ಪಟ್ಟಾಭಿಷೇಕ ಅಂತ ತಿಳಿದದ್ದಕ್ಕೆ ಅಯೋಧ್ಯೆಯ ಪ್ರಜೆಗಳು ಸ್ವಯಂ ಪ್ರೇರಿತರಾಗಿ ರಾಮನ ಉತ್ಸವ ಇದು ಅಂದರೆ ನಮ್ಮ ಮನೆಯ ಉತ್ಸವ ಅಂತ ಮಾಡ್ತಾ ಇದ್ರಂತೆ. ಆಶ್ಚರ್ಯ ಆಗ್ತದಲ್ಲ ನೋಡಿ. ಇದಕ್ಕೆ ನಿದರ್ಶನ ನಮ್ಮ ಭಾರತದಲ್ಲಿ ಎಷ್ಟೋ 1000 ವರ್ಷಗಳಿಂದ ನಿಂತೋದಂತಹ ಆ ಮಂದಿರದಲ್ಲಿ ಒಂದು ರಾಮನ ವಿಗ್ರಹದ ಪ್ರತಿಷ್ಠಾಪನೆಯನ್ನೇ ಹೀಗೆ ಆಚರಣೆ ಮಾಡಿದ್ವಿ ಅಂದರೆ ಇನ್ನು ನಿಜವಾಗಲೂ ರಾಮನ ಪಟ್ಟಾಭಿಷೇಕವನ್ನು ಎಷ್ಟು ಸಂಭ್ರಮದಿಂದ ನೋಡಿರ್ಬೇಡ ಹೇಳಿ ಅಯೋಧ್ಯೆಯ ಪ್ರಜೆ. ವಿಗ್ರಹ, ಅರೆ ಅದು ಮಾತಾಡಲ್ಲ, ಅದು ನಮ್ಮನ್ನು ಮಾತಾಡಿಸಲ್ಲ, ಅದರದ್ದೇ ಇಷ್ಟು ಮಹಿಮೆ ಇದೆ ಅಂದರೆ ಇನ್ನು ವೈಕುಂಠದಲ್ಲಿದ್ದ ವಿಷ್ಣು ಭೂಮಿಗೆ ಬರುವಾಗಲೇ ಚಿನ್ಮಯನಾಗಿ ಸಾಕಾರನಾಗಿ ಪರಬ್ರಹ್ಮ ಹೃದಯದೊಳಗಿದ್ದ ಶ್ರೀಹರಿ ಭೂಮಿಗೆ ಬಂದಾಗ ಎಲ್ಲರ ಕಣ್ಣು ಮುಂದೆ ನಿಂತಾಗ ಅವನ ವ್ಯಕ್ತಿತ್ವ ಎಷ್ಟು ಆಕರ್ಷಣೆಗೆ ಒಳಗಾಗಿರಬೇಡ ಹೇಳಿ ನೋಡೋಣ. ಅಷ್ಟು ಸಂಭ್ರಮ ಇತ್ತಂತ, ಅಷ್ಟು ಸಂಭ್ರಮ. ಇದೆಲ್ಲ ನೋಡಿದ್ದು ಮಂಥರೆ. ಗೂನು ಬೆನ್ನು ಅವಳದು, ಗೂನು ಬೆನ್ನು. ಇದೇನು ಇಷ್ಟು ಸಂಭ್ರಮ ಅಯೋಧ್ಯೆಯಲ್ಲಿ ನಡೀತಾ ಇದೆ ಅಂತ ಕೇಳಿದ್ಲಂತೆ ಯಾರನ್ನು. ಅರೇ ಮಂಥರೆ, ನಿನಗೇ ಗೊತ್ತಿಲ್ವೇ, ಏನಿದ್ದಿ ಮಂಥರೆ ನೀನು, ರಾಮನಿಗೆ ಪಟ್ಟಾಭಿಷೇಕ ನಾಳೆನೇ ಅಂತ ವಿಷಯ ಹೇಳ್ತದೆ. ಮುಖ ಹೀಗೆ ಸಿಂಡ್ರಿಸ್ಕೊಂಡ್ಲಂತ. ಕೆಲವ್ರಿಗೆ ಒಳ್ಳೆಯ ವಿಷಯ ಕೇಳಿದ್ರೆ ಬರಲ್ಲ. ಆ ಮುಖ ಎಲ್ಲ ಸಿಂಡ್ರಿಸ್ಕೊಂಡು, ಕಣ್ಣು ಅಗಲ ಮಾಡಿದ್ಲು, ಉಬ್ಬು ಗಂಟು ಹಾಕಿದ್ಲು, ಹಲ್ಲು ಕಟ್ಟಿದ್ಲು. ಇದೆಲ್ಲ ಗೊತ್ತಿದೆ ಅಲ್ವ. ಸಿಟ್ಟು ಬಂದಾಗ ಹಿಂಸೆ ಆಗುವಾಗ ಏನೇನಾಗ್ತದೆ ಅದೆಲ್ಲ ರಾಮಾಯಣ. ಅದು ರಾಮಾಯಣ ಅಂತ ಕಾವ್ಯನೇ ಜಗತ್ತಿನಲ್ಲಿಲ್ಲ. ನಾವು ಸಿಟ್ಟು ಹೆಂಗೆ ಮಾಡ್ಕೋತೀವಿ, ಸಿಟ್ಟು ಬಂದಾಗ ನಮಗೆ ವಿಕಾರ ಹೆಂಗೆ ಆಗ್ತದೆ ಎಲ್ಲ ಹೇಳ್ತಾರೆ ರಾಮಾಯಣದೊಳಗೆ. ಮುಖ ಗಂಟು ಹಾಕ್ಕೊಂಡು, ಹಲ್ಲು ಕಟ್ಟಿದ್ಲು, ಬೆರಳೆಲ್ಲ ಹೀಗೆ ಮಾಡಿಕೊಂಡು ಒಸಕಿದ್ಲು. ಕೈಕೇಯಿ ಅಂತಃಪುರಕ್ಕೆ ಓಡೋಡಿ ಹೋದ್ಲು. ಹೋಗಿ, ಕೈಕೇಯಿ ನಿನಗೆ ಗೊತ್ತಿಲ್ವೇ, ದೊಡ್ಡ ಅನಾಹುತ ಆಗ್ತಾ ಇದೆ ಅಂತಂದಂತ. ಏನು ಅನಾಹುತ? ರಾಮನಿಗೆ ನಾಳೆನೇ ಪಟ್ಟಾಭಿಷೇಕ, ನಿನಗೇ ಗೊತ್ತಿಲ್ವೇ ಈ ವಿಷಯ ಅಂತ ಹೇಳಲಿಕ್ಕೆ ಹೋದ್ಲಂತ. ಹೇಳಲಿಕ್ಕೆ ಹೋದರೆ ಕೈಕೇಯಿ ಕೈಯಲ್ಲಿದ್ದಂಥ ಆಭರಣವನ್ನು ಹೀಗೆ ತೆಗೆದು ಮಂಥರೆಯನ್ನು ಕರೆದು, ಎಂಥ ಒಳ್ಳೆಯ ವಿಷಯ ಹೇಳಿದೆ ಮಂಥರೆ, ತಗೋ ಇದು ಅಂತ ಬಹುಮಾನ ಕೊಟ್ಟುಬಿಟ್ಲಂತೆ. ಹಿಂದೆ ರಾಜರು ರಾಣಿಯರೆಲ್ಲ ಒಳ್ಳೆ ವಿಷಯವನ್ನು ಹೇಳಿದರೆ ಯಾರಾದರೂ ಅವರಿಗೆ ಬಹುಮಾನ ಕೊಡ್ತಿದ್ರಂತೆ. ಮಂಥರೆ ಹತ್ರ ಕರೆದು ಬಹುಮಾನದ ರೂಪದಲ್ಲಿ ಮುತ್ತಿನ ಸರವನ್ನು, ಕೈಯಲ್ಲಿದ್ದ ಬಳೆಯನ್ನು, ತೋಳ ಬಳೆಯನ್ನು ಕೊಟ್ಬಿಟ್ಲಂತೆ.
ನನಗೆ ರಾಮ ಬೇರೆ ಅಲ್ಲ, ಭರತ ಬೇರೆ ಅಲ್ಲ ಅಂದ್ಲಂತೆ ಕೈಕೇಯಿ. ರಾಮನಿಗೆ ಅಭಿಷೇಕನ, ಸಂತೋಷ ಪಡಬೇಕಾದ ಸುದ್ದಿ. ಇದರಲ್ಲಿ ಏನು ಅನಾಹುತ ಇದೆ ಮಂಥರೆ? ಎಂಥ ಒಳ್ಳೆ ಸುದ್ದಿ ಹೇಳ್ದಿ ನೀನು. ನನಗೂ ಆಸೆ ಇತ್ತು ರಾಮನಿಗೆ ಅಭಿಷೇಕ ಆಗಬೇಕು ಅಂತ. ಒಳ್ಳೆ ನಿರ್ಧಾರ ಮಾಡಿದ್ದಾನೆ ದಶರಥ ಅಂತ ಅವಳು ಸಂಭ್ರಮ ಪಟ್ಬಿಟ್ಲಂತ. ನೋಡಿ, ಯೋಚಿಸ್ರಿ, ಕೈಕೇಯಿಯ ಪಾತ್ರ ಎಷ್ಟಿದೆ, ಮಂಥರೆಯ ಪಾತ್ರ ಎಷ್ಟಿದೆ ರಾಮನ ಅಭಿಷೇಕ ನಿಲ್ಲಿಸೋದರಲ್ಲಿ ಅಂತ ನಿಮ್ಮ ಕಣ್ಣು ಮುಂದೆ ಇರ್ತದೆ. ಈಗ ರಾಮಾಯಣ ಬಹಳ ಸಂತೋಷಪಟ್ಟು. ರಾಮನಂಥ ಗುಣವಂತ ಜಗತ್ತಿನಲ್ಲಿ ಯಾರಿದ್ದಾರೆ ಮಂಥರೆ? ರಾಮನಂಥ ಧಾರ್ಮಿಕ ಜಗತ್ತಿನಲ್ಲಿ ಇನ್ಯಾರಿದ್ದಾರೆ ಮಂಥರೆ? ರಾಮನಂಥ ಪರಾಕ್ರಮಿ ಜಗತ್ತಿನಲ್ಲಿ ಇನ್ಯಾರಿದ್ದಾರೆ ಮಂಥರೆ? ಅಂಥವನ ಕೈಗೆ ಹೋಗಬೇಕಾದದ್ದು ರಾಜ್ಯ. ಅವನ ಆಡಳಿತದಲ್ಲಿ ಪ್ರಜೆಗಳು ಸುರಕ್ಷಿತರಾಗಿರುವಷ್ಟು ಇನ್ಯಾರ ರಾಜ್ಯದಲ್ಲಿ ಇರಲಿಕ್ಕೆ ಸಾಧ್ಯ ಅಂತ ಕೈಕೇಯಿ ಖುಷಿಪಟ್ಟಂತೆ. ನೋಡಿ, ಆಡಳಿತದ ವ್ಯವಸ್ಥೆ ಯಾರ ಕೈ ಸೇರಬೇಕು, ಎಂಥವನ ಕೈ ಸೇರಬೇಕು ಅನ್ನಲಿಕ್ಕೆಲ್ಲ ರಾಮಾಯಣ ಪಾಠ. ಆದರೆ ಮಂಥರೆ ಹೇಳಲಿಕ್ಕೆ ಬಂದದ್ದು ವಿಷಯ ಬೇರೆ ಇತ್ತು. ಕೈಕೇಯಿ ಅದನ್ನು ಸ್ವೀಕಾರ ಮಾಡಿದ ಭಾವ ಬೇರೆ ಆಗಿತ್ತು. ಮಂಥರೆಗೆ ತಲೆ ಕೆಡ್ತು. ಮಂಥರೆಯ ದುರ್ಬುದ್ಧಿ ಎಷ್ಟು, ಸಾಧಾರಣ ಶಕ್ತಿಯಲ್ಲ ಅವಳದು. ಕೈಕೇಯಿಗೆ ಹೇಳ್ತಾಳೆ, ಕೈಕೇಯಿ ಖುಷಿ ಪಡ್ತಾ ಇದ್ದೀಯಲ್ಲ, ಏನು ಹೇಳಲಿ ನಿನಗೆ ಕೈಕೇಯಿ? ರಾಮನ ಅಭಿಷೇಕ ಅಂದರೆ ಖುಷಿ ಪಡ್ತಾ ಇದ್ದೀಯಲ್ಲ, ಹೋಗಿ ಹೋಗಿ ನೀನು ಎಷ್ಟು ಎಳಸು, ಎಷ್ಟು ಸಣ್ಣವಳಿದ್ದಿ ನೀನು, ನಿನಗೆ ಬುದ್ಧಿ ಬೆಳೆದಿಲ್ಲ ನಿನಗಿನ್ನು ಶುರು ಮಾಡಿದ್ದಂತ. ಮಂಥರೆ ಮಾತು ಹೇಗಿತ್ತು. ಇವತ್ತು ತುಂಬ ಜನ ಮಂಥರೆಯರಿದ್ದಾರೆ, ಅವ್ರ ಹೆಸರು ಬೇರೆ ಇಟ್ಟಿರ್ತಾರೆ ಅಷ್ಟೇ ಜಗತ್ತಿನೊಳಗೆ. ಆ ಮಾತೇ ಹಾಗಿತ್ತಂತ. ನಿನಗೆ ವಯಸ್ಸು ಸಣ್ಣದಿದೆ, ಎಳಸು, ನೀನು ಬುದ್ಧಿ ಬೆಳೆದಿಲ್ಲ, ನಿನಗೆ ಅರ್ಥ ಆಗ್ತಾ ಇಲ್ಲ ದಶರಥ ಮಾಡ್ತಾ ಇರುವ ಕುಯುಕ್ತಿಗಳನ್ನು ಅಂತಂದ್ಲಂತ. ಅವಳಿಗೆ ಪಾಪ ಅವಳು ಏನು ಅಂತ ಅರ್ಥ ಆಗ್ತಾ ಇಲ್ಲ ಮಂಥರೆ, ನನಗೆ ನೀನೇ ಹೇಳಬೇಕಷ್ಟೆ ಏನು ಅಂತ ಕೇಳಿದ್ರು. ಇಷ್ಟಂದಾಗ ಮಂಥರೆ ಅಂತಾಳೆ, ನೋಡು, ನಿನಗೆ ಹೇಳಿದೆ, ನಿನಗೆ ಕೇಳಿದೆ, ನಾಳೆ ರಾಮನಿಗೆ ಅಭಿಷೇಕ ಮಾಡಿಬಿಡ್ತಾನೆ ದಶರಥ. ಆವಾಗ ಕೌಸಲ್ಯೆ ರಾಮ ಪಟ್ಟಾಭಿಷೇಕ ಆದ್ಕೊಳ್ಳೇನೆ ರಾಜಮಾತೆ ಅಂತ ಆಗ್ತಾಳೆ ಶುರು ಮಾಡಿದ್ಲಂತೆ. ಕೌಸಲ್ಯ ರಾಜಮಾತೆ ಅಂತ ಆಗ್ತಾಳೆ. ರಾಮರಾಜನಾದರೆ ಕೌಸಲ್ಯ ರಾಜಮಾತೆ ಆಗ್ತಾಳೆ. ಆವಾಗ ನೀನು ಅವ್ರ ಕೈ ಕೆಳಗಿರೋ ಹಾಗೆ ಆಗ್ತೀಯಾ? ನಿನ್ನ ಮಗ ಭರತನಿಗೆ ಅಂತ ಒಂದು ವೇಳೆ ಏನಾದರೂ ಪಟ್ಟಾಭಿಷೇಕ ಆಗಿದ್ದರೆ ನೀನು ರಾಜಮಾತೆ ಆಗ್ತಾ ಇದ್ದಿ. ನೋಡು, ದಶರಥ ಅದಕ್ಕೆ ನಿನಗೆ ಕೇಳದೆ ರಾಮನಿಗೆ ಪಟ್ಟಾಭಿಷೇಕ ಮಾಡೋ ಯೋಚನೆ ಮಾಡಿದಾನೆ. ನೀವೆಲ್ಲ ರಾಮನ ಕೈ ಕೆಳಗೆ ಬೀಳೋ ಹಾಗೆ ಆಗಿಬಿಡ್ತದೆ, ನೀವೆಲ್ಲ ಕೌಸಲ್ಯ ಕೈ ಕೆಳಗೆ ಬೀಳೋ ಹಾಕ್ತದೆ. ನನಗೇನು ದುಃಖ ಇಲ್ಲ. ಕೈಕೇಯಿ ನೀನೊಬ್ಬ ದಶರಥನ ಅರಸಿಯಾಗಿ, ಪಟ್ಟದರಸಿಯಾಗಿ ಕೌಸಲ್ಯ ಅಧೀನ ಆಗಬೇಕಾಗ್ತದಲ್ಲ, ಇದು ನನಗೆ ದುಃಖ ಅಂದಂತ. ಯಾರಿಗಾದರೂ ಅರ್ಥ ಆಯ್ತಾ ಇದೆಲ್ಲ? ಹೆಂಗಿದೆ ನೋಡ್ರಿ ಮಂಥರೆಯ ಮಾತು. ಅವಳು ರಾಜಮಾತೆ ಆಗಬಾರ್ದು, ನೀನು ಅವಳ ಅಧೀನ ಆಗಬಾರ್ದು. ನೀನು ಯಾವತ್ತೂ ರಾಜಮಾತೆ ಅನ್ನಿಸ್ಕೊಳ್ಬೇಕು ಅಂದರೆ ಭರತ ರಾಜನಾಗಬೇಕು. ಇದೆಲ್ಲ ತುಂಬಲಿಕ್ಕೆ ಶುರು ಮಾಡಿದ್ಲಂತ. ಇದನ್ನು ನೀವು ಯಾರಾದರೂ ಯೋಚನೆ ಮಾಡಲಿಕ್ಕಾದರೂ ಸಾಧ್ಯನಾ ಇಂಥ ಮಾತುಗಳನ್ನು? ಅದಕ್ಕೆ ಹೇಳೋದು, ಜಗತ್ತಿನೊಳಗೆ ಮಂಥರೆ ಅಂಥವರು ಅಂದರೆ ಅಲ್ಲಲ್ಲಿ ಈಗಲೂ ಹುಟ್ಟಿರ್ತಾರೆ. ಅವರ ಮಾತೇ ನಿಮ್ಗೆ ಅರ್ಥ ಆಗಲ್ಲ. ಅವ್ರು ಯಾವ ಉದ್ದೇಶದಿಂದ ಬಂದು ಮನೆ ಒಳಗೆ ಏನು ಯಾರಿಗೆ ಬೆಂಕಿ ಹಚ್ತಾರೋ ಗೊತ್ತಾಗಲ್ಲ. ರಾಮಾಯಣ ಹೀಗೊಂದು ಪಾತ್ರವನ್ನು ಆವತ್ತಿನ ದಿವಸ ಪರಿಚಯಿಸ್ತಷ್ಟೆ. ಇವರು ಮನೆನೂ ಮುರಿತಾರೆ, ರಾಜ್ಯನೂ ಮುರಿತಾರೆ, ಪ್ರಜೆಗಳನ್ನು ಹಾಳು ಮಾಡ್ತಾರೆ, ಅಧಿಕಾರವನ್ನು ದುರುಪಯೋಗ ಮಾಡ್ಕೋತಾರೆ. ಎಲ್ಲ ಕಡೆ ಇಂಥ ಮಂಥರೆಯರು ಸಿಗ್ತಾರೆ. ಅಷ್ಟು ಮಾತು ಹೇಳಿದಾಗ ಕೈಕೇಯಿಯ ಕಣ್ಣು ಕೆಂಪಾಯಿತು. ಓಹೋ, ಕೌಸಲ್ಯ ರಾಜಮಾತೆ ಆಗ್ತಾಳ? ಅವಳೇ ತೆಗೆದುಕೊಟ್ಟಿದ್ಲಲ್ವ ತೋಳು ಬಳೆಗಳನ್ನು, ಅವಳೇ ಸಂತೋಷಪಟ್ಟಿದ್ಲಲ್ವ? ನೋಡಿದರೆ ಮಂಥರೆಯ ಆ ಮಾತು ತಕ್ಷಣಕ್ಕೆ ಆ ಕೈಕೇಯಿಯ ಭಾವವನ್ನು ಬದಲು ಮಾಡಿಬಿಡ್ತಂತೆ. ದಶರಥನ ಹೆಂಡತಿ ಪಟ್ಟದರ್ಶಿ ನಾನು ಮೂರನೇ ಅವಳಾಗಿ
ಭರತನಂಥ ಗುಣವಂತ ಮಗನನ್ನು ಜಗತ್ತಿಗೆ ಕೊಟ್ಟ ನಾನು ಅನ್ನೋ ಭಾವನೆ ಅವಳಿಗೆ ಮರ್ತೋಯ್ತು. ರಾಮನಂಥ ಗುಣವಂತನಿಗೆ ರಾಜ್ಯ ಸಿಗಬೇಕು ಅಂತ ಹೇಳಿದ ಕೈಕೇಯಿಗೆ ಮರುಕ್ಷಣದಲ್ಲಿ ಮಂಥರೆಯ ಮಾತು ಪ್ರಭಾವ ಬೀರಿದ್ದಕ್ಕೆ ತಕ್ಷಣ ಬದಲಾಗಿಬಿಟ್ಲಂತ. ಅದಕ್ಕೆ ಎಲ್ಲರ ಮಾತಿಗೆ ಕಿವಿ ಕೊಡಬಾರ್ದು ಅಂತನ್ಲಿಕ್ಕೆ ರಾಮಾಯಣ ನಿದರ್ಶನ. ಅದರಲ್ಲೂ ಬಹಳ ದೊಡ್ಡ ದೊಡ್ಡ ಅಧಿಕಾರದಲ್ಲಿದ್ದವರು ಯಾವತ್ತೂ ಕಿವಿ ಕೊಡಬಾರ್ದು. ನಮ್ಮ ಕಡೆಯಲ್ಲೆಲ್ಲ ಹಿತ್ತಾಳಿ ಕಿವಿ ಅಂತ ಕರೀತಾರೆ. ಹಿತ್ತಾಳಿ ಕಿವಿ ಅಂತ ಕೇಳಿರ್ಬೇಕಿದು ಭಾಷೆ, ಆಡು ಭಾಷೆಯಲ್ಲಿ. ಯಾರೇನು ಹೇಳಿದ್ರು ನಂಬಿಬಿಡೋದು. ಹೌದಾ, ಅವನು ಹಾಗೆ ಮಾಡ್ತಾನೆ, ಹಾಗಾದ್ರೆ ತೆಗೆದಾಕ್ಬಿಟ್ರು. ಇವನು ಹೀಗೆ ಮಾಡ್ತಾನೆ, ತೆಗೆದಾಕ್ಬಿಟ್ರು ಕೆಲಸದಿಂದ. ಈ ಪರಿ ಹಿತ್ತಾಳಿ ಕಿವಿ ಆದರೆ ಆಡಳಿತದಲ್ಲಿ ಏನು ಸುಧಾರಣೆ ತರಲಿಕ್ಕೆ ಸಾಧ್ಯ ಇಲ್ಲ. ಮಂಥರೆ ಆ ಪರಿ ಕೈಕೇಯಿಯನ್ನು ಬ್ರೈನ್ ವಾಶ್ ಅಂತ ಕರೀತಾರೆ. ಒಂದರ್ಥದಲ್ಲಿ ಅವಳ ಬುದ್ಧಿಯನ್ನು ಪೂರ್ಣ ಬದಲಾವಣೆ ಮಾಡಿಬಿಟ್ಲಂತೆ. ಇದು ನಮಗೆ ಕೊಡುವ ಮತ್ತೊಂದು ತಿಳುವಳಿಕೆ, ಎಚ್ಚರಿಕೆ. ನಮ್ಮ ಬದುಕಿನಲ್ಲಿ ಮಂಥರೆ ಅಂತವರು ಬಂದರೆ ನಾವು ಅವರಿಗೆ ಕಿವಿ ಕೊಟ್ಟರೆ ನಮ್ಮ ಜೀವನವನ್ನು ದುರಂತಕ್ಕೆ ಈಡು ಮಾಡ್ಕೋತೇವೆ ಅನ್ನಲಿಕ್ಕೆ ಕೈಕೇಯಿ ತನ್ನ ಜೀವನವನ್ನು ದುರಂತಕ್ಕೆ ಈಡು ಮಾಡಿಕೊಂಡಂತೆ. ಇಡೀ ಅಯೋಧ್ಯೆಯ ಪ್ರಜೆಗಳು ರಾಮನನ್ನು ಹೊಗಳಿದಷ್ಟು ಕೈಕೇಯಿಯನ್ನು ಬೈದ್ರಂತೆ. ರಾಮನನ್ನು ಹೊಗಳಿದ್ದೂ ಸರಿ, ಕೈಕೇಯಿಯನ್ನು ಬೈದದ್ದೂ ಸರಿ ಆಯ್ತಂತೆ. ಅಷ್ಟು ಬೈಸ್ಕೊಂಡು, ಅಷ್ಟು ಅಪಕೀರ್ತಿ ಬಂತು, ಅಷ್ಟು ಅವಳ ಮುಖಕ್ಕೆ ಮಸಿ ಬಳಿದ್ಬಿಟ್ರು. ಜೀವನವೇ ವ್ಯರ್ಥ ಅನ್ನೋ ಸ್ಥಿತಿ ಬಂತಂತೆ ಕೈಕೇಯಿಗೆ ರಾಮಾಭಿಷೇಕ ನಿಲ್ಲಿಸಿದ್ದಕ್ಕೆ. ಆದರೆ ಮಂಥರೆ ಅಂಥವಳು ಮಾಡಿದ ಆಟ, ಹಾಕಿದ ದಾಳ ಪೂರ್ಣ ಪರಿಸ್ಥಿತಿಯನ್ನು ಬದಲು ಮಾಡಿಬಿಡ್ತು. ದಶರಥ ರಾಜ ಕೈಕೇಯಿಗೆ ಬಹಳ ಹಿಂದೆ 2 ವರ ಕೊಟ್ಟಿದ್ದಂತೆ. ಪ್ರಸಿದ್ಧ ಕಥೆ. ಕೈಕೇಯಿ ದೇವತೆಗಳ ಜೊತೆಯಲ್ಲಿ ದಶರಥ ಸೇರಿ ಅಸುರರ ವಿರುದ್ಧ ಹೋರಾಟ ಮಾಡ್ತಾ ಇದ್ದ. ಅಥವಾ ಇನ್ಯಾವುದೋ ಒಂದು ಸಂದರ್ಭ ಹೇಳ್ತಾರೆ. ಒಬ್ಬ ರಾಜನ ಜೊತೆಗೆ ಹೋರಾಟ ಮಾಡ್ತಾ ಇದ್ದ, ಯುದ್ಧ ಮಾಡ್ತಾ ಇದ್ದ. ಯುದ್ಧ ಮಾಡುವಾಗ ದಶರಥ ರಾಜನ ರಥದ ಚಕ್ರ ಉರುಳಲಿಕ್ಕೆ ಆಗಿಬಿಡ್ತು. ಆ ಚಕ್ರ ಕೆಳಗೆ ಬೀಳಬಾರ್ದು ಅಂತ ಒಂದು ಅರ ಅಂತ ಹಾಕಿರ್ತಾರೆ. ಆ ಅರ ಕೆಳಗೆ ಬಿದ್ದೋಯ್ತು. ರಥದ ಚಕ್ರ ಕೆಳಗೆ ಬೀಳಬೇಕಾಗಿದೆ. ಆವಾಗ ಕೈಕೇಯಿ ಜೊತೆಗಿದ್ಲಂತೆ. ಕೈಕೇಯಿ ದಶರಥನ ರಥದ ಚಕ್ರ ಕೆಳಗೆ ಬೀಳಬಾರ್ದು ಅಂತ ತನ್ನ ಕೈಯನ್ನೇ ಇಟ್ಬಿಟ್ಲಂತೆ ಆ ರಥ ಚಕ್ರ ಕೆಳಗೆ ಬೀಳದೇ ಇರೋ ಹಾಗೆ. ಅವಳು ಕೈ ಎಷ್ಟು ಸ್ಟ್ರಾಂಗ್ ಇರಬೇಕು ನೋಡ್ರಿ, ಎಷ್ಟು ಗಟ್ಟಿ ಅವಳು ಮಹಿಳೆ. ಯುದ್ಧ ಮಾಡಿ ಗೆದ್ದ ದಶರಥ ರಾಜ. ದಶರಥ ರಾಜನಿಗೆ ಕೈಕೇಯಿ ಮೇಲೆ ಭಾರಿ ಪ್ರೀತಿ ಬಂದ್ಬಿಡ್ತು. ಏನು ಕೆಲಸ ಮಾಡ್ದಿ ಇವತ್ತು ಕೈಕೇಯಿ ನೀನು, ನಿನ್ನನ್ನು ಎಷ್ಟು ಶ್ಲಾಘಿಸಿದರೂ ಕಡಿಮೆ ಇದೆ. ನಾನೇನಾದರೂ 2 ವರ ಕೊಡಬೇಕು ಅಂತ ಮನಸ್ಸು ಮಾಡಿದ್ದೇನೆ, ನೀನು ಏನು ವರ ಕೇಳಿದರೂ ನಾನು ಕೊಡ್ತೇನೆ ಅಂತ ದಶರಥ ರಾಜ ಹೇಳಿಬಿಟ್ಟಂತೆ. ಇಷ್ಟು ಹೇಳಿದ್ದೇ ತಡ. ಕೈಕೇಯಿ ಆ ಕೂಡಲೇ ಕೇಳಿಬಿಟ್ಟಿದ್ರೆ ಆಗೋಗ್ತಿತ್ತೋ ಏನೋ. ಆವಾಗ ರಾಮ ಇರಲಿಲ್ಲ, ಭರತ ಹುಟ್ಟಿರಲಿಲ್ಲ, ಶತ್ರುಘ್ನ ಹುಟ್ಟಿರಲಿಲ್ಲ. ಅವಳಿಗೆ ಮನಸ್ಸಿನಲ್ಲಿ ವರ ಕೇಳಬೇಕಾದ್ರೆ ದಶರಥನಿಗೆ ಹೇಳ್ತಾಳೆ, ವರ ಕೊಡ್ತೇನೆ ಅಂತಿದೆಯಲ್ಲ, ನೀನೇ ನನಗೆ ದೊಡ್ಡ ವರ ದಶರಥ, ಆದರೂ ನೀನು ವರ ಕೊಡ್ತೇನೆ ಅಂತ ಇದ್ದಿ, ಸಮಯ ಬಂದಾಗ ಕೇಳ್ತೇನೆ ಅಂತಂದಿದ್ಲಂತ. ಆಗಲಿ ಅಂತಂದಿದ್ದ ದಶರಥ. ಅಲ್ಲಿಗೆ ನಿಂತು ಹೋಗಿತ್ತದು. ಮಂಥರೆಗೆ ನೆನಪಿದೆ, ಕೈಕೇಯಿಗೆ ನೆನಪಿಲ್ಲ. ಮಂಥರೆ ಜೊತೆಗೆ ಯಾವಾಗಲೂ ಕೈಕೇಯಿ ಮಾತಾಡುವಾಗ ಈ ವಿಷಯ ಹೇಳ್ಕೊಂಡಿದ್ಲಂತ. ನೋಡು ಮಂಥರೆ, ನನ್ನ ಮೇಲೆ ಎಷ್ಟು ಪ್ರೀತಿ ದಶರಥ ರಾಜನಿಗೆ. ಅವತ್ತೆದ್ದೋ ಯುದ್ಧ ಮಾಡುವಾಗ ನಾನಲ್ಲಿ ಕೈ ಇಟ್ಟು ಚಕ್ರ ಬೀಳದಂತೆ ಮಾಡಿದ್ದಕ್ಕೆ ನನಗೆ 2 ವರ ಕೊಡ್ತೇನೆ ಎಂದಿದ್ದಾನೆ ದಶರಥ ಅಂತ ಹೇಳಿದ್ದು. ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ಲಂತೆ ಮಂಥರೆ. ಅಯ್ಯೋ, ಇದು ಮುಂದಕ್ಕೆ ಬೇಕಾಗ್ತದೆ ಅಂತ. ಕೆಲವ್ರು ಏನು ಬೇಕಾದರೂ ಹೇಳ್ರಿ, ಮೊಬೈಲಲ್ಲಿ ತಕ್ಷಣ ರೆಕಾರ್ಡ್ ಮಾಡಿ ಇಟ್ಕೊಡ್ತಿರ್ತಾರೆ. ಮುಂದೆ ಯಾವತ್ತಾದರೂ ಅವ್ರ ಮೇಲೆ ಮತ್ತೆ ತೊಗೊಳ್ಳಿಕ್ಕೆ ಬರ್ತದೆ ಕ್ಲಾಸು ಅಂತ. ಹಂಗೆ ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದು ಬುದ್ಧಿಯಲ್ಲಿ. ಮಂಥರೆ ಕೈಕೇಯಿಗೆ ನೆನಪೇ ಇಲ್ಲದ ವರವನ್ನು ನೆನಪಿಸ್ಕೊಟ್ಲಂತ. ನೋಡು, ನೀನು ಈ ಸಮಯಕ್ಕೆ ನಿನಗೆ ಆಗ ಕೊಡ್ತೇನೆ ಎಂದಿದ್ದಂಥ ವರವನ್ನು ಈಗ ಕೇಳು, ಸಮಯ ಬಂದಿದೆ.
ಬಿಡಬೇಡ, ಬಿಟ್ಟಿ ಅಂದರೆ ಮುಗಿದೋಯ್ತು, ರಾಮರಾಜನಾಗಿ ಬಿಡ್ತಾನೆ, ಕೌಸಲ್ಯ ರಾಜಮಾತೆ ಆಗಿ ಪದೇ ಪದೇ ಹೇಳ್ತಾಳಂತ. ಇಷ್ಟು ಹೇಳಿದ್ದಕ್ಕೆ ದಶರಥ ರಾಜ ಬಂದಾಗ ತಾನು ಕೈಕೇಯಿ ಬಹಳ ದುಃಖಿತಳಾಗಿ ತಲೆ ಕೂದಲನ್ನೆಲ್ಲ ಹರಡಿಕೊಂಡು ತನ್ನ ಅಂತಃಪುರದೊಳಗೆ ಬಹಳ ದುಃಖಿತಳಾಗಿ ವರ್ತಿಸಿದ್ದು. ದಶರಥ ರಾಜ ಮರುದಿನವೇ ರಾಮನಿಗೆ ಪಟ್ಟಾಭಿಷೇಕದ ಸಂಭ್ರಮದಲ್ಲಿದ್ದವನು ಸಂತೋಷದಿಂದ ಬಂದಿದ್ದಾನೆ. ಅವನ ಹತ್ರ ಇದ್ದಕ್ಕಿದ್ದ ಹಾಗೆ ಮಾತಾಡ್ತಾ ಕೈಕೇಯಿ, ನೀವು ಅವತ್ತು 2 ವರ ಕೊಡ್ತೇನೆ ಎಂದಿದ್ರಲ್ಲ, ಇವತ್ತು ಕೊಡ್ರಿ ಅಂತ ಹಠ ಹಿಡಿದು ಕೂತ್ಕೊಂಡ್ಬಿಟ್ಲಂತ. ಎಂಥೆಂಥ ಕಥೆಗಳು ನಡೆದೋಯ್ತು, ಏನೆಲ್ಲ ನಡೆದೋಯ್ತು ನೋಡಿ ರಾಮಾಯಣದೊಳಗೆ. ಅದಕ್ಕೆ ರಾಮಾಯಣ ಹೇಳ್ತದೆ, ಅಪ್ಪಿ ತಪ್ಪಿ ಹೆಂಡತಿಗೆ ವರ ಕೊಡ್ತೇನೆ ಅಂದಾಗ ಕೊಟ್ಬಿಡ್ಬೇಕಂತೆ, ಸಮಯ ಕೊಟ್ಟರೆ ಹೀಗೆಲ್ಲ ಆಗ್ತಾವೆ ಅಂತಂತ. ಸುಮ್ಮನೆ ಸಂದೇಶಕ್ಕೆ ಹೇಳಿದೆ, ಕೆಲವೆಲ್ಲ ಕೊಡ್ತೇನೆ ಅಂದಾಗ ಕೊಟ್ಟು ಕೈ ಮುಗಿದ್ಬಿಟ್ರೆ ಮುಗಿದು ಹೋಗ್ತಿರ್ತದೆ, ಸಮಯ ಕೊಟ್ಟರು ಅಂದರೆ ಅಲ್ಲಿಗೆ ಮುಗೀತು ಅಂತ ಅರ್ಥ. ಅದು ಏನು ಬೇಕಾದರೂ ಆಗ್ತದೆ. ಈ ರೀತಿ ಕೈಕೇಯಿಯ ಕಥೆ. ರಾಮನಿಗೆ ಅಭಿಷೇಕ ಮಾಡಬಾರ್ದು, ವನವಾಸಕ್ಕೆ ಹೋಗಬೇಕು 1 ವರ, ಭರತನಿಗೆ ಅಭಿಷೇಕ ಮಾಡಬೇಕು ಅಂತ 2 ವರವನ್ನು ಮುಂದಿಟ್ಲು. ದಶರಥ ಮೂರ್ಛೆ ಬಿದ್ದ. ಇವಳು ಕೇಳಿದ ವರಕ್ಕೆ ಅವನಿಗೆ ಹೇಳಲಿಕ್ಕೆ ಆಗಲಿಲ್ಲ, ಕುಸುದೇ ಬಿದ್ದುಬಿಟ್ಟನಂತೆ ದಶರಥ ರಾಜ ಅಂತೆಲ್ಲ ಬಹಳ ವರ್ಣನೆ ಮಾಡ್ತಾರೆ ವಾಲ್ಮೀಕಿ ಋಷಿಗಳು. ಅದೆಲ್ಲ ಕಣ್ಣಿಗೆ ಕಟ್ಟುವಂತೆ ಚಿತ್ರಣ ನೀವು ರಾಮಾಯಣ ನೋಡಿದಾಗ, ವಿಸ್ತಾರವಾಗಿ ನೋಡಿದಾಗ ಗೊತ್ತಾಗ್ತದೆ. ಅಂತೂ ಮಂಥರೆಯ ಪಾತ್ರ ಕೈಕೇಯಿಯ ಬುದ್ಧಿಯನ್ನು ಕೆಡಿಸಿದ್ದು, ಕೈಕೇಯಿ ವರವನ್ನು ಕೇಳುವ ನೆಪದಲ್ಲಿ ಅಭಿಷೇಕವನ್ನು ನಿಲ್ಲಿಸಿದ್ದು, ದಶರಥನಿಗೆ ಏನು ಮಾತಾಡಬೇಕು ಅಂತ ತೋಚದಂತೆ ಮೂರ್ಛೆ ಬಿದ್ದದ್ದು. ರಾಮ ಬಂದು ದಶರಥನನ್ನು, ಅಪ್ಪ ಯಾಕೆ ಹೀಗೆ ಮಾಡ್ತಿದ್ದಿ, ಯಾಕೆ ಹೀಗೆ ಮಾಡ್ತಿದ್ದಿ ಅಂತ ಕೇಳಿದ್ದು. ಆಗಲೂ ಕೈಕೇಯಿನೇ ಉತ್ತರ ಕೊಟ್ಲಂತೆ, ನೀನು ಕಾಡಿಗೆ ಹೋಗಬೇಕಂತೆ, ಭರತ ರಾಜನಾಗಬೇಕು, ನಿಮ್ಮಪ್ಪನ ಅಭಿಲಾಷೆ, ಹೇಳಲಿಕ್ಕೆ ಸಂಕೋಚ ಪಡ್ತಿದ್ದಾನೆ, ನಾನೇ ಹೇಳ್ತೀನಿ ಅಂತೆ ಕೈಕೇಯಿ. ಎಷ್ಟು ತೋಡಿದ್ರು ನೋಡಿದ್ಲು ಅವಾಗ. ಎಲ್ಲ ರಾಮಾಯಣದಲ್ಲಿ ಬರ್ತದೆ ಇವೆಲ್ಲ. ಆಗ ರಾಮಚಂದ್ರ ಕೈಕೇಯಿಯ ಮುಂದೆ ಒಂದು ಮಾತು ಹೇಳ್ತಾನೆ. ದಶರಥ ಇದ್ದಂತೆ ಕೈಕೇಯಿಗೆ ನಮಸ್ಕಾರ ಮಾಡಿ ಹೇಳಿದ ರಾಮ, ಅಮ್ಮ ನೀನು ನನ್ನ ಮೇಲೆ ಎಷ್ಟು ದೊಡ್ಡ ಆಶೀರ್ವಾದ ಮಾಡ್ತಾ ಇದ್ದಿ, ಎಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಮಾಡಿ ಇಷ್ಟು ದೊಡ್ಡ ರಾಜ್ಯಭಾರದ ಜವಾಬ್ದಾರಿ ಹೊರಿಸ್ಬಿಡ್ತಾರೋ ಅಂತ ಕಾಡಿನೊಳಗೆ ರಾಮ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡ್ತಿದ್ದೀನಂತೆ ಕೈಕೇಯಿ. ಅಭಿಷೇಕ ಮಾಡ್ತೇನೆ ಅಂತ ದಶರಥ ರಾಜ ಹೇಳಿದಾಗ ರಾಮನ ಮುಖ ಹೇಗಿತ್ತೋ, ಅಭಿಷೇಕ ನಿಂತಿದೆ, ನಾಳೆ ನೀನು ವನವಾಸಕ್ಕೆ ಹೋಗಬೇಕು ಅಂತ ಕೈಕೇಯಿ ಹೇಳಿದಾಗಲೂ ಕೂಡ ರಾಮನ ಮುಖ ಹಾಗೇ ಇತ್ತು ಅಂತ ವಾಲ್ಮೀಕಿ ಋಷಿಗಳು ಹೇಳ್ತಾರೆ. ಇದನ್ನು ಕೇಳಿದರೆ ರೋಮಾಂಚನ ಆಗ್ತದೆ. ಯಾಕೆ ಹಾಗೇ ಇತ್ತು ಅಂತ ಹೇಳ್ತಾರೆ ಅಂದರೆ, ವಾಲ್ಮೀಕಿಗಳಂತಾರೆ ರಾಮನ ಮನಸ್ಸು ಎಷ್ಟು ದೃಢ ಅಂದರೆ, ಎರಡಕ್ಕೂ ಸುಖ ದುಃಖೇ ಸಮೀಕೃತ್ವ, ಸುಖವಾಗ್ತದೆ ದುಃಖವಾಗ್ತದೆ ಅಂದರೆ ಸಮತ್ವದಲ್ಲಿ ಇರ್ತಿದ್ದಂತೆ. ಲಾಭ ಆಗಲೂ ಸಮ, ಜಯ ಆಗಲೂ ಸಮ, ನಷ್ಟ ಆಗಲೂ ಸಮ, ಎರಡರಲ್ಲಿಯೂ ವಿಕಾರ ಇಲ್ಲ ರಾಮಚಂದ್ರನಿಗೆ. ಇದು ಮನುಷ್ಯನಲ್ಲಿ ಬರಬೇಕಾದ ಗುಣ ಅಂತ ವಾಲ್ಮೀಕಿ ಋಷಿಗಳು ಹೇಳ್ತಾರೆ. ನಿಮಗಿವತ್ತು ಪದವಿ ಸಿಗ್ತದೆ ಅಂದಾಗಲೂ ಅತೀ ಉತ್ಸಾಹ ತೋರ್ಲಿಕ್ಕೆ ಹೋಗಬೇಡ, ಸಿಕ್ಕ ಮೇಲೂ ಕೂಡ ಭಾರೀ ಅಂತ ಬೀಗಲಿಕ್ಕೆ ಹೋಗಬೇಡ. ಸಿಗದೇ ಇದ್ದಾಗ ಆಗೋ ದುಃಖ ಇದೆಯಲ್ಲ, ಅದು ವಿಪರೀತಾವ. ಸಿಗದೇ ಇದ್ದರೂ ದುಃಖ ಪಡಲಿಕ್ಕೆ ಹೋಗಬೇಡ. ಇದು ರಾಮಾಯಣ ಹೇಳಿಕೊಡುವ ಪಾಠ. ನಿನ್ನ ಪ್ರಯತ್ನ ನೀನು ನಡೆಸ್ತಾ ಇರು, ನಿನಗೆ ಬರಬೇಕಾದ ಪದವಿ, ನಿನಗೆ ಬರಬೇಕಾದ ಆಡಳಿತ, ನಿನಗೆ ಬರಬೇಕಾದ ಕೀರ್ತಿ, ಧನ ಎಲ್ಲ ನಿನ್ನ ಹಿಂದೆ ಹಿಂದೆ ತಾನಾಗೆ ಬರ್ತಾರೆ. ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇರು. ಆದರೆ ಯಾವ ಕಾರಣಕ್ಕೂ ಸಿಗದೇ ಇದ್ದದ್ದನ್ನು ಸಿಗಲಿಲ್ಲ ಅಂತ ವ್ಯಥೆ ಪಡ್ತಾ ಸಮಯ ಹರಣ ಮಾಡಬೇಡ. ನೋಡಿ, ರಾಮನ ನಿರ್ವಿಕಾರವಾದ, ರಾಮನ ನಿರಾಶಾ ವ್ಯವಸ್ಥೆ, ಯಾವ ಆಸೆಯೂ ಪಡೆದ ಗಂಭೀರವಾದ ಆ ಮನಸ್ಸಿನೊಳಗಿದ್ದಂತಹ ಏಕರೂಪತೆಯನ್ನು ವಾಲ್ಮೀಕಿಗಳು ನಮ್ಮ ಮುಂದೆ ಇಡ್ತಾರೆ. ಆವಾಗ ಸರಿ ಅಂತಂದ ರಾಮ, ಅಮ್ಮ ನನ್ನ ಮೇಲೆ ಎಂಥ ಅನುಗ್ರಹ ಮಾಡ್ತಾ ಇದ್ದಿ,
ನಾನು ಈಗಲೇ ಕಾಡಿಗೆ ಹೊರಡ್ತೇನೆ, ನಮ್ಮಪ್ಪನ ಮಾತನ್ನು ನಾನು ಸತ್ಯ ಮಾಡ್ತೇನೆ, ಈಗಲೇ ಹೊರಡ್ತೇನೆ ಕಾಡಿಗೆ ಅಂತ ರಾಮ ಆಗಿಂದಾಗಲೇ ಕಾಡಿಗೆ ಹೊರಟು ನಿಂತುಬಿಟ್ಟ. ಸೀತೆ, ನೀವಿಲ್ದಿದ್ದರೆ ಅಯೋಧ್ಯೆಯಲ್ಲಿ ಒಬ್ಬಂಟಿಗಳಾಗಿ ನಾನೇನು ಮಾಡಬೇಕು? ನಾನು ಬಂದದ್ದೇ ಸಹಧರ್ಮಿಣಿಯಾಗಿ, ನಿಮ್ಮ ಅರ್ಧಾಂಗಿಯಾಗಿ ಬಂದದ್ದು, ನಿಮ್ಮ ಕಷ್ಟಗಳ ಅರ್ಧ ಕಷ್ಟ ನಾನು ಅನುಭವಿಸಬೇಕು, ನಾನು ರಾಜ್ಯದಲ್ಲಿರಲಾರೆ. ಅವಳು ಹೊರಟರು. ಲಕ್ಷ್ಮಣ, ನಾನಿರೋದೇ ರಾಮ ನಿನ್ನ ಸೇವಕನಾಗಿ, ನಾನಿಲ್ಲಿದ್ದು ನಿನ್ನ ಸೇವೆ ಮಾಡದೇ ಇದ್ದರೆ ನಾನು ಭೂಮಿಯಲ್ಲಿ ಬಂದದ್ದೇ ವ್ಯರ್ಥ, ನಾನು ನಿನ್ನ ಸೇವಕನಾಗಿ ನಾನು ಬರ್ತೇನೆ ಅಂತ ರಾಮನನ್ನು ಹಿಂಬಾಲಿಸಿ ಸೀತೆ ಹೊರಟಲು. ರಾಮನ ಸೇವೆ ಮಾಡಲಿಕ್ಕೆ ಅಂತ ಲಕ್ಷ್ಮಣ ಹೊರಟು ಬಿಟ್ಟ. ದಶರಥನ ಬಾಯಲ್ಲಿ ಮಾತು ಬರ್ತಾ ಇಲ್ಲ, ಕೈಕೇಯಿ ಧಾರ್ಷ್ಟ್ಯದಿಂದ ಮಾತಾಡ್ತಿದ್ದಾಳೆ, ಇನ್ನೊಬ್ರು ಯಾರು ತಡೆ ಹಿಡಿಲಿಕ್ಕೆ ಬರುವಷ್ಟು ಶಕ್ತಿ ಇಲ್ಲ. ದಶರಥನ ಮಾತು ಮೀರಬಾರ್ದು ಅಂತ ದೃಢ ಸಂಕಲ್ಪ ಮಾಡಿದ್ದಾನೆ. ತಂದೆಯ ಮಾತಿಗೆ ತಕ್ಕಂತೆ ವೈರಾಗ್ಯ ತಾಳಿ ರಾಮ, ಸೀತೆ, ಲಕ್ಷ್ಮಣ ಮೂವರು ಕೂಡ ಅಯೋಧ್ಯೆಯಿಂದ ಹೊರಟೇ ಬಿಟ್ಟರು ಅಂತ ರಾಮಾಯಣದಲ್ಲಿ ಕಥೆ ಬರ್ತದೆ. ಇಷ್ಟು ದೊಡ್ಡ ಪಟ್ಟಾಭಿಷೇಕದ ಸಂಭ್ರಮವನ್ನು ಪರಿತ್ಯಜಿಸಿ ದಶರಥನಿಗೆ, ಕೌಸಲ್ಯಗೆ ನಮಸ್ಕಾರ ಮಾಡಿ, ಲಕ್ಷ್ಮಣ ಸುಮಿತ್ರೆಗೆ ನಮಸ್ಕಾರ ಮಾಡಿ, ಪ್ರಜೆಗಳಿಗೆಲ್ಲರಿಗೂ ವಿಷಯ ಮುಟ್ಟಿದೆ ಅಂತಾದಾಗ ಒಂದು ಹನಿ ಕಣ್ಣೀರು ಹಾಕದೆ ಸುಮಂತ್ರ ತಯಾರು ಮಾಡಿದಂಥ ರಥದಲ್ಲಿ ಕೂತ್ಕೊಂಡು ಮೂವರೂ ಕೂಡ ಅಯೋಧ್ಯ ಪಟ್ಟಣದಿಂದ ಕಾಡಿಗೆ ಹೊರಟೇ ಬಿಟ್ರಂತೆ. ಇದು ರಾಮಾಯಣದಲ್ಲಿ ಬರುವ ಮತ್ತೊಂದು ಪ್ರಸಂಗ. ಇದನ್ನು ನಾವು ಹೇಗೆ ಸಂದೇಶವಾಗಿ ತಗೊಳ್ಬೇಕು? ಮನುಷ್ಯನ ಬದುಕಿನಲ್ಲಿ ಯಾವುದು ಸ್ಥಿರವಲ್ಲ, ಇದೇ ಸಂದೇಶ. ಪದವಿ ಸ್ಥಿರ ಅಲ್ಲ, ಸಂಪತ್ತು ಸ್ಥಿರ ಅಲ್ಲ, ಅಧಿಕಾರ ಸ್ಥಿರ ಅಲ್ಲ. ಇದನ್ನು ರಾಮ ಜಗತ್ತಿಗೆ ತೋರಿಸಿದ. ಮತ್ತು ಸ್ಥಿರ ಯಾವುದು? ಯಾವುದು ಸ್ಥಿರ ಅಲ್ಲ ಅಂದರೆ ಸ್ಥಿರ ಯಾವುದು ಅಂತ ಇರಬೇಕಲ್ಲ, ಒಂದಿಷ್ಟು ಯಾವುದಾದ್ರು, ಅದು ಯಾವುದು? ಅದನ್ನು ವಾಲ್ಮೀಕಿ ಋಷಿಗಳು ಹೇಳ್ತಾರೆ. ಸ್ಥಿರ ಯಾವುದು ಗೊತ್ತೋ? ನಾವು ನಮ್ಮೊಳಗೆ ಸಂಪಾದಿಸಿದಂತಹ ಒಳ್ಳೆಯ ಗುಣಗಳಿದ್ದಾವಲ್ಲ, ಅದು ಸ್ಥಿರ ಅಂತ. ನಮ್ಮ ಒಳಗೆ ನಾವೇನು ಅಭಿವ್ಯಕ್ತಗೊಳಿಸ್ಕೋಬೇಕಾಗಿದೆ ಗುಣಗಳಿವೆ, ಸದ್ಗುಣಗಳು, ಅದು ಸ್ಥಿರ. ನಾವು ಒಳ್ಳೆಯ ಭಾವದಿಂದ ಮಾಡುವ ಧರ್ಮ ಇದೆಯಲ್ಲ, ಅದು ಸ್ಥಿರ ಧರ್ಮ. ಹಣ ಅಲ್ಲ, ಧರ್ಮ ಸ್ಥಿರ ಅಂತ ಯಾವತ್ತಿದ್ರು. ಒಳ್ಳೆಯ ನಡಿಗೆ, ಒಳ್ಳೆಯ ಉಡುಗೆ, ಒಳ್ಳೆಯ ತೊಡುಗೆ, 4 ಜನರ ಜೊತೆಯಲ್ಲಿ ನಾವು ಬೆಸೆದ ಸಂಬಂಧಗಳು, ಇನ್ನೊಬ್ಬರಿಗೆ ನಾವು ಮಾಡಿದ ಉಪಕಾರ, ಮತ್ತೊಬ್ಬರಿಗೆ ನಾವು ಮಾಡಿದ ಸಹಾಯ, ಇನ್ನೊಬ್ಬರು ನಮಗೆ ಅಂತ ಮಾಡಿದ ಗೌರವ, ನಮ್ಮ ಗುಣಗಳನ್ನು ಕಂಡು, ಇದೇ ಸ್ಥಿರ. ಇದಕ್ಕಿಂತ ಜಗತ್ತಿನಲ್ಲಿ ಇನ್ಯಾವುದೂ ಸ್ಥಿರ ಇಲ್ಲ. ಆ ಒಳ್ಳೆಯತನದಂತಹ ಸ್ಥಿರತೆ ಮತ್ತೊಂದು ಎಲ್ಲೂ ಇಲ್ಲ. ಅದಕ್ಕೆ ರಾಮ ಅಂದೇ ತೋರಿಸಿದ, ಈ ಆಡಳಿತ, ಈ ಅಧಿಕಾರ, ಈ ಸಿಂಹಾಸನ, ಇದೆಲ್ಲ ಏನು ಸ್ಥಿರ ಅಲ್ಲ. ಇದೇನು ನಮಗೆ ಮುಂದೆ ನಾನು ಹೋದರೆ ಬರೋದು ಅಲ್ಲ. ಹಿಂದೆ ಎಷ್ಟು ಜನ ಆಳು ಹೋಗಿದ್ದಾರೋ, ಮುಂದೆ ಎಷ್ಟು ಜನ ಆಳ್ಲಿಕ್ಕಿದ್ದಾರೋ ಈ ಪದವಿಯ ಮೇಲೆ ಕೂತ್ಕೊಂಡು. ಇದನ್ನು ಅಂದು ರಾಮ ತೋರಿಸಿದ ಅಂತ ಒಂದು. ಎರಡನೇದ್ದು, ರಾಮ ಮನಸ್ಸು ಮಾಡಿದರೆ ಕೈಕೇಯಿ ಒಬ್ಬಳನ್ನು ಬಿಟ್ಟು ಎಲ್ಲ ಪ್ರಜೆಗಳು ನನ್ನನ್ನು ರಾಜ ಆಗಲಿ ಅಂತ ಅಂತಿದ್ದಾರೆ, ಇವಳದೊಬ್ಬದ್ದೇನಂತೆ ಅಂತ ಅವಳು ವಿರುದ್ಧ ತಿರುಗಿ ಬಿದ್ದಿದ್ದರೆ ಕೈಕೇಯಿಗೇನಾದರೂ ರಾಮನ ಪಟ್ಟಾಭಿಷೇಕ ನಿಲ್ಲಿಸ್ಲಿಕ್ಕೆ ಆಗ್ತಿತ್ತ? ಮಂಥರೆಯನ್ನು ಬಂಧೀಖಾನೆಗೆ ಹಾಕಿಸ್ಬಿಟ್ರೆ ಆಯ್ತಪ್ಪ. ಮಂಥರೆಯನ್ನು ಎಷ್ಟೊತ್ತು ಸೈನಿಕರಿಗೆ ಹೇಳಿ ಬಂಧೀಖಾನೆಗೆ ಹಾಕಿಸಿ, ಕೈಕೇಯಿಯ ಮಾತನ್ನು ಯಾರು ಕೇಳದೇ ಇದ್ದಾಗ ಮಾಡಿ, ತಾನೊಬ್ಬ ಹಠದಿಂದ ಪಟ್ಟಾಭಿಷೇಕ ನಾನು ಮಾಡ್ಕೊಳ್ತೇನೆ ಅಪ್ಪ ಅಂತ ಹೇಳಿ ರಾಮ ರಾಜನಾಗಿದ್ದರೆ ಯಾರಾದರೂ ತಡೆಯೋ ಶಕ್ತಿ ಇತ್ತ? ವಾಲ್ಮೀಕಿಗಳು ಹೇಳ್ತಾರೆ, ಯಾರಿಗಾದರೂ ತಡೆಯೋ ಶಕ್ತಿ ಇತ್ತ ರಾಮನನ್ನು? ಇರಲಿಲ್ಲ. ಆದರೆ ರಾಮ ರಾಜ್ಯಾಭಿಷೇಕ ಮಾಡಿಸ್ಕೊಳ್ಳಿಲ್ಲ. ಯಾಕೆ? ಎಂಥ ಅದ್ಭುತವಾದ ಪ್ರಶ್ನೆ ಅಲ್ವ ಇದು. ಯಾರು ತಾನೇ ತಡಿಲಿಕ್ಕೆ ಸಾಧ್ಯ ರೀ ರಾಮಚಂದ್ರನನ್ನು? ಅಷ್ಟು ಜನ ಪ್ರಜೆಗಳ ಒಮ್ಮತ ಇದೆ, ಅಷ್ಟು ಜನ ಮಂತ್ರಿಗಳ ಒಮ್ಮತ ಇದೆ, ಸ್ವತಃ ರಾಜನಾದ ದಶರಥ ರಾಜ ರಾಜ್ಯಾಭಿಷೇಕಕ್ಕೆ ಸಂಕಲ್ಪ ಮಾಡಿದ್ದಾನೆ. ಇನ್ಯಾರು ತಡಿಲಿಕ್ಕೆ ಸಾಧ್ಯ ಹೇಳಿ? ಒಬ್ಬ ಮಂಥರೆ, ಒಬ್ಬ ಕೈಕೇಯಿ
ಇಷ್ಟು ದೊಡ್ಡ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಡಿಲಿಕ್ಕೆ ಸಾಧ್ಯ ಆಗ್ತಿತ್ತ? ಏನಾದರೂ ರಾಮ ತಿರುಗಿ ಬಿದ್ದಿದ್ರೆ? ಆಗ್ತಿರಲಿಲ್ಲ. ರಾಮರಾಜನಾಗ್ಬೋದಾಗಿತ್ತು. ಆದರೂ ಯಾಕೆ ರಾಮಚಂದ್ರ ಪಟ್ಟಾಭಿಷೇಕಕ್ಕೆ ಮನಸ್ಸು ಮಾಡಲಿಲ್ಲ? 2 ಕಾರಣ ಹೇಳ್ತಾರೆ. ಮೊದಲನೇ ಕಾರಣ, ಸಂದರ್ಭಕ್ಕೆ ತಕ್ಕಂತೆ ರಾಜನಾಗಿಬಿಟ್ರೆ ರಾಮ ಮನಸ್ಸಿನಲ್ಲಿ ಯೋಚನೆ ಮಾಡುವಾಗ ಅಂತಾನೆ, ನನ್ನ ತಂದೆ ಕೈಕೇಯಿಗೆ ಕೊಟ್ಟ ಮಾತನ್ನು ಸತ್ಯ ಮಾಡಿಕೊಳ್ಳಿಕ್ಕಾಗಲಿಲ್ಲ ಅಂತ ವಚನಭ್ರಷ್ಟತೆ ಅಪ್ಪನಿಗೆ ಬರ್ತದಲ್ಲ ಅಂತ ರಾಮ ರಾಜ್ಯ ಬಿಟ್ಟು ಹೋದಂತ. ತಂದೆ ಮಾತು ಕೊಟ್ಟು ಕೂಡ ನಡೆಸಲಿಲ್ಲ ಅಂತ ಹೇಳಿ ಕೈಕೇಯಿ ಎಲ್ಲ ಕಡೆಯಲ್ಲಿ ಹೇಳ್ತಾಳೆ. ಆವಾಗ ದಶರಥನ ಬಗ್ಗೆ ಏನಂತಾರೆ ಎಲ್ಲರೂ ಕೂಡ? ವಚನಭ್ರಷ್ಟ ಅಂತಾರೆ. ರಾಮ ಇದಕ್ಕೆ ಹಿಂದೆ ಹಾಕಿದ್ನಂತೆ. ನನಗೆ ಜನ್ಮ ಕೊಟ್ಟ ತಂದೆ ಯಾವ ಕಾರಣಕ್ಕೂ ಕೂಡ ವಚನಭ್ರಷ್ಟ ಅಂತ ಆಗಬಾರದು. ಅಷ್ಟು ಪಿತೃಭಕ್ತಿಯನ್ನು ಮೆರೀತಾರೆ. ಇದು ನಮ್ಮ ಸಂಸ್ಕೃತಿ. ರಾಜ್ಯ ಇವತ್ತು ಇದೆ, ನಾಳೆ ಹೋಗ್ತದೆ. ಸಂಪತ್ತು ಇವತ್ತು ಬರ್ತದೆ, ನಾಳೆ ಹೋಗ್ತದೆ. ಆದರೆ ನಮಗೆ ಜನ್ಮ ಕೊಟ್ಟ ತಂದೆ, ಆ ತಂದೆಯ ಮಾತು, ಅದು ನಾವು ಇನ್ಯಾವುದಾದ್ರೂ ಜನ್ಮ ಪಡೆದರೆ, ಇನ್ಯಾವುದಾದ್ರೂ ಲೋಕಕ್ಕೆ ಹೋದರೂ ಕೂಡ ಅದು ನಮ್ಮ ಹಿಂದೆ ಬರ್ತದಂತೆ. ಇದು ಪಿತೃಭಕ್ತಿ. ಆಚಾರ್ಯ ದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ, ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ ಯಾನ್ಯಸ್ಮಾಕಗುಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ. ಇದೆಲ್ಲ ವೇದ ಹೇಳ್ತದೆ. ಮಾತೃದೇವೋ ಭವ, ಪಿತೃದೇವೋ ಭವ. ಕಾಣದ ದೇವರನ್ನು ಆರಾಧನೆ ಮಾಡೋದು ಒಂದು, ಕಾಣುವ ದೇವರನ್ನು ಆರಾಧಿಸದೇ ಇರೋದು ದೊಡ್ಡ ಅಪರಾಧ. ನಿಮ್ಮ ಜೀವನದಲ್ಲಿ ಕಾಣುವ ದೇವರು ಅಂದರೆ ತಂದೆ ಹಾಗೂ ತಾಯಿ, ಪಾಠ ಮಾಡುವ ಗುರುಗಳು, ಇವರೆಲ್ಲ ಕಾಣುವ ಪ್ರತ್ಯಕ್ಷ ದೇವರು. ಇವರ ಮಾತನ್ನು ಮೀರ್ತೇನೆ, ಅವರನ್ನು ವಚನಭ್ರಷ್ಟರನ್ನು ಮಾಡ್ತೇನೆ, ಅವರೇ ನನಗೆ ಹೇಳೋದು, ಇಷ್ಟು ದಿವಸ ಏನೋ ಅವ್ರ ಮಾತು ಕೇಳ್ತಿದ್ವಿ, ಇನ್ನೇನು ಅವ್ರನ್ನ ಕೇಳೋದು, ಇದು ಬೇಡ ಅಂತಾನೆ ಭಗವಂತ. ಇದು ನೋಡಿ ಜಗತ್ತಿನಲ್ಲಿ ರಾಮ ಕೊಡುವ ಸಂದೇಶ. ನನ್ನ ತಂದೆ ವಚನಭ್ರಷ್ಟನಲ್ಲ, ನನ್ನ ತಂದೆಯ ಮಾತನ್ನು ನಾನು ಮೀರಲ್ಲ, ಅದು ನಮಗೆ ಶ್ರೇಯಸ್ಸಿಗೆ ಕಾರಣ ಆಗಲ್ಲ. ಬದುಕಿನುದ್ದಕ್ಕೂ ನನ್ನ ತಂದೆಯ ಮಾತನ್ನು ನಾನು ಕೇಳಲೇಬೇಕು. ಈ ಶಿಕ್ಷಣ ಜಗತ್ತಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದಲೇ ಪರದೇವನಾದರೂ ರಾಮಚಂದ್ರ ಮನುಷ್ಯರ ಮಧ್ಯದಲ್ಲಿ ಮನುಷ್ಯರನ್ನೇ ಶಿಕ್ಷಣ ಕೊಡಲಿಕ್ಕೋಸ್ಕರ ತಾನು ಸ್ವತಃ ಸಶಕ್ತನಾದರೂ ಸಿಂಹಾಸನ ಏರುವ ಅವಕಾಶ ಇದ್ದರೂ ಬೇಡ ಸಿಂಹಾಸನ, ತಂದೆಯ ಮಾತನ್ನು ಪಾಲನೆ ಮಾಡ್ತೀನಿ ಅಂತ ಕಾಡಿಗೆ ಹೋದ. ಇದು 2ನೇ ಸಂದೇಶ. 3ನೇ ಸಂದೇಶ ಸ್ವಲ್ಪ ಗಂಭೀರವಾಗಿದೆ, ತಾತ್ವಿಕವಾಗಿದೆ. ಇದನ್ನು ಯೋಚನೆ ಮಾಡಬೇಕು. ಇದಕ್ಕಿಂತ ಬಹಳ ಮಹತ್ತರವಾದ ಕೆಲಸ ಏನಿತ್ತು ರಾಮನಿಗೆ ಅಂದರೆ, ನಾಡಿನಲ್ಲಿದ್ದರೆ ಅದು ಆಗ್ತಿರಲಿಲ್ಲ, ಅದು ಕಾಡಿಗೆ ಹೋಗೇ ಮಾಡಬೇಕಾಗಿತ್ತಂತೆ. ಆ ಕಾರ್ಯ ಕಾಡಿಗೆ ಹೋಗೇ ಮಾಡಬೇಕು, ಅದಕ್ಕೆ ಕಾಡಿಗೆ ರಾಮ ಹೋದ ಅಂತ ಹಿರಿಯರು ಹೇಳ್ತಾರೆ. ಅದೇನದು? ಸಾವಿರಾರು ವರ್ಷಗಳಿಂದ ಋಷಿಮುನಿಗಳೆಲ್ಲ ಕಾಡಿನಲ್ಲಿ ತಪಸ್ಸು ಮಾಡ್ತಾ ಇದ್ರಂತೆ. ಅವರಿಗೆ ಆಸೆ ಪರಬ್ರಹ್ಮನನ್ನು ನೋಡಬೇಕು, ದರ್ಶನ ಮಾಡಬೇಕು ಅಂತ. ರಾಮ ಒಂದು ವೇಳೆ ಕಾಡಿಗೆ ಹೋಗದೇ ಇದ್ದರೆ ಸಾವಿರಾರು ವರ್ಷದಿಂದ ತಪಸ್ಸು ಮಾಡ್ತಾ ಇದ್ದಾರಲ್ಲ, ದೇವರನ್ನು ನೋಡಬೇಕು, ರಾಮನನ್ನು ನೋಡಬೇಕು, ಪರಬ್ರಹ್ಮನನ್ನು ನೋಡಬೇಕು ಅಂತ ಅವರಿಗೆಲ್ಲ ತನ್ನ ದರ್ಶನ ಯಾರು ಮಾಡಿಸ್ಬೇಕು? ಇದು ಬಹಳ ಮುಖ್ಯವಾದದ್ದು. ರಾಮ ತನ್ನನ್ನು ನಂಬಿ ತನ್ನನ್ನು ಪರಬ್ರಹ್ಮ ಅಂತ ತಿಳಿದು ಆರಾಧಿಸುವ ಋಷಿಮುನಿಗಳಿಗೆ ತಾನು ದರ್ಶನ ಕೊಡಲಿಕ್ಕೆ ಅಭಿಷೇಕವನ್ನು ಬೇಡ ಅಂತಂದು ಕಾಡಿನಲ್ಲಿದ್ದ ಋಷಿಮುನಿಗಳೆಲ್ಲ ದರ್ಶನ ಕೊಟ್ಟ. ಇದು ಉದ್ದೇಶ ಅಂತ ಹಿರಿಯರು ಹೇಳ್ತಾರೆ. ಇದು ಅದಕ್ಕೆ ಹೇಳಿದೆ, ಇದು ಗಂಭೀರವಾದ ಸಂದೇಶ. ಇದರ ಹಿಂದೆ ಒಂದು ವಿಷಯನೂ ಇದೆ, ಮತ್ತೊಂದು ವಿಷಯ ಇದೆ. ಈ 3ನೇ ಸಂದೇಶದ ಹಿಂದೆ ಒಂದು ವಿಷಯ ಇದೆ. ಕಾಡಿನಲ್ಲಿ ಕೆಲವು ದೇವತೆಗಳು ದೇವಲೋಕದಲ್ಲಿ ಕೆಲವು ತಪ್ಪು ಮಾಡ್ತಾರೆ.
ನಾವು ನೀವು ಮಾಡಿದಂಗೆ ತಪ್ಪಲ್ಲ ಅದು, ಅದು ಸ್ವಲ್ಪ ಬೇರೆ ಥರ ಇರ್ತದೆ. ದೇವತೆಗಳ ತಪ್ಪಿಗೂ ಒಂದಿಷ್ಟು ಶಿಕ್ಷೆ ಏನು ಅಂದರೆ, ಭೂಮಿಗೆ ಹೋಗಿ ಬೀಳ್ರಿ ಅಂತ ಅನ್ನೋದು ಅವ್ರಿಗೆ ಶಿಕ್ಷೆ ಅಂತ. ನೋಡಿ, ಇದೆಲ್ಲ ದೇವಲೋಕದಲ್ಲಿ ಆಗೋ ತಪ್ಪುಗಳಿಗೆ. ಅವರಿಗೆ ನರಕ ಅಂತ ದುಃಖ ಇಲ್ಲ. ಅವರಿಗೆ ದೇವಲೋಕದಲ್ಲಿ ಏನಾದರೂ ಕೆಲವು ದೊಡ್ಡ ಅಪರಾಧ ನಡೆದರೆ ಭೂಮಿಯಲ್ಲಿ ರಾಕ್ಷಸರಾಗ್ರಿ ಅಂತ ಅವರಿಗೆ ಶಾಪ ಹಾಕಿ ಕೆಳಗೆ ಕಳಿಸ್ತಾರೆ. ಸ್ವಲ್ಪ ದಿವಸ ರಾಕ್ಷಸರಾಗಬೇಕು ಅವರು. ಆಮೇಲೆ ತಪ್ಪಾಯಿತು ಅಂತ ಅವ್ರು ಕ್ಷಮೆ ಕೇಳಿದ ಮೇಲೆ, ಸರಿ ಮುಂದೆ ದೇವರೇ ಬಂದು ನಿಮ್ಮನ್ನು ಮೇಲೆ ಕರ್ಕೊಂಡು ಬರ್ತಾನೆ, ಶಾಪ ಮುಕ್ತಿ ಮಾಡ್ತಾನೆ ಅಂತ ಹೇಳಿರ್ತಾರಂತೆ. ಅದಕ್ಕೆ ತಕ್ಕಂತೆ ಎಷ್ಟೋ ದೇವತೆಗಳು ತಪ್ಪು ಮಾಡಿದವರು ಭೂಮಿಯಲ್ಲಿ ಬಂದಿದ್ದರಂತೆ. ಅವರನ್ನೆಲ್ಲ ಶಾಪದಿಂದ ಮೋಚನೆಗೊಳಿಸಿ ಅವರವರನ್ನು ದೇವಲೋಕಕ್ಕೆ ವಾಪಸ್ ಕಳಿಸ್ಬೇಕೋ ಬೇಡವೋ, ಈ ಜವಾಬ್ದಾರಿ ಯಾರಿಗಿದೆ? ರಾಮನಿಗಿದೆ. ಅದಕ್ಕೆ ರಾಮ ಅಭಿಷೇಕ ಬಿಟ್ಟು ಕಾಡಿಗೆ ಹೋದ ಅಂತ ಹೇಳ್ತಾರೆ. ದೇವಲೋಕದಲ್ಲಿ ಮಾಡೋ ತಪ್ಪುಗಳಿಗೆ ದೇವಲೋಕದಲ್ಲೇ ಶಿಕ್ಷೆ ಕೊಡಲ್ಲ, ಭೂಮಿಗೆ ಹೋಗ್ರಿ ಅಂತ ಹೇಳಿ ಕಳಿಸ್ತಾರಂತೆ. ಎಷ್ಟೋ ಸಂದರ್ಭದಲ್ಲಿ ಸಿಟಿಗಳಲ್ಲಿ ಮಾಡೋ ತಪ್ಪುಗಳಿಗೆಲ್ಲ ವಿಲೇಜ್ ಟ್ರಾನ್ಸ್ಫರ್ ಅಂತ ಮಾಡ್ತಾರೋ ಇಲ್ಲ. ದೊಡ್ಡ ಪಟ್ಟಣದಲ್ಲಿ ಡಾಕ್ಟರ್ ಆಗಿರ್ತಾರೆ, ಏನೋ ತಪ್ಪು ಮಾಡ್ತಾನೆ, ಕೂಡಲೇ ಸರ್ಕಾರದವ್ರು ಏನು ಮಾಡ್ತಾರೆ, ನಿನ್ನನ್ನು ಹಳ್ಳಿಗೆ ಹಾಕಿಬಿಡ್ತೇನೆ ಅಂತಂತ. ಅವ ಬೇಡ ಬೇಡ, ಮತ್ತು ತಪ್ಪಿಗೆ ಶಿಕ್ಷೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ ಹೆಸರು ಅದಕ್ಕೆ. ಅದೊಂದು ಸಜೆ, ಪ್ರತ್ಯೇಕ ಮತ್ತೇನು ಶಿಕ್ಷೆ ಬೇಡ ಅವರಿಗೆ. ಹಳ್ಳಿಗೆ ಟ್ರಾನ್ಸ್ಫರ್ ಮಾಡಿದರೆ ಮುಗೀತು ಅವ್ರ ಕತೆ. ಅಲ್ದಾಡ್ತಾನ, ಯಾಕಾದರೂ ತಪ್ಪು ಮಾಡಿದ್ನೋ ನಾನು ಅಂತ. ಇಹಲೋಕದ ಆಡಳಿತನೇ ಹೀಗಿದೆ ಅಂದರೆ ದೇವಲೋಕದ ಆಡಳಿತ ಹೇಗಿರಬೇಡ ಹೇಳ್ರಿ ನೋಡೋಣ. ಅಲ್ಲಿಯೂ ಕೆಲವು ತಪ್ಪು ಅಂತ ನಡೆದಾಗ ದೇವತೆಗಳನ್ನು ಏನು ಮಾಡ್ತಾರೆ, ದೇವಲೋಕದಲ್ಲಿ ಬೇಡ, ಸ್ವಲ್ಪ ದಿವಸ ನೀನು ಕೆಳಗೆ ಹೋಗಿ ಕಾಡಿನಲ್ಲೋ ನಾಡಿನಲ್ಲೋ ರಾಕ್ಷಸನಾಗಿ ಇದ್ದು ಬಿಡು, ಅಂದರೆ ನಿನ್ನ ತಪ್ಪಿಗೆ ಶಿಕ್ಷೆ ಅಂತ ಕಳಿಸಿರ್ತಾರೆ. ಈ ಸಜೆ ಅವರು ಅನುಭವಿಸ್ತಿರ್ತಾರೆ. ಈ ಶಿಕ್ಷೆಗೆ ಪರಿಹಾರ ಯಾರು? ಪರಿಹಾರ ಯಾರು? ರಾಮನೇ ಪರಿಹಾರ ಕೊಡೋದಂತ. ಅದಕ್ಕೆ ರಾಮ ಕಾಡಿನಲ್ಲಿ ಇಷ್ಟು ಜನ ದೇವತೆಗಳು ಶಾಪದಿಂದ ತಪ್ಪಿಗೆ ಶಿಕ್ಷೆ ಅನುಭವಿಸೋರಿದ್ದಾರೆ. ಸಾವಿರಾರು ವರ್ಷದಿಂದ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಉಪವಾಸ ಮಾಡ್ತಾ ಮಾಡ್ತಾ ಪರಬ್ರಹ್ಮನನ್ನು ಎಂದು ಕಂಡೇವೋ ಅಂತ ತಪಸ್ಸು ಮಾಡುವ ದೈವ ಭಕ್ತರಿದ್ದಾರೆ. ನಾನೆಂದು ಬಂದೇನೋ ಅಂತ ನಿರೀಕ್ಷೆ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಸದ್ಗತಿ ಕಳಿಸ್ಬೇಕಾದದ್ದು ನನ್ನ ಕರ್ತವ್ಯ. ನಾನು ನಾಡಿನೊಳಗೆ ಪಟ್ಟಾಭಿಷೇಕ ಮಾಡಿಕೊಂಡು ಅಯೋಧ್ಯೆಯ ರಾಜ ಅಂತ ಆಗಿಬಿಟ್ರೆ ಅವರೆಲ್ಲರ ಆಸೆಗೆ ಮಣ್ಣೆರಚಿದಾಗ ಆಗ್ತದೆ ಅಂತ ಹೇಳಿ ರಾಮ ಕಾಡಿಗೆ ಹೋದ ಅಂತ ಹೇಳ್ತಾರೆ. ಎಷ್ಟು ರಾಮನ ಅಭಿಷೇಕದ ಒಂದು ಕಥೆ, ರಾಮ ಪಟ್ಟಾಭಿಷೇಕ ಯಾಕೆ ಬೇಡ ಅಂತ ಅನ್ನೋದ್ರ ಕಥೆ ಎಷ್ಟು ವಿಸ್ತಾರವಾಗಿ ಆಲೋಚನೆ ಮಾಡ್ತಾರೆ ನೋಡಿ ಹಿರಿಯರೆಲ್ಲ. ನಿಮ್ಮ ಮುಂದೆ ಎಷ್ಟು ಸಾಧ್ಯವೋ ಅಷ್ಟೇ ಹಂಚಿಕೊಂಡಿದ್ದೀನಿ. ಇಡೀ ರಾಮಾಯಣ ಹೇಳಲಿಕ್ಕಾಗಲ್ಲ. 5 ದಿನದೊಳಗೆ ರಾಮಾಯಣ ಸಮುದ್ರವನ್ನು ಪೂರ್ಣ ನಮಗೆ ಹೇಳಿಬಿಡ್ರಿ ಅಂದರೆ ದಿನಕ್ಕೆ 8 ತಾಸು ಹೇಳಿದರೂ ಮುಗಿಯಲ್ಲ. ದಿನಕ್ಕೆ 8 ತಾಸು. ಅಷ್ಟು ಅದ್ಭುತ ರಾಮಾಯಣ ಅಂತಂದು. ಇದು ನಮಗೆ ಕೊಡುವ ಸಂದೇಶ. ನಾವು ಜೀವನದೊಳಗೆ ನಮ್ಮನ್ನೇ ನಂಬಿದವರು, ನಮಗಾಗಿ ಅಂತಿರೋರನ್ನು ನಾವು ಅರಿಸಿ ಹೋಗಿ ಅವರ ಮೇಲೆ ಸ್ನೇಹ ತೋರಿಸ್ಬೇಕಾದದ್ದು ನಮ್ಮ ಕರ್ತವ್ಯ. ಅವರು ಕಾಡಿನಲ್ಲೇ ಇರಲಿ, ನಾಡಿನಲ್ಲೇ ಇರಲಿ, ನಮ್ಮನ್ನು ನಂಬಿ ಬಂದಿದ್ದಾರಲ್ಲ, ಇದು ರಾಮ ಜಗತ್ತಿಗೆ ಒಂದು ಮಾನವೀಯತೆಯನ್ನು ಮೆರೀತಾನೆ. ಕಾಡಿನಲ್ಲಿದ್ದರೆ ಏನು, ನಾನು ನಾಡಿನಿಂದ ಕಾಡಿಗೆ ಬೇಕಂದ್ರೂ ಹೋಗೇನು, ನನ್ನ ನಂಬಿದವರನ್ನು ನಾನು ಯಾವತ್ತೂ ಅನುಗ್ರಹಿಸದೇ ಇರಲಾರೆ ಅಂತಂದಂತೆ. ಶಬರಿ ಕಾಡಿನಲ್ಲಿದ್ದಾಳೆ, ವಿರಾಧ ಕಾಡಿನಲ್ಲಿದ್ದಾನೆ, ಕಬಂಧ ಕಾಡಿನಲ್ಲಿದ್ದಾನೆ, ಶರಭಂಗ ಕಾಡಿನಲ್ಲಿದ್ದಾನೆ, ಅಗಸ್ತ್ಯ ಕಾಡಿನಲ್ಲಿದ್ದಾರೆ, ಬೃಹಸ್ಪತಿ, ಭಾರದ್ವಾಜ ಕಾಡಿನೊಳಗಿದ್ದಾರೆ, ಅತ್ರಿ ಕಾಡಿನಲ್ಲಿದ್ದಾರೆ. ಎಲ್ಲರೂ ಪರಬ್ರಹ್ಮ ಬರ್ತಾನೆ 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 ಅಂತ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ದರ್ಶನ ಕೊಡಬೇಕಲ್ವೇ ನಾನು? ಅದಕ್ಕೆ ರಾಮ ಅಭಿಷೇಕ ಮಾಡಿಸ್ಕೊಳ್ಳದೆ ಎಲ್ಲ ಬಿಟ್ಟು ಸೀತೆಯೊಟ್ಟಿಗೆ ಲಕ್ಷ್ಮಣನೊಟ್ಟಿಗೆ ತಾನು ಕಾಡಿಗೆ ಬಂದ ಅನ್ನೋ ಕಥೆಯನ್ನು ರಾಮಾಯಣ ಬಹಳ ಸುಂದರವಾಗಿ ಅನುಸಂಧಾನ ಮಾಡಿಸ್ತದೆ. ಬಹಳ ಅರ್ಥಗರ್ಭಿತ. ಸರಿ, ರಾಮ ಕಾಡಿಗೆ ಹೊರಟ. ಪ್ರಜೆಗಳು ಹಿಂಬಾಲಿಸಿದ್ದು, ಪ್ರಜೆಗಳು ನಾವು ಕಾಡಿಗೆ ಬಂದುಬಿಡ್ತೇವೆ ಅಂತ.
ಅವರನ್ನೆಲ್ಲ ವಾಪಸ್ ಅಯೋಧ್ಯೆಗೆ ಕಳಿಸೋದೇ ಒಂದು ಸಾಹಸ ಆಗಿಬಿಡ್ತಂತೆ. ಬಹಳ ಸಾಹಸ ಆಯಿತು. ಅಂತೂ ಕಳಿಸಿದ. ಬಹಳ ವಿಸ್ತಾರವಾಗಿದೆ ಆ ಕಥೆ. ರಾಮ ಕಾಡಿಗೆ ಹೋಗುವಾಗ ಸರಯೂ ನದಿ ದಾಟಿ ಮುಂದೆ ಗಂಗಾ ನದಿ ಬಂತಂತೆ. ಗಂಗೆ ದಾಟಬೇಕಾದ್ರೆ ಬಹಳ ಬೋರ್ಗರಿತ ಗಂಗೆಯ ಪ್ರವಾಹ. ಅಷ್ಟು ಸುಲಭ ನೀವು ಅದನ್ನು ದಾಟಲಿಕ್ಕಾಗಲ್ಲ. ನೋಡಿದರೆ ಗಂಗೆ ದಾಟಿಸ್ಲಿಕ್ಕೆ ಅಂತ ದೋಣಿ ಓಡಿಸೋರದೇ ಒಂದು ದೊಡ್ಡ ಗುಂಪಿದೆ. ದೋಣಿ ಹಾಕೋರು ಅಂತಿರ್ತಾರೆ. ನಾವು ಅಲ್ಲಿ ಒಬ್ಬ ಗುಂಪಿನ ಮುಖಂಡ ಇದ್ದ. ಅವನ ಹೆಸರು ಗುಹಾ ಅಂತ ರಾಮಾಯಣ ಹೇಳ್ತಾರೆ. ಆತ ಗಂಗೆಯ ದಡದಲ್ಲಿ ರಾಮ ಲಕ್ಷ್ಮಣ ಸೀತೆಯರು ಬರ್ತಾ ಇದ್ದಾರೆ ಎಂದಾಗ ಓಡೋಡಿ ಬಂದಂತ. ರಾಮನಿಗೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ರಾಮನಿಗೆ ಬೇಡ್ಕೊಂಡ, ರಾಮ ನನ್ನ ದೋಣಿ ಇದೆ, ನಾವು ಹಾಕ್ತೇನೆ, ನಾನು ತೆಪ್ಪ ನಾನು ಹಾಕ್ತೇನೆ, ನನ್ನ ದೋಣಿಯಲ್ಲಿ ಕೊಡು, ನಿನ್ನನ್ನು ನಾನು ಗಂಗೆ ದಾಟಿಸ್ತೇನೆ ಅಂತ ಬಹಳ ಭಕ್ತಿ ರಾಮನ ಮೇಲೆ. ಗುಹನಿಗೆ ಒಬ್ಬ ದೋಣಿ ಓಡಿಸುವ ಅಂಬಿಗನಿಗೆ ರಾಮನ ಮೇಲೆ ಅಷ್ಟು ಭಕ್ತಿ ಅಂತ ಹೇಳ್ತಾರೆ. ಅಂದರೆ ರಾಮ ಎಷ್ಟು ಪ್ರಸಿದ್ಧನಾಗಿದ್ದ, ರಾಮನ ವ್ಯಕ್ತಿತ್ವ ಎಲ್ಲೆಲ್ಲಿಗೆ ಮುಟ್ಟಿತ್ತು. ಆವಾಗ ಟಿ ವಿ ಇರಲಿಲ್ಲ, ಮೊಬೈಲ್ ಇರಲಿಲ್ಲ. ಆದರೆ ರಾಮ ಯಾರು ಅಂತ ದೋಣಿ ಓಡಿಸೋ ಅಂಬಿಗನಿಗೂ ಗೊತ್ತಾಗಿತ್ತಂತೆ. ಹೇಗೆ ಗೊತ್ತಾಗಿತ್ತು ಯೋಚನೆ ಮಾಡಿ. ಬಹಳ ಅದ್ಭುತ. ಆವಾಗ ರಾಮ ನಾನು ದೋಣಿ ಓಡಿಸ್ತೇನೆ, ನೀನು ನನ್ನ ದೋಣಿಯಲ್ಲಿ ಕೂಡಬೇಕು ಅಂತ ಅನ್ನಂತ. ಸರಿ ಅಂತಂದು. ಯಾರಾದರೂ ಏನಂತಪ್ಪ, ನಮಗೆ ಗಂಗೆ ದಾಟಿದರೆ ಸಾಕು, ನಾವು ಮುಂದೆ ಕಾಡಿಗೆ ಹೋಗೋರು ಗಂಗೆ ದಾಟಬೇಕಷ್ಟೆ. ಗಂಗೆ ದಾಟಬೇಕು ಅಂದಾಗ ದೋಣಿ ಓಡಿಸ್ಲಿಕ್ಕೆ ಬಂದ ಗುಹಾ ದೋಣಿ ಏರ್ರಿ ಎಂದ. ರಾಮ ಕಾಲಿಟ್ಟು ಇನ್ನೇನು ದೋಣಿಯಲ್ಲಿ ಇಡಬೇಕು, ರಾಮ ನಿಲ್ಲು ಅಂತ ಕೂಗಿದ ಮತ್ತೆ. ಅದೇ ನೀನೇ ಹೇಳ್ದೆಲ್ಲೋ, ಈಗ ತಾನೇ ದೋಣಿಯಲ್ಲಿ ಕೂಡ್ರಿ ನಿನ್ನನ್ನು ದಾಟಿಸ್ತೇನೆ ಅಂತ. ಬೇಡ ಅಂತಿದ್ದೀಯಲ್ಲ, ನಿಲ್ಲು ಅಂತಿದ್ದೀಯಲ್ಲ, ಏನು ಕಾರಣ? ಅಲ್ಲೇ ಒಂದು ದೊಡ್ಡ ಬಂಡೆಗಲ್ಲು ಇತ್ತಂತ. ಗುಹ ತನ್ನ ತಲೆ ಕಟ್ಟಿದ ವಸ್ತ್ರ ತೆಗೆದು ಬಂಡೆಗಲ್ಲನ್ನು ಒರೆಸಿದ್ನಂತ. ಒರೆಸಿ, ರಾಮ ಇಲ್ಲೊಂದು ಸಲ ಕೂಡು, ನಾನು ನಿನ್ನ ಪಾದ ತೊಳಿಬೇಕು, ಪಾದ ತೊಳಿತೀನಿ, ಆಮೇಲೆ ದೋಣಿ ಏರು ಅಂತಂದಂತ. ರಾಮ ಅಂದ, ಪಾದ ಯಾಕೆ ತೊಳಿತೀಯೋ, ಗಂಗೆ ದಾಟಿದ. ಇಲ್ಲ ನಿನ್ನ ಪಾದ ತೊಳಿಬೇಕು, ನಾನು ಆಮೇಲೆ ನೀನು ದೋಣಿ ಹತ್ತಬೇಕು, ನಾನು ದಾಟಿಸ್ತೇನೆ ಅಂತಿದ್ದ. ಸರಿ ಅಂತ ರಾಮ ಬಂಡೆಗಲ್ ಮೇಲೆ ಕೂತ. ಗುಹಾ ಹೋಗಿ ಗಂಗೆಯ ನೀರು ತಂದು ಪರಬ್ರಹ್ಮನ ಪಾದ, ರಾಮನ ಪಾದ ಅಂದರೆ ಏನು ಸಾಧಾರಣನ, ರಾಮನ ಪಾದ ಅದು ಚಿನ್ಮಯನಾದ ರಾಮನ ಪಾದವನ್ನು ಭಕ್ತಿಯಿಂದ ತೊಳೆದಂತೆ. ಎಷ್ಟು ದಿನ ಆಗಿತ್ತು ನಿನ್ನ ಪಾದ ನೋಡಬೇಕು ಅನ್ನೋ ಆಸೆ ನನಗಿತ್ತು, ತೊಳಿಬೇಕು ಅಂತ, ಇವತ್ತು ಅವಕಾಶ ಕೊಟ್ಟು ಅಂತ ಪಾದ ತೊಳೆದ. ಆ ನೀರನ್ನು ತಲೆ ಮೇಲೆ ಹಾಕ್ಕೊಂಡು ಕೈ ಮುಗಿದು ನಿಂತ. ರಾಮ ಮಂದಹಾಸ ಬೀರ್ತಾ ತನ್ನ ಕರುಣಾಮಯವಾದ ದೃಷ್ಟಿಯನ್ನು ಗುಹನ ಮೇಲೆ ಬೀರಿದ್ದಂತೆ. ಅಲ್ಲೋ ಗುಹ, ನನ್ನ ಪಾದ ಯಾಕೆ ತೊಳೆದೆಯೋ ನೀನು ಅಂತ ಕೇಳಿದ್ನಂತೆ. ಸಲಿಗೆ, ಸರಳತೆ, ಸಹಜತೆ ಎಷ್ಟಿತ್ತು ರಾಮನಲ್ಲಿ ಅಂತ ಇದರಿಂದ ತಿಳಿತದೆ. ಗುಹ ಅವನೊಬ್ಬ ಅಂಬಿಗ. ಅವನಿಗೆ ಹೀಗೆ ಕೇಳಿದ ಕೂಡಲೇ ಆತ ಹೇಳ್ತಾನೆ, ಗುಹ, ರಾಮ ನಿನ್ನ ಪಾದ ತೊಳೆದದ್ದಕ್ಕೆ ಕಾರಣ ಇಷ್ಟೇ, ನೀನೇನೋ ಬಹಳ ಸಣ್ಣ ವಯಸ್ಸಿನಲ್ಲಿ ವಿಶ್ವಾಮಿತ್ರ ಜೊತೆಗೆ ಹೋದಾಗ ನೀನು ಇದೇ ಪಾದದಿಂದ ಒಂದು ಕಲ್ಲನ್ನು ತುಳಿದದ್ದಕ್ಕೆ ಅದು ಹೆಣ್ಣಾಗಿ ಬಿಡ್ತಂತೆ. ನನ್ನ ದೋಣಿ ಕಟ್ಟಿಗೆಯಿಂದ ಮಾಡಿದ್ದು, ಕಲ್ಲಿಗೂ ಕಟ್ಟಿಗೆಗೂ ಅಂಥ ವ್ಯತ್ಯಾಸ ಏನಿಲ್ಲ. ನಿನ್ನ ಪಾದದಲ್ಲಿರೋ ಪುಡಿ ನನ್ನ ದೋಣಿಗೆ ತಾಗಿದರೆ ಹೆಣ್ಣಾದರೆ ನಾನೆಲ್ಲಿ ಹೊರ ಹುಡ್ಕೊಂಡು ಹೋಗಲಿ ಅಂತನ್ನಂತ. ಎಷ್ಟು ಸಲಿಗೆ, ಎಷ್ಟು ಭಕ್ತಿ, ಎಷ್ಟು ಅರ್ಥಪೂರ್ಣವಾದ ಮಾತು. ಕ್ಷಾಲಯಾಮಿ ತವ ಪಾದ ಪಂಕಜಂ ನಾಥ ದಾರು ದೃಶದೋ ಕಿಮಂತರಂ ಮಾನುಷೀಕರಣ ಚೂರ್ಣಮಸ್ತಿತೆ ಪಾದಯೋರಿತಿ ಕಥಾ ಪ್ರಸಿದ್ಧಿ. ಹೇಗಿದೆ ನೋಡ್ರಿ ಶ್ಲೋಕ ಇದು. ಕ್ಷಾಲಯಾಮಿ ತವ ಪಾದ ಪಂಕಜಂ ಹೇಳುವ ಗುಹನ ಮಾತು. ಹೇ ರಾಮ, ನಿನ್ನ ಪಾದಕಮಲಗಳನ್ನು ನಾನು ಕ್ಷಾಲಯಾಮಿ ತವ ಪಾದ ಪಂಕಜಂ, ನಿನ್ನ ಪಾದಕಮಲ ತೊಳಿತೇನೆ ಅಂತಿದ್ದಾನೆ.
ಯಾಕೆ? ಮಾನುಷೀಕರಣ ಚೂರ್ಣಮಸ್ತಿತೆ. ರಾಮ, ನಿನ್ನ ಪಾದದಲ್ಲಿ ಮನುಷ್ಯರನ್ನು ಮಾಡುವ ಶಕ್ತಿ ಇದೆ ಅಂತ ಹೇಳ್ತಾನೆ. ಯಾರ್ಯಾರು ರಾಮನ ಪಾದವನ್ನು ಸ್ಮರಣೆ ಮಾಡ್ತಾರೆ ಅವರು ನಿಜವಾಗಲೂ ಮನುಷ್ಯರಾಗ್ತಾರೆ. ಆ ಪಾದದಲ್ಲಿ ಆ ಶಕ್ತಿ ಇದೆ. ಇದು ಗುಹ ಕಂಡುಕೊಂಡ ಸತ್ಯ. ಒಬ್ಬ ದೋಣಿ ಓಡಿಸುವ ಅಂಬಿಗ ಕಂಡುಕೊಂಡ ಸತ್ಯ. ಮಾನುಷೀಕರಣ ಚೂರ್ಣಮಸ್ತಿತೆ ಪಾದಯೋರಿತಿ ಕಥಾ ಪ್ರಸಿದ್ಧಿ. ಮನುಷ್ಯರನ್ನು ಮಾಡೋ ಚೂರ್ಣ ನಿನ್ನ ಪಾದದಲ್ಲಿದೆ ರಾಮಚಂದ್ರ. ನನ್ನ ದೋಣಿಗದ ತಾಗಿದರೆ ಕನ್ಯೆ ಆದರೆ ಏನು ಮಾಡಲಿ? ಪಾದ ತೊಳೆದು ಬಿಡ್ತೇನೆ, ಆಮೇಲೆ ನಿನ್ನ ಪಾದ ಇಡು ಅಂತಂದ. ಬಹಳ ಚಮತ್ಕಾರ, ಬಹಳ ಭಕ್ತಿಯಿಂದ ಹೇಳಿದೆ. ರಾಮ ನಕ್ಕನಂತ. ನಗತಾನೆ ರಾಮ, ಹಸನ್ಮುಖ ನಕ್ಕ. ಏನು ಮಾತಾಡ್ತೀಯೋ ಗುಹ, ಅದ್ಭುತ ನೀನು ಅಂತ ಹೇಳಿ ಪಾದ ಇಟ್ಟ. ದೋಣಿ ಒಳಗೆ ಕುಳಿತ. ಸೀತೆ ಕುಳಿತಲು, ಲಕ್ಷ್ಮಣ ಕುಳಿತ. ದೋಣಿ ದಾಟಿಸ್ತಾನೆ ಆ ಅಂಬಿಗ ಗುಹ. ದೋಣಿ ದಾಟಿದ ಮೇಲೆ ಆ ದಡ ಬಂತಂತೆ, ಈ ದಡದಿಂದ ಆ ದಡಕ್ಕೆ ಬಂದ. ದಡದಲ್ಲಿ ಬಂದ ಮೇಲೆ ದಾಟಿಸಿದ ಮೇಲೆ ಅಂಬಿಗರಿಗೆ ಯಾವಾಗಲೂ ಹಣ ಕೊಡಬೇಕು, ಮೌಲ್ಯ ಕೊಡಬೇಕು. ರಾಮ ಸಹಜವಾಗಿ ಕೇಳಿದ್ನಂತೆ, ಗುಹ ನಿನಗೇನು ಮೌಲ್ಯ ಕೊಡಲಿ ಅಂತ ಕೇಳಿದ. ಮೌಲ್ಯ ಏನು ಕೊಡಲಿ? ಆಗ ಗುಹ ಹೇಳಿದ್ನಂತೆ, ರಾಮ ನಂದು ಒಂದೇ ಕಸುಬು, ನಿಂದು ನಂದೇ ಕಸುಬು, ಇಬ್ಬರದು ಒಂದೇ ಕಸುಬಾದಾಗ ಮೌಲ್ಯ ತಗೊಳ್ಬಾರ್ದು ಅಂದ್ಬಿಟ್ಟಂತೆ. ಇಬ್ಬರದು ಒಂದೇ ವೃತ್ತಿ. ಈಗ ನೋಡಿ, ಒಬ್ಬ ಆಟೋದವನು ಆಟೋ ಓಡಿಸೋನು ಇರ್ತಾನೆ, ಇನ್ನೊಬ್ಬನು ಆಟೋ ಓಡಿಸೋನೇ ಇರ್ತಾನೆ ಅಂತ ಇಟ್ಕೊಳ್ಳಿ. ಏನೋ ಸಮಯಕ್ಕೆ ಯಾವಾಗಲಾದರೂ ಅವನು ಆಟೋದಲ್ಲಿ ಹತ್ತಿ ಪ್ರಯಾಣ ಮಾಡಿದರೆ, ನೀನು ಆಟೋ ಓಡಿಸ್ತೀಯ, ನಾನು ಆಟೋ ಓಡಿಸ್ತೀನಿ, ನನಗೆ ಯಾಕೋ ದುಡ್ಡು ಅಂತಂತ. ಒಂದೇ ಕಸುಬಿನವರು ವ್ಯವಹಾರ ಮಾಡ್ಕೊಳ್ಳೋದಿಲ್ಲ, ಮೌಲ್ಯ ತಗೊಳ್ಳೋದಿಲ್ಲ. ಇದು ನಾವು ಲೋಕದಲ್ಲಿ ನೋಡ್ತೇವೆ ಇವತ್ತು. ನೀನು ವ್ಯಾಪಾರನೇ ಮಾಡ್ತೀಯ, ನಾನು ವ್ಯಾಪಾರನೇ ಮಾಡ್ತೀನಿ, ಅದಕ್ಕೆ ಯಾಕೆ ಬಿಟ್ಬಿಡೋ ಅಂತಂತ. ಇದನ್ನು ಗುಹ ರಾಮನಿಗೆ ಹೇಳಿದ್ದಂತೆ. ರಾಮ, ನಾನು ದಾಟಿಸೋ ಕೆಲಸ ಮಾಡೋದು, ನೀನು ದಾಟಿಸೋ ಕೆಲಸನೇ ಮಾಡೋದು, ನಮ್ಮಿಬ್ಬರಲ್ಲಿ ಏನೋ ವ್ಯವಹಾರ ಅಂತಂದಂತೆ. ಅದಕ್ಕೆ ನನಗೆ ನೀನೇನು ಕೊಡಬೇಡ ಅಂತ ಗುಹ ಹೇಳ್ತಾನೆ. ರಾಮ ಹೇಳ್ದ, ಅಲ್ಲ ನಂದೇನು ಕಸುಬು, ನಿಂದೇನು ಕಸುಬು? ನೀನಾದರೆ ಗಂಗಾ ನದಿ ದಾಟಿಸಿದಿ, ನಂದೇನು ದಾಟಿಸೋ ಕೆಲಸ ಅಲ್ಲಲ್ಲ ಅಂದರೆ ಗುಹ ಹೇಳ್ದ, ನೀನು ದಾಟಿಸೋ ಕೆಲಸ ಮಾಡ್ತಿ, ಸಂಸಾರ ಸಾಗರವನ್ನು ದಾಟಿಸೋನು ನೀನು, ಬರೀ ಗಂಗಾ ನದಿ ದಾಟಿಸಿದವನು ನಾನು ಅಂತಂದಂತೆ. ನೀನು ಕೊಡೋದೇ ಆದರೆ ಈ ಸಂಸಾರ ಸಾಗರವನ್ನು ದಾಟಿಸಿಬಿಡು, ಅದೇ ನೀನು ನನಗೆ ಕೊಡುವಂಥ ಹಣ ಅಂತಂದಂತೆ. ಎಂಥ ಮಾತು ನೋಡ್ರಿ ಗುಹನಿಗೆ. ರಾಮನಲ್ಲಿ ಪರಬ್ರಹ್ಮನನ್ನು ಕಂಡಂಥ ಗುಹನಿಗೆ ಎಷ್ಟು ಭಕ್ತಿ ಇತ್ತು, ಎಷ್ಟು ಶ್ರದ್ಧೆ ಇತ್ತು, ರಾಮನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ. ರಾಮ ಅವನಿಗೆ ಕಣ್ಣಿನ ದೃಷ್ಟಿಯಿಂದಲೇ ಅವನಿಗೆ ಮುಕ್ತಿ ಕೊಟ್ಟ ಅಂತ ಹೇಳ್ತದೆ. ಅವನಿಗೆ ಸಂಸಾರದಿಂದ ಮುಕ್ತಿ ಕೊಟ್ಟಂತೆ ಕಾಲಾಂತರದಲ್ಲಿ. ಇದು ರಾಮಾಯಣದಲ್ಲಿ ಬರುವಂತಹ ಮತ್ತೊಂದು ಘಟನೆ. ನಾವೇನು ಅರ್ಥ ಮಾಡಿಕೊಳ್ಬೇಕು ನೋಡಿ. ಇಲ್ಲಿ ಜಾತಿ ಬಂತು, ಇಲ್ಲೆಲ್ಲಿ ಪಂಥ ಬಂತು, ಇಲ್ಲೆಲ್ಲಿ ಮತ ಬಂತು, ಇಲ್ಲೆಲ್ಲಾದರೂ ಜಾತಿಯ ವಿಷಯ ಬಂತ. ಗುಹ ಅವನು ಯಾವ ಜಾತಿಯವನು ಅದನ್ನು ನೋಡಿ ರಾಮ ಅವನಿಗೆ ಮಾತಾಡಿಸಿದ. ಅವನು ಪಾದ ತೊಡಸ್ಕೊಳ್ಬೇಕಾದ್ರೆ ಅವನು ಮುಟ್ಟಿದ್ನೋ ಇಲ್ಲೋ ಇದೆಲ್ಲ ಬಂತ ಇಲ್ಲಿ. ಹಾಗಾದರೆ ಇದನ್ನೆಲ್ಲ ರಾಮಾಯಣದೊಳಗೆ ಇಲ್ಲದೇ ಇದ್ದದ್ದನ್ನು ಹುಡುಕಿ ಬರೆದಿಟ್ಟವರು ಯಾರು? ಹಾಗಾದರೆ ರಾಮ ಜಾತಿ ಭೇದ ಮಾಡಿದವನಲ್ಲಪ್ಪ. ರಾಮ ಅಲ್ಲ, ರಾಮಾಯಣನೂ ಅಲ್ಲ. ರಾಮಾಯಣರನ್ನು ಅರ್ಥೈಸಿಕೊಳ್ಳದೇ ಇರೋ ಆಮೇಲೆ ಬಂದವರಿದ್ದಾರಲ್ಲ, ಅವರು ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಇಲ್ಲದೇ ಇರೋದನ್ನೆಲ್ಲ ರಾಮಾಯಣದಲ್ಲಿ ಇದೆ ಅಂತ ಲೋಕದಲ್ಲಿ ಬಿಂಬಿಸ್ಲಿಕ್ಕೆ ಶುರು ಮಾಡಿದ್ರು. ಯೋಚಿಸಲಿ, ಅರ್ಥ ಮಾಡಿಕೊಳ್ಳಿ ಇದನ್ನೆಲ್ಲ. ಯಾವ ಜಾತಿಯವನಾದ್ರೇನು, ಯಾವ ಪಂಥದವನಾದ್ರೇನು, ಯಾವ ಮತದವನಾದ್ರೇನು, ಅವನವನೊಳಗಿರುವ ಕರ್ತವ್ಯ ಪ್ರಜ್ಞೆ ಜಾಗೃತ ಆಗಿದ್ದರೆ, ಧರ್ಮದ ಪ್ರಜ್ಞೆ ಚೆನ್ನಾಗಿದ್ದರೆ, ಶ್ರದ್ಧೆ ದೇವರಲ್ಲಿದ್ದರೆ ಅವರವರಿಗೆ ದೇವರು ಒಲದೇ ಒಲಿತಾನೆ. ಯಾವ ಭಾಷೆ ಆದರೇನು, ಯಾವ ವೇಷ ಆದರೇನು, ಇದು ರಾಮಾಯಣ ಕೊಡುವ ಸಂದೇಶ. ಅವನ ಅಂಬಿಗನಾದರೇನು, ನಾನು ಕ್ಷತ್ರಿಯನಾದರೇನು,
ಅವನಿಗೂ ನನಗೂ ಯಾಕೆ ಆ ಥರದ ಅಸ್ಪೃಶ್ಯತೆ ಅಂತಾನೆ ಭಗವಂತ. ಇದ್ರದ್ದು ಯೋಚನೆವೇ ಬರ್ತಾ ಇಲ್ಲ ಲೋಕದಲ್ಲಿ ಇವತ್ತು. ಯಾರೋ ಏನೋ ಸ್ವಾರ್ಥ ಮಾಡಿಕೊಳ್ಳಿಕ್ಕೆ ರಾಮನ ಕಥೆಗಳಲ್ಲೆಲ್ಲ ಜಾತೀಯತೆಯನ್ನು ತುಂಬಲಿಕ್ಕೆ ಶುರು ಮಾಡಿದ್ದಾರೆ. ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಸಾಹ ಆಭೀರ ಕಂಕಾ ಯವನಾಶಕಾದಯ ಏನೇ ಚ ಪಾಪಾಯದಪಾಶ್ರಯಾಶ್ರಯಾತ್ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಯಾವ ಜಾತಿಯಲ್ಲಾದರೂ ಹುಟ್ಟಲಿ, ಯಾವ ವರ್ಣದಲ್ಲಿ ಆದರೂ ಹುಟ್ಟಲಿ, ಯಾವ ಕಾರ್ಯವನ್ನಾದರೂ ಮಾಡಲಿ, ಯಾವ ಪಂಥದವನಾದರೂ ಇರಲಿ, ಯಾವ ಮತದವನೇ ಇರಲಿ, ಪ್ರಾಮಾಣಿಕನಾಗಿದ್ದಾನೆ, ಅವನ ವೃತ್ತಿಯನ್ನು ಅವನು ಚೆನ್ನಾಗಿ ಮಾಡಿಕೊಂಡು ಅಂದರೆ ಅವನಿಗೆ ರಾಮ ಅನುಗ್ರಹ ಮಾಡೇ ಮಾಡ್ತಾನೆ ಅಂತಂತ. ಇದು ನಾವು ತಿಳಿದುಕೊಳ್ತಾ ಇಲ್ಲ, ಇದು ಸಮಸ್ಯೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಹೀಗೆ ರಾಮ ಒಬ್ಬ ದೋಣಿ ಓಡಿಸಿದಂಥ ಅಂಬಿಗನಿಗೂ ಕೂಡ ಮುಕ್ತಿ ಕೊಟ್ಟ, ಗಂಗಾ ನದಿಯನ್ನು ದಾಟಿಸಿದ್ದಕ್ಕೆ ಅನ್ನೋ ಕಥೆ ರಾಮನ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತ ತಿಳಿಸ್ಲಿಕ್ಕೆ ಇದಕ್ಕಿಂತ ಬೇರೆ ಬೇಕಾ ನಿಮಗೆ? ಇದು ರಾಮ ಅಂದರೆ. ರಾಮ ಗಂಗೆಯನ್ನು ದಾಟಿದ ಮೇಲೆ ಸೀತಾ ಲಕ್ಷ್ಮಣರೊಟ್ಟಿಗೆ ಮುಂದೆ ಪ್ರಯಾಣ ಮಾಡಿದ. ಮುಂದೆ ಕಾಡಿನೊಳಗೆ ಭರದ್ವಾಜ ಅಂತ ಒಬ್ಬರ ಆಶ್ರಮಕ್ಕೆ ಬಂದ. ಚಿತ್ರಕೂಟ ಅಂತ ಕರೀತದೆ ಅದಕ್ಕೆ. ಚಿತ್ರಕೂಟದಲ್ಲಿ ಸ್ವಲ್ಪ ವಾಸ ಮಾಡಿದ. ಅಲ್ಲಿನ ಮುಂದೆ ಭರದ್ವಾಜ ಆಶ್ರಮದಿಂದ ಚಿತ್ರಕೂಟದಲ್ಲಿ ವಾಸ ಮಾಡ್ತಾನೆ ಬಂದು. ಚಿತ್ರಕೂಟದಲ್ಲಿರುವಾಗ ಲಕ್ಷ್ಮಣನಿಗೆ ಹೇಳಿದ್ದಂತೆ, ಯಾವ ಮರದೊಳಗಿರುವ ಒಂದೊಂದು ಕಟ್ಟಿಗೆಗಳು ತಾನಾಗೆ ಒಣಗಿ ಕೆಳಗೆ ಬಿದ್ದಿರ್ತದೆ, ಯಾವ್ಯಾವ ಮರಗಳಲ್ಲಿ ಎಲೆಗಳೆಲ್ಲ ಒಣಗಿ ಕೆಳಗೆ ಬಿದ್ದಿರ್ತದೆ, ಅಂಥ ಎಲೆ, ಅಂಥ ಮರ, ಅಂಥ ಮರದ ತುಂಡನ್ನು ತಂದು ನೀರಾಗಿ ಮರ ಕಡಿಯೋ ಹಾಗಿಲ್ಲ, ಕೆಳಗೆ ಒಣಗಿ ಬಿದ್ದ ಟೊಂಗೆಗಳನ್ನು ತಂದು ಶಿಬಿರವನ್ನು ಮಾಡು ಅಂತ ಆದೇಶ ಮಾಡಿದ್ದ. ರಾಮ ಚಿತ್ರಕೂಟದಲ್ಲಿ ವಾಸ ಮಾಡಲಿಕ್ಕೆ ಅಂತ ಕಟ್ಟಿಕೊಂಡ ಶಿಬಿರ ಹೇಗಿತ್ತು ಅಂತ ವಾಲ್ಮೀಕಿಗಳು ಹೇಳುವಾಗ, ತಾನಾಗೆ ಬಿದ್ದಂತಹ ಎಲೆಗಳಿಂದ, ತಾನಾಗೆ ಬಿದ್ದಂಥ ಮರದ ಕಟ್ಟಿಗೆಗಳಿಂದ ಒಂದು ಕುಟೀರವನ್ನು ನಿರ್ಮಾಣ ಮಾಡಿಕೊಂಡ್ರಂತೆ. ಅದನ್ನು ವಾಲ್ಮೀಕಿಗಳು ಸ್ಪಷ್ಟವಾಗಿ ಹೇಳ್ತಾರೆ. ಯಾಕೆ ಹೀಗೆ ಮಾಡಿದ? ಮರ ಕಡಿಯುವ ಸ್ವಾತಂತ್ರ್ಯ ನಮಗಿಲ್ಲ ಅಂತ ತೋರಿಸಿದ್ದಂತೆ. ಕಾಡಿನಲ್ಲಿ ನಾವು 4 ದಿವಸ ಇದ್ದು ಹೋಗ್ಲಿಕ್ಕೆ ಬಂದಿದ್ದೇವೆ ಅಷ್ಟೇ ಅಂಥೇಳಿ ಗಿಡ ಮರಗಳನ್ನೆಲ್ಲ ಕಡಿಬಾರ್ದು. ಹಾಗಾಗಿ ಮರ ಕಡಿಲಿಲ್ಲ, ಎಲ್ಲ ಕೆಳಗೆ ಬಿದ್ದದಂತಂದು ಒಂದು ಕುಟೀರ ನಿರ್ಮಾಣ ಮಾಡಿಕೊಂಡ್ರಂತೆ ವಾಸಕ್ಕೆ ಅಂತ. ಕೆಲವು ವರ್ಷಗಳ ಕಾಲ ಚಿತ್ರಕೂಟದಲ್ಲಿರೋಣ ಅಂತ ಬಂದಿದ್ದಾರೆ. ಅಷ್ಟೊತ್ತಿಗಾಗಲೇ 6 ದಿನ ಕಳೆದಿತ್ತು ಅಯೋಧ್ಯ ಪಟ್ಟಣ ಬಿಟ್ಟು. ಅಯೋಧ್ಯೆಗೆ ಬರಿದಾಯಿತು. ದಶರಥ ಕುಸಿದು ಬಿದ್ದುಬಿಟ್ಟ ಕೌಸಲ್ಯ ತೊಡೆ ಮೇಲೆ. ಕೈಕೇಯಿಯನ್ನು ಹತ್ತಿರ ಸೇರಿಸ್ತಾ ಇಲ್ಲ. ಕೌಸಲ್ಯ ತೊಡೆ ಮೇಲೆ ದಶರಥನನ್ನು ಮಲಗಿಸ್ಕೊಂಡಿದ್ದಾಳೆ. ದಶರಥನಿಗೆ ಒಂದು ಹಿಂದಿನ ಘಟನೆ ನೆನಪಾಗ್ತಾ ಇದೆ. ಪ್ರಾಣ ಬಿಡಲಿಕ್ಕಾಗಿದ್ದಾನೆ. ರಾಮ 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 ಅಂತ ನೆನಪಿಸ್ಕೊಳ್ತಾ ಇದ್ದಾನೆ ರಾಮನನ್ನು. ಅವನಿಗೊಂದು ಕಥೆ ನೆನಪಾಯಿತು ಹಿಂದೆ. ಆ ಕಥೆಯನ್ನು ಕೌಸಲ್ಯಗೆ ಹೇಳಿಕೊಂಡು ತನ್ನ ದೇಹ ಬಿಟ್ಟಂತೆ ದಶರಥ. ಕೌಸಲ್ಯೆ, ನಿನ್ನ ಹತ್ರ ಹೇಳಿರಲಿಲ್ಲ, ಮುಚ್ಚಿಟ್ಟಿದ್ದೆ ನಾನೊಂದು ಕಥೆಯನ್ನು, ಇವತ್ತು ಹೇಳ್ತೇನೆ ಅಂತಂದ. ಯಾಕೆಂದರೆ ನಾನಿನ್ನೇನು ಉಳಿಯಲ್ಲ ಅನ್ನಿಸ್ತಾ ಇದೆ. ಕಣ್ಣು ಮುಚ್ಚೇ ಇದ್ದಾನೆ. ಕಣ್ಣು ಯಾಕೆ ಮುಚ್ಚಿದ್ದ, ಯಾವಾಗ ಮುಚ್ಚಿದ್ದ ಅಂದರೆ, ರಾಮ ರಥದಲ್ಲಿ ಕೂತು ಕಾಡಿಗೆ ಹೊರಟಾಗ ರಾಮನನ್ನು ಹಿಂಬಾಲಿಸ್ಕೊಂಡು ದಶರಥ ಬಂದು ದಶರಥ ರಾಮನ ದರ್ಶನ ಮಾಡಿದ್ದಂತೆ. ಪೂರ್ಣ ರಾಮನನ್ನು ನೋಡಿದ. ಆಗ ಕಣ್ಣು ಮುಚ್ಚಿದವನು ಮತ್ತೆ ಕಣ್ಣೇ ತೆಗಿಲಿಲ್ಲ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಇನ್ಯಾರನ್ನೂ ನೋಡಲಿಕ್ಕೆ ಇಷ್ಟಪಡಲಿಲ್ಲ. ಕೌಸಲ್ಯ ತೊಡೆ ಮೇಲೆ ಮಲಗಿದ್ದಾನೆ. ಈ ಕಥೆ ಹೇಳ್ದ ಅಂತ ರಾಮಾಯಣ ಹೇಳ್ತದೆ. ಏನು ಕಥೆ ಅದು ಅಂದರೆ, ಇನ್ನೂ ದಶರಥ ರಾಜ ಸಶಕ್ತನಾಗಿದ್ದ. ಕಾಡಿಗೆ ಬೇಟೆಗೆಲ್ಲ ಹೋಗ್ತಾ ಇದ್ದ. ಕಾಡಿಗೆ ಬೇಟೆ ಆಡ್ಲಿಕ್ಕೆ ಹೋಗೋದ್ರದ್ದು ವ್ಯಸನ ಆಗಿತ್ತು ಅವನಿಗೆ ಆಗಾಗ. ಯಾಕೆ ಅಂದರೆ, ದಶರಥ ರಾಜನಿಗೆ ಒಂದು ವಿದ್ಯೆ ಬರ್ತಿತ್ತಂತ. ಅದಕ್ಕೆ ಶಬ್ದವೇದ ಅಂತ ಕರೀತಾರೆ. ಶಬ್ದವೇದ ಮನುಯಾಯ. ಶಬ್ದವೇದ ವಿದ್ಯೆ ಬರ್ತದೆ ನನಗೆ.
ಕಾಡಿನೊಳಗೆ ಬೇಟೆ ಆಡಿ ಬರ್ತೇನೆ ಅಂತ ಬೇಟೆ ಆಡಲಿಕ್ಕೆ ಹೋಗಿದ್ದ. ಬೇಟೆ ಆಡಲಿಕ್ಕೆ ಹೋದಾಗ ಇದ್ದಕ್ಕಿದ್ದ ಹಾಗೆ ಅವನಿಗೆ ಒಂದು ದಿಕ್ಕಿನ ಕಡೆಯಿಂದ ಒಂದು ಶಬ್ದ ಬಂತಂತೆ. ಈ ಆನೆ ತನ್ನ ಸೊಂಡಿಲನ್ನು ನೀರು ಕುಡಿಲಿಕ್ಕೆ ಅಂತ ನೀರಿಗೆ ಹಾಕಿದಾಗ ನೀರನ್ನು ಎಳೆಯುವಾಗ ಒಂದು ಶಬ್ದ ಬರ್ತದೆ, ಜುಳು 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 ಅಂತ ಶಬ್ದ. ಆ ಶಬ್ದ ಬಂತು. ಯಾವ ದಿಕ್ಕಿನಿಂದ ಆ ಶಬ್ದ ಬಂತೋ ಆ ದಿಕ್ಕಿಗೆ ಈತ ಬಾಣ ಬಿಟ್ಟರೆ ಅಲ್ಲಿ ಯಾವ ಪ್ರಾಣಿ ಇರ್ತಿತ್ತೋ ಆ ಪ್ರಾಣಿಗೆ ಹೋಗಿ ಅದು ತಗಲ್ತಿತ್ತಂತೆ ಬಾಣ. ಅದಕ್ಕೆ ಶಬ್ದವೇದವಿದ್ದೆ ಅಂತ. ಪ್ರಾಣಿ ಕಣ್ಣಿಗೆ ಕಾಣಿಸ್ಬೇಕಾಗಿಲ್ಲ, ಪ್ರಾಣಿಯ ಶಬ್ದ ಕಿವಿಗೆ ಬಿದ್ದರೆ ಸಾಕು ಬಾಣ ಬಿಟ್ಬಿಡ್ತಿತ್ತಂತೆ. ಕೆಲವು ವಿದ್ಯೆ ನಮ್ಮ ಜೀವನಕ್ಕೆ ಮುಳುವಾಗ್ತದೆ ಅಂತಂದಲಿಕ್ಕೆ ಈ ಕಥೆಗಳು ನಿದರ್ಶನ. ಕೆಲವು ವಿದ್ಯೆ ನಮ್ಮ ಜೀವನಕ್ಕೆ ಮುಳುವಾಗಿಬಿಡ್ತದೆ. ಆತ ಆ ಶಬ್ದವೇದ ಪಟು ನಾನು ಅಂತ, ಶಬ್ದವೇದದಲ್ಲಿ ಭಾರಿ ನಿಷ್ಣಾತ ಅಂತ ಅಹಮ್ಮಿನಿಂದ ಬಾಣ ಬಿಟ್ಟ. ಶಬ್ದ ಹಾಗೆ ಬಂತು. ನೋಡಿದರೆ ಬಾಣ ಹೋಗಿ ತಗಲಿದ ಮೇಲೆ ತಗಲಿಸ್ಕೊಂಡ ವ್ಯಕ್ತಿ ಮನುಷ್ಯ, ಅವನು ಕೂಗಿದ, ಅಯ್ಯೋ ಅಮ್ಮ ಅಪ್ಪ ಅಂತ ಕೂಗಿಬಿಟ್ಟ. ಶಬ್ದ ಮತ್ತೆ ಬಂತು. ಓ, ಮನುಷ್ಯನ ಧ್ವನಿ ಬಂತಲ್ಲ, ಪ್ರಾಣಿದಲ್ಲ ಇದು ಅಂತ ಓಡಿ ಹೋದ ದಶರಥ ರಾಜ. ನಾನು ಯಾರೋ ಮನುಷ್ಯನಿಗೆ ಬಾಣ ಬಿಟ್ಟುಬಿಟ್ಟೆ, ಬರ್ಪಾಡಾಯಿತು ಅಂತ ನೋಡ್ತಾನೆ. ಅಲ್ಲೊಬ್ಬ ಮನುಷ್ಯ ಇದ್ದ. ಅವನ ಹತ್ರ ಹೋಗಿ ಅವನ ಬಾಣ ಎದೆಗೆ ತಾಕಿದ್ದನ್ನು ತೆಗೆದು ದಶರಥ ಮಹಾರಾಜ ಅವನಿಗೆ ಕೇಳ್ತಾನೆ, ಯಾರು ನೀನು? ನನಗೆ ಶಬ್ದವೇದ ವಿದ್ಯೆ ಬರ್ತದೆ ಅಂತ ಹಮ್ಮಿನಿಂದ ಬಾಣ ಬಿಟ್ಬಿಟ್ಟೆ, ನಾನು ಯಾವುದೋ ಪ್ರಾಣಿ ಇಡಬೇಕು ಅಂತ, ನೀನು ಯಾರು ಅಂತ ಕೇಳಿ. ಆತ ಹೇಳ್ತಾನೆ, ನನ್ನ ಹೆಸರು ಶ್ರವಣಕುಮಾರ ಅಂತಂದಂತೆ. ನಾನು ಶ್ರವಣಕುಮಾರ, ನೀನು ಬಿಟ್ಟಂಥ ಬಾಣ ನನ್ನ ಎದೆಗೆ ತಗಿಲ್ತು. ಆದರೆ ನಿನಗೆ ಒಂದು ಹೇಳ್ತೇನೆ ರಾಜ, ನಾನು ತಂದೆ ತಾಯಂದ್ರೆ ಸೇವೆ ಮಾಡಬೇಕು ಅಂತ ಇಬ್ಬರನ್ನೂ ಯಾತ್ರೆ ಮಾಡಿಸ್ಲಿಕ್ಕೆ ಅಂತ ಒಂದು ತಕ್ಕಡಿಯಲ್ಲಿ ಹಾಕ್ಕೊಂಡು ಕರ್ಕೊಂಡು ಬರ್ತಾ ಇದ್ದೆ. ಅವರಿಬ್ಬರು ತಂದೆ ತಾಯಂದರು ದೂರದಲ್ಲಿದ್ದಾರಲ್ಲಿ, ಅವರಿಗೆ ಕಣ್ಣು ಕಾಣಲ್ಲ, ಅಷ್ಟು ವೃದ್ಧರಾಗಿದ್ದಾರೆ. ಅವರ ಸೇವೆ ಮಾಡೋದೇ ನನ್ನ ಉದ್ದೇಶ ಆಗಿತ್ತು. ನೀರಡಿಕೆ ಆಗಿದೆ ಅಂದದ್ದಕ್ಕೆ ನೀರು ತರಲಿಕ್ಕೆ ಬಂದಿದ್ದೆ. ನೀನು ನೋಡಿದರೆ ಬಾಣ ಬಿಟ್ಟು ನನಗೆ ಕೊಂದುಬಿಟ್ಟು, ಇನ್ನೇನು ನಾನು ಬದುಕಲ್ಲ. ಆದರೆ ಒಂದು ಉಪಕಾರ ಮಾಡು ರಾಜ, ನನ್ನ ತಂದೆ ತಾಯಂದ್ರಿಗೆ ನೀರು ಕೊಡಿಸ್ಬಿಡು ಅಂತ ಇಷ್ಟು ಹೇಳ್ತಾ ದೇಹ ಬಿಟ್ಬಿಟ್ಟು. ಅಯ್ಯಯ್ಯೋ, ಎಂಥ ಅನಾಹುತ ಆಯ್ತು ನನ್ನಿಂದ ಅಂದ ದಶರಥ ರಾಜ. ನಾನು ಬರಬಾರ್ದಾಗಿತ್ತು ಸೂರ್ಯೋದಯಕ್ಕೆ. ಇದು ಸೂರ್ಯೋದಯಕ್ಕಾದ ಘಟನೆ. ಅದನ್ನು ಹೇಳ್ತಾರೆ ವಾಲ್ಮೀಕಿಗಳು. ನೋಡಿ, ಜೀವನದಲ್ಲಿ ಸೂರ್ಯೋದಯಕ್ಕೆ ಮಾಡಬೇಕಾದ ಕೆಲಸಗಳನ್ನು ಮಾಡದೆ ತನ್ನ ಹಮ್ಮಿನಿಂದ ನಾನು ಏನು ಮಾಡಿದರೂ ನಡೀತದೆ ಅಂತ ಮಹಾರಾಜ ಮಾಡಲಿಕ್ಕೆ ಹೋದದ್ದು ಇದಕ್ಕೆ ನಿದರ್ಶನ. ಇದಕ್ಕೆ ಇಂಥ ಅನಾಹುತ ಆಯಿತು. ಸರಿ ಇಂಥ ನೀರು ತಗೊಂಡು ಹೋದ. ಆ ತಂದೆ ತಾಯಿಗಳಿಗೆ ಕೊಡಬೇಕು ಅಂತ ಅವರಿಗೆ ಯಾರು ಅಂತ ಅವರಿಗೆ ಶಬ್ದ ಚೆನ್ನಾಗಿ ಕಿವಿ ಕೇಳಿಸ್ತಾ ಇತ್ತು. ಬಂದಂಥ ರಾಜ ಅವನ ವೇಷ ಭೂಷಗಳಿಂದ ಶಬ್ದ ಬರ್ತಾ ಇತ್ತು. ತಮ್ಮ ಮಗನ ಅಲ್ಲವೇನೋ ಅಂತ ಅನಿಸಿ ಯಾರು ಬಂದವರು ಅಂತ ಕೇಳಿದರು. ನಾನು ದಶರಥ ರಾಜ ಅಂತಂದ. ನಮ್ಮ ಮಗ ಎಲ್ಲಿ ಶ್ರವಣಕುಮಾರ ಅಂತ ಕೂಗಿದರು. ಇಲ್ಲ, ಬಾಣ ಬಿಟ್ಟದ್ದಕ್ಕೆ ಆತ ಸತ್ತೋದ ಅಂತ ವಿಷಯ ತಿಳಿಸಿದ್ದಂತೆ. ನೀರು ತಂದು ಕೊಟ್ಟದ್ದನ್ನು ನೀರೂ ಕುಡಿಲಿಲ್ಲ ಆ ತಂದೆ ತಾಯಿಗಳು ವೃದ್ಧರು. ಸಿಟ್ಟು ಬಂತು, ದುಃಖ ಆಯಿತು, ತಡೆದುಕೊಳ್ಳಿಕ್ಕೆ ಆಗಲಿಲ್ಲ. ನಮ್ಮ ಮಗನನ್ನು ಈ ಸ್ಥಿತಿಯಲ್ಲಿ ನಾವಿದ್ದಾಗ ನಮ್ಮ ಮಗನನ್ನು ಕಳ್ಕೊಳ್ಳೋ ಹಾಗಾಯ್ತಲ್ಲ. ಕೊಂದೆಲ್ಲೋ ದಶರಥ ರಾಜ, ನಿನಗೂ ನಿನ್ನ ಮಗ ನಿನಗೆ ದೂರ ಆದಾಗಲೇ ಸಾವು ಬರಲಿ ಶಾಪ ಹಾಕಿಬಿಟ್ಟ. ಇಷ್ಟು ಶಾಪ ಹಾಕಿದಾಗ ದಶರಥ ರಾಜನಿಗೆ ಒಂದು ಕಡೆಯಿಂದ ಭಾರಿ ಖುಷಿ ಆಯ್ತಂತೆ, ಇನ್ನೊಂದು ಕಡೆಯಿಂದ ಭಾರಿ ದುಃಖ ಆಯ್ತಂತೆ. ವಾಲ್ಮೀಕಿಗಳು ಹೇಳ್ತಾರೆ ನೋಡಿ, ಜೀವನದಲ್ಲಿ ಕೆಲವು ಘಟನೆಗಳು ಒಂದು ಕಡೆಯಿಂದ ಖುಷಿ ಕೊಟ್ಟರೆ ಇನ್ನೊಂದು ಕಡೆಯಿಂದ ದುಃಖ ಕೊಡ್ತಾರೆ. ಖುಷಿ ಯಾಕಾಯಿತು, ದುಃಖ ಯಾಕಾಯಿತು ನೋಡಿ. ಮೊದಲು ಯಾವುದನ್ನು ಕೇಳಬೇಕೀಗ? ಖುಷಿ ಯಾಕಾಯಿತು ಅನ್ನೋದು ಕೇಳೋಣವೋ, ದುಃಖ ಯಾಕಾಯಿತು ಅಂತ ಕೇಳೋಣ? ಎರಡನ್ನೂ ಕೇಳಬೇಕಾದದ್ದೇ ದಶರಥನ ವಿಷಯದಲ್ಲಿ. ನಮ್ಮದೇ ಜೀವನ ರಾಮಾಯಣದಲ್ಲಿ ಪ್ರತಿನಿಧಿಸ್ತಿರ್ತದೆ ಅಷ್ಟೇ.
ಖುಷಿ ಯಾಕಾಯಿತು, ದುಃಖ ಯಾಕಾಯಿತು ಅಂದರೆ, ಮಗ ದೂರ ಇದ್ದಾಗ ನಿನಗೂ ಸಾವು ಬರಲಿ ಅಂತ ಅಂದ್ರಲ್ಲ, ಮಗನ ವಿಯೋಗದಿಂದ ದುಃಖ, ಸಾವು ಬರಲಿ, ಅದು ದುಃಖ ಆಯಿತು. ಮಗನ ವಿಯೋಗ ಆಗ್ತದಲ್ಲ ಅಂತ ದುಃಖ ಆಯ್ತು ಅಷ್ಟೆ. ಸಂತೋಷ ಯಾಕಾಯಿತು ಅಂದರೆ, ಮಕ್ಕಳೇ ಆಗಿರಲಿಲ್ಲ, ನಿಮ್ಮ ಬಾಯಿಂದ ಬಂದದಕ್ಕೆ ಮಗ ಆಗ್ತಾನೆ ಅಂತ ಬಂತಲ್ಲ, ಅದಕ್ಕೆ ಖುಷಿ ಆಯ್ತಂತೆ. ಎಷ್ಟೋ ದಿನ ಆದರೂ ಮಕ್ಕಳಾಗಿರಲಿಲ್ಲ ಅವನಿಗೆ, ಅಂತೂ ಈ ವಿಷಯ ಕೇಳಿದ್ರಿಂದ ಒಬ್ಬ ಮಗ ಹುಟ್ಟುತ್ತಾನೆ ಅಂತ ಖಾತ್ರಿ ಆಯ್ತು ಅವನಿಗೆ. ಇಲ್ಲದೇ ಇದ್ದರೆ ಮುಂದೆ ನನಗೆ ಮಗನ ವಿಯೋಗದಿಂದ ಸಾವು ಬರಲಿಕ್ಕಂತೂ ಸಾಧ್ಯ ಇಲ್ಲ. ಹೀಗೆ ಒಂದು ಶಾಪ ದಶರಥ ರಾಜನಿಗೆ ಮಗನಾಗ್ತಾನೆ ಅಂತನ್ನೋ ವಿಷಯ ಸಂತೋಷ ಕೊಟ್ಟರೆ, ಮಗನ ವಿಯೋಗ ಆದಾಗ ನಿನಗೂ ಸಾವು ಬರಲಿ ಅನ್ನೋ ಶಾಪ ದುಃಖನೂ ಕೊಡ್ತು ಅಂತ, ಒಂದೇ ಶಾಪ ಸುಖ ದುಃಖಗಳನ್ನು ಏಕಕಾಲದಲ್ಲಿ ಕೊಡ್ತು ಅಂತ ರಾಮಾಯಣ ಹೇಳ್ತದೆ. ಇದು ನಮ್ಮ ಜೀವನದಲ್ಲಿಗೂ ಹೀಗೆ ಇರ್ತದೆ. ನಮ್ಮದು ಹಾಗೆ ಅಲ್ಲವೇ? ಮದುವೆ ಆಗಿಲ್ಲ ಅಂತ ಒಂದು ದುಃಖ ಇರ್ತದೆ, ಮದುವೆ ಆದಮೇಲೆ ಒಂದು ಕಡೆಯಿಂದ ಸುಖ ಇದೆ, ಇನ್ನೊಂದು ಕಡೆಯಿಂದ ದುಃಖ ಇದೆ, ಎರಡೆರಡು ಇದೆ ನೋಡಿ ಜೀವನದಲ್ಲಿ. ಆಮೇಲೆ ಮಕ್ಕಳಾಗಿಲ್ಲ ಅಂತ ಒಂದಿರ್ತದೆ, ಇನ್ನೊಂದು ಕಡೆಯಿಂದ ಮಕ್ಕಳಾದ ಮೇಲೆ ಅವರೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಅಂತ ಅನಿಸ್ಬಿಟ್ರೆ ಆವಾಗ ಮಗನಾದ ಅನ್ನೋ ಸುಖಕ್ಕಿದೆ, ಅರೆ ಮಗ ದಡ್ಡ ಆದಲ್ಲ ಅನ್ನೋ ದುಃಖ ಕೊಟ್ಟಿರ್ತಾನಂತ. ಇಲ್ಲ ಮಗ ಭಾಳ ಬುದ್ಧಿವಂತನಾಗಿ ಓದಿದ ಅಂತ ಭಾರಿ ಸಂತೋಷ ಪಡೋಷ್ಟರಲ್ಲಿ ಮಗನಿಗೆ ಕನ್ಯೆ ಸಿಗ್ತಾ ಇಲ್ಲಲ್ಲ ಅಂತ ಒಂದು ದುಃಖ ಕೊಟ್ಟಿರ್ತಾನಂತ. ಸರಿ, ಕನ್ಯೆ ಸಿಕ್ಕು ಮದುವೆ ಆಯಿತು ಅಂತ ಸಂತೋಷ ಪಡೋಷ್ಟರಲ್ಲಿ ಬಂದ ಸೊಸೆ ನಿಮ್ಮಪ್ಪ ಅಮ್ಮನ ಜೊತೆಗೆ ನಾನಿರಲ್ಲಲ್ಲ ಅಂತ ದುಃಖ ಕೊಡ್ಲಿಕ್ಕೆ ಶುರು ಮಾಡ್ತಾನಂತ. ಅಂತೂ ಬದುಕು ಹೆಂಗಿದೆ ಅಂದರೆ, ಸುಖ ದುಃಖಗಳ ದ್ವಂದ್ವದ ಜೊತೆಗೆ ನಮ್ಮ ಬದುಕಿರ್ತದೆ. ಅದಕ್ಕಿಂತ ಭಿನ್ನವಾಗಿರಲಿಕ್ಕೆ ಈ ಲೋಕ ಅಲ್ಲ. ಕೇವಲ ಸುಖ ಬೇಕಾ? ಅಲ್ಲಿದೆ ನಮ್ಮ ಮನೆ, ಅಲ್ಲಿಗೆ ಹೋಗಬೇಕು. ಸುಖ ದುಃಖಗಳ ದ್ವಂದ್ವನೇ ಇದು. ಇಲ್ಲಿ ಕೇವಲ ಸುಖ ಬರಲಿ ಅಂದರೆ ಸಿಗಲ್ಲ. ಇಂಥ ಸಂದೇಶವನ್ನು ರಾಮಾಯಣ ದಶರಥನ ಕಥೆಯಿಂದ ನಮಗೆ ತಿಳಿಸ್ತದೆ. ದಶರಥ ರಾಜ ಇದನ್ನು ನೆನಪಿಸ್ಕೊಂಡು ಕೌಸಲ್ಯಗೆ ಹೇಳ್ತಾ, ರಾಮ 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 ಅಂತ ನಾಮ ಹೇಳ್ತಾ, ನಾನಿನ್ನು ಹೋಗ್ತೇನೆ ಕೌಸಲ್ಯ, ಉಳಿಲಾರೆ ಅಂತ ಹೇಳಿ ದೇಹ ಬಿಟ್ಟ, ಆ ಪ್ರಾಣ ಬಿಟ್ಟ ಅನ್ನೋ ಕಥೆ ರಾಮಾಯಣದಲ್ಲಿ ದಶರಥನ ನಿರ್ಯಾಣವನ್ನು ನಮ್ಮ ಮುಂದೆ ಅನುಸಂಧಾನ ಮಾಡಿಸ್ತದೆ. ನೋಡಿ, ಶಬ್ದವೇದ ಪಟು ಅನ್ನುವ ಗರ್ವ, ಪ್ರಾಣಿಗಳನ್ನು ಬೇಟೆ ಆಡಬೇಕು ಅನ್ನೋ ವ್ಯಸನ ದಶರಥನಿಗೆ ರಾಮನ ವಿಯೋಗ ಆದಾಗಲೇ ದೇಹ ಬಿಡೋ ಹಾಗಾಯ್ತಂತೆ. ಇದು ನಮಗೂ ತಪ್ಪಿದ್ದಲ್ಲ. ವ್ಯಸನಗಳು, ಹಮ್ಮು, ಅಹಂಕಾರ ನಮಗೂ ತಪ್ಪಿದ್ದಲ್ಲ. ನಮ್ಮಿಂದ ಅಪರಾಧ ನಡೆಸೋದು ಇದೇ ದುರ್ಗುಣಗಳೇ. ದಶರಥನಿಗೆ ಆ ಮಗು ಶ್ರವಣಕುಮಾರನನ್ನು ಬಿಲ್ಲಿಗೆ ಬಾಣ ಹೂಡಿ ಕೊಲ್ಲುವಂತೆ ಪ್ರೇರಣೆ ಮಾಡಿದ್ದು ಯಾವುದು? ಅದೇ ಶಬ್ದವೇದ ಪಟು ಅನ್ನೋ ಹಮ್ಮು. ಈ ಅಹಂಕಾರ ಮನುಷ್ಯನನ್ನು ಎಂಥವರನ್ನೂ ಹಿಂಸೆ ಪಡಿಸುವಂತೆ ಮಾಡಿ ತನಗೂ ದೊಡ್ಡ ದುಃಖಕ್ಕೀಡು ಮಾಡುತ್ತದೆ ಅನ್ನೋ ಎಚ್ಚರಿಕೆಯನ್ನು ರಾಮಾಯಣ ನಮಗೆ ತಿಳಿಸ್ತದೆ. ರಾಮ ಚಿತ್ರಕೂಟದಲ್ಲಿದ್ದ, ದಶರಥ ಅಯೋಧ್ಯೆಯಲ್ಲಿ ನಿರ್ಯಾಣ ಆದ. ಭರತನಿಗೆ ಕರೆ ಮಾಡಿದರು, ಬರ ಹೇಳಿದರು. ಭರತ ಬಂದು ದಶರಥನ ದೇಹಕ್ಕೆ ಸಂಸ್ಕಾರ ಮಾಡಿದ. ಕೈಕೇಯಿಯನ್ನು ಬಹಳ ನಿಂದಿಸಿದ. ರಾಮ ಇದ್ದಾಗ ನಾನೇನು ರಾಜನಾಗ್ತೇನೆ, ಅಮ್ಮ ನೀನು ಯೋಚನೆ ಆದರೂ ಹೇಗೆ ಮಾಡಿದೆ ಅಂತ ಕೈಕೇಯಿಯನ್ನೇ ಬಹಳ ಬೈದನಂತೆ ಭರತ. ರಾಮನ ಮೇಲೆ ಭರತನಿಗೆ ಅಂಥ ಭಕ್ತಿ ಇತ್ತು ನೋಡಿ. ಆ ಅಣ್ಣ ತಮ್ಮಂದರ ಭಕ್ತಿ ಎಷ್ಟು ಅಂತ ರಾಮಾಯಣ ತಿಳಿಸ್ತದೆ. ಎಲ್ಲ ಸಂಸ್ಕಾರ ದೇಹಕ್ಕೆ ಮಾಡಿ, ದಶರಥನಿಗೆ ದೇಹದ ಸಂಸ್ಕಾರ ಮಾಡಿ, ಭರತ 13 ದಿನಗಳು ಕಳೆದ ಮೇಲೆ ರಾಮನನ್ನು ಹಿಂಬಾಲಿಸ್ಕೊಂಡು ಹೋಗ್ತೇನೆ ಅಂತ ಹಠ ಮಾಡಿ ತಾಯಂದ್ರನ್ನು, ಮಂತ್ರಿಗಳನ್ನು, ಕುಲಪುರೋಹಿತರಾದ ವಸಿಷ್ಠರನ್ನು ಕರ್ಕೊಂಡು ಚಿತ್ರಕೂಟಕ್ಕೆ ಭರತ ಬಂದು, ರಾಮ ನೀನು ಬರಬೇಕು ರಾಜ್ಯಕ್ಕೆ ಅಂತ ಹಠ ಹಿಡಿದು ಕೂತ್ಕೊಂಡ್ಬಿಟ್ಟ. ಈ ಕಥೆ ರಾಮಾಯಣದಲ್ಲಿ ಬರ್ತದೆ. ರಾಮ ಹೇಳ್ದ, ನಾನು ಮತ್ತೆ ರಾಜ್ಯಕ್ಕೆ ಬರೋ ಪ್ರಶ್ನೆನೇ ಇಲ್ಲ ಅಂತಂದ. ನಾನು ರಾಜ್ಯಕ್ಕೆ ಬರೋ ಪ್ರಶ್ನೆನೇ ಇಲ್ಲ, ವನವಾಸದ ಸಮಯ ಮುಗಿಯೋವರೆಗೂ ರಾಜ್ಯಕ್ಕೆ ಬರಲಾರೆ ಅಂತಂದ.
ಇಲ್ಲ ನೀನು ಬರಬೇಕು ಅಂತ ಭರತ, ಇಲ್ಲ ನಾನು ಬರಲ್ಲ ಅಂತ ರಾಮ. ವಿಚಿತ್ರ, ರಾಜ್ಯಭಾರ ನೀನು ಮಾಡಬೇಕು, ಅಣ್ಣನಿರುವಾಗ ತಮ್ಮ ಮಾಡಬಾರ್ದು ಅಂತ ಭರತನ ವಾದ. ಅಪ್ಪನಿಗೆ ಮಾತು ಕೊಟ್ಟಾಗಿದೆ, ರಾಜ್ಯಭಾರ ಮಾಡಲ್ಲ, ವನವಾಸ ಮಾಡ್ತೇನೆ, ಅಪ್ಪನ ಮಾತು ಶ್ರೇಷ್ಠ ಅಂತ ರಾಮನ ವಾದ. ಯಾರು ಹೇಳಿದರೂ ರಾಮ ಕೇಳ್ತಾ ಇಲ್ಲ. ಆವಾಗ ಭರತನು ಹಠ ತೆಗೆದಂತೆ, ರಾಜ್ಯದ ಜವಾಬ್ದಾರಿ ರಾಜನಾಗೋದನ್ನು ನಾನು ಮಾಡಲಾರೆ. ರಾಮ ಅಂದ, ನಾನು ರಾಜ್ಯಭಾರ ಮಾಡಲಾರೆ. ಈ ಪ್ರಸಂಗ ರಾಮಾಯಣದಲ್ಲಿ ಬಂದದ್ದನ್ನು ಒಬ್ಬ ಪಾಶ್ಚಾತ್ಯ ಕವಿ ಭಾರತಕ್ಕೆ ಬಂದಾಗ ರಾಮಾಯಣ ಓದಿದ ಮೇಲೆ ಅವನು ಒಂದು ಮಾತು ಬರೆದಿದ್ದಾನೆ ಇವತ್ತು. ಏನು ಬರೆದ ಅಂದರೆ, ಇಷ್ಟು ದೇಶ ಸುತ್ತಿ ಬಂದರೆ ನನಗೆ ರಾಜ್ಯ ಬೇಕು, ನನಗೆ ರಾಜ್ಯ ಬೇಕು ಅಂತ ಹೊಡೆದಾಡೋರ್ದನ್ನೇ ನೋಡದೆ ಹೊರತು ನನಗೆ ರಾಜ್ಯ ಬೇಡ, ನನಗೆ ರಾಜ್ಯ ಬೇಡ ಅಂತ ನೋಡಿದ್ದು ಭಾರತದಲ್ಲಿರುವ ರಾಮಾಯಣದಲ್ಲಿ ಮಾತ್ರ ಅಂತ ಬರುತ್ತಂತ. ಇವತ್ತಿಗೂ ಇದೆ. ಯಾವುದಾದ್ರೂ ರಾಷ್ಟ್ರಕ್ಕೆ ಹೋದರೆ, ರಾಜ್ಯಕ್ಕೆ ಹೋದರೆ ಇಂಥದ್ದೇ ಇತಿಹಾಸ. ತನಗೆ ರಾಜ್ಯ ಬೇಕಾಗಿತ್ತು ಅನ್ನೋ ಸ್ವಾರ್ಥಕ್ಕೆ ಅವನನ್ನು ವಿಷ ಹಾಕಿ ಕೊಂದ, ಇವ ರಾಜನಾದ. ಯುದ್ಧ ಮಾಡಿದ, ಅವನನ್ನು ಕೊಂದ, ಇವ ರಾಜನಾದ ಅಂತ ಸ್ವಾರ್ಥಕ್ಕೆ ಪ್ರತಿಯೊಬ್ಬರು, ಆಡಳಿತದ ದುರಾಸೆಗೆ ಪ್ರತಿಯೊಬ್ಬರು ಇನ್ನೊಬ್ಬರನ್ನ ಹಿಂಸೆ ಮಾಡಿ ಕೊಂದು ತಾವು ರಾಜ್ಯ ಕಸ್ಕೊಳ್ಳೋರೇ ಇದ್ದಾರೆ. ರಾಮಾಯಣ ನೋಡಿಬಿಟ್ರೆ ನನಗೆ ರಾಜ್ಯ ನೀನಾಳು ಅಂತ ಭರತ ಹೇಳ್ತಾನೆ, ನಾನು ಬೇಡ ನೀನಾಳು ಅಂತ ರಾಮ ಹೇಳ್ತಾನೆ. ಇದು ನಿಜವಾಗಲೂ ಭಾರತೀಯ ಸಂಸ್ಕೃತಿಯಲ್ಲಿ ಮೇರು ಶಿಖರಕ್ಕೇರುವ ಗುಣ ಯಾವುದು ಅಂದರೆ ಅಧಿಕಾರ ನನಗೆ ಬೇಡ ಅನ್ನೋ ತ್ಯಾಗ ಅಂತ ಹೇಳ್ತದೆ. ತ್ಯಾಗ ಬೇಕು. ತ್ಯಾಗೇನೈಕೆ ನಮೃತತ್ವಮಾನಶೋ. ತ್ಯಾಗ ಇಲ್ಲದೆ ಇದ್ದರೆ ಜೀವನದೊಳಗೆ ಬರೀ ಭೋಗ ಇದ್ದರೆ ಏನು ಸುಖ ಪಡೀಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ. ಬರೀ ದುರಾಲೋಚನೆ ಬರ್ತಾ ಇರ್ತದೆ, ಸ್ವಾರ್ಥ. ಅದನ್ನು ಬಿಡಿಸಿದ. ಇದು ರಾಮಾಯಣ ಹೇಳಿಕೊಡೋ ಸಂದೇಶ. ಭರತ ಹೇಳಿದ್ದಂತೆ, ನನ್ನನ್ನು ರಾಜನಾಗು ಅಂತಂತ ಇದ್ದಿ ಅಣ್ಣ, ನಾನು ರಾಜನಾದರೆ ನೀನು ಕಾಡಿನೊಳಗೆ ವನವಾಸ ಮಾಡ್ತೇನೆ ಅಂತಿದ್ದಿ. ನೀನು ಒಬ್ಬ ಕ್ಷತ್ರಿಯ, ದಂಡನಾಯಕ, ರಾಜ್ಯವನ್ನು ಆಳಿ ಪ್ರಜೆಗಳನ್ನು ಪಾಲನೆ ಮಾಡಬೇಕಾದದ್ದು ನಿನ್ನ ಕರ್ತವ್ಯ. ನೀನು ಮಾಡದೆ ಕಾಡಿನೊಳಗಿದ್ದಿ ಅಂದರೆ ನಿನ್ನ ಕರ್ತವ್ಯ ಲೋಪ ಆಗಲಿಲ್ವೇ ಅಂತ ಭರತ ಹೇಳಿದ್ದಂತೆ. ಆವಾಗ ರಾಮ ಹೇಳ್ದ, ನಾನು ರಾಜ್ಯದಲ್ಲಿದ್ದು ಮಾಡಬೇಕಾದ ಕೆಲಸವನ್ನು
ಆ ಜಾಗ ಖಾಲಿ ಮಾಡಿದ್ರೆ ಸ್ವಲ್ಪ ಮತ್ತೆ ನೆನಪುಗಳೆಲ್ಲ ಮಾಸ್ತಾರೆ, ಬೇರೆ 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 ವಿಷಯಗಳು ಶುರು ಆಗ್ತವೆ. ಅದಕ್ಕೆ ರಾಮ ಆ ಜಾಗ ಖಾಲಿ ಮಾಡಿ ಬೇಡ, ಇಲ್ಲಿ ಮುಂದೆ ಪ್ರಯಾಣ ಮಾಡಿ. ಅಲ್ಲಿ ಮುಂದೆ ಪ್ರಯಾಣ ಮಾಡಿದಾಗ ದಂಡಕಾರಣ್ಯ ಅಂತ ಒಂದು ಅರಣ್ಯ, ದಂಡಕಾರಣ್ಯದಲ್ಲಿ ಪ್ರವೇಶ ಮಾಡಿದಾಗ ರಾಕ್ಷಸರು ಬಂತು. ವಿರಾಹ ಅಂತ ಒಬ್ಬ ರಾಕ್ಷಸ, ಕವಂಧ ಅಂತ ರಾಕ್ಷಸ. ಆ ರಾಕ್ಷಸರನ್ನೆಲ್ಲ ರಾಮಚಂದ್ರ ಕೊಂದ ಅನ್ನೋದಕ್ಕೆ ರಾಮಾಯಣದಲ್ಲಿ ಬರ್ತದೆ. ರಾಕ್ಷಸರೆಲ್ಲ ಋಷಿ ಮುನಿಗಳಿಗೆಲ್ಲ ಅತ್ರಿ ಮೊದಲಾದ ಋಷಿಗಳಿಗೆ ಬಹಳ ವಿಘ್ನ ಮಾಡ್ತಾ ಇದ್ರು ತಪಸ್ಸಿಗೆ. ಸಮಾಜ ಘಾತಕ ಕೃತ್ಯಗಳನ್ನು ಎಸಗುತ್ತಾ ಇರೋದಕ್ಕೆ ಆ ಎಲ್ಲ ಉಗ್ರಗಾಮಿಗಳನ್ನು ರಾಮ ಸಂಹಾರ ಮಾಡ್ತಾ ಇರ್ತಾರೆ. ದಂಡಕಾರಣ್ಯವೇ ಒಂದು ರೀತಿ ರಾಕ್ಷಸರ ಮಯ ಆಗಿರ್ತದೆ. ಎಂಥ ಯುದ್ಧ ಮಾಡಿದ ರಾಮ ಅಂತ ಹೇಳ್ತಾರೆ ವಾಲ್ಮೀಕಿ. ಅನೇಕ ತನ್ನದೇ ಆದ ರೂಪಗಳಿಂದ ರಾಕ್ಷಸರನ್ನೆಲ್ಲ ರಾಮ ತನ್ನ ಪರಾಕ್ರಮದಿಂದ ಸಂಹಾರ ಮಾಡಿದ್ದಾರೆ. ರಾಕ್ಷಸರು ಸಂಹಾರ ಮಾಡಿಕೊಂಡು ದಂಡಕಾರಣ್ಯದ ಸಂಚಾರ ಮಾಡ್ತಾ ಮಾಡ್ತಾ ನಾಸಿಕಿಗೆ ಬಂದಿದೆ. ನಾಸಿಕ್ ಅಂದ್ರೆ ಗೊತ್ತಾಗ್ತದೆ, ಅಂದ್ರೆ ಸರಯೂ ನದಿ ದಾಟಿದ, ಗಂಗೆ ದಾಟಿದ, ಯಮುನೆ ದಾಟಿದ, ಗೋದಾವರಿ ಬಂದ. ಗೋದಾವರಿ ನದಿ ಪ್ರಾಂತದಲ್ಲಿ ಪಂಚವಟಿ ಅಂತ ಆಶ್ರಮದಲ್ಲಿ ರಾಮಚಂದ್ರ ವಾಸ ಮಾಡ್ತಾನೆ. ಅಲ್ಲಿ ಬಂದಾಗ ಶೂರ್ಪಣಖೆ ಬರ್ತಾಳೆ. ರಾಮ ಶೂರ್ಪಣಖೆಯನ್ನು ಹಾಸ್ಯ ಕಥೆಯಿಂದ ಲಕ್ಷ್ಮಣನ ಕಡೆ ಮೂಗು ಕಿವಿ ಕತ್ತರಿಸಿ ಶೂರ್ಪಣಖೆ ಬುದ್ಧಿ ಕಲಿಸಿದ ಅಂತ ರಾಮಾಯಣ ಕಥೆ ಬರ್ತದೆ. ಬಹಳ ವಿಚಿತ್ರವಾದ ಕಥೆ. ಶೂರ್ಪಣಖೆ ಕಾಮುಕಳ, ರಾವಣನ ಸಹೋದರಿ. ಏನಾದರೂ ಮಾಡಿ ರಾಮನನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಕಾಮುಕಳಾಗಿ ರಾಮನನ್ನು ಬಂದ್ಬಿಡ್ತಾರೆ. ನೋಡಿದ್ರೆ ರಾಕ್ಷಸ. ಅದಕ್ಕೆ ಒಬ್ಬ ಹಿರಿಯರು ಹೇಳ್ತಾರೆ, ಹೆಂಗಿತ್ತು ಅಂದ್ರೆ ಯಾವುದಾದ್ರೂ ಒಂದು ಕತ್ತಲೆ ತಮಸ್ಸು ಸೂರ್ಯನನ್ನು ನನ್ನ ಮದುವೆ ಮಾಡಿಕೊಂಡು ಕೇಳಿಕೊಂಡು ಹೆಂಗಿತ್ತು ಹಂಗಿತ್ತು ಅಂತ ಹೇಳ್ತಾರೆ. ಶೂರ್ಪಣಖೆ ಓಡೋಡಿ ಬಂದು ರಾಮ ನನ್ನ ಮದುವೆ ಮಾಡಿಕೊಂಡು ತಿಂತಾರೆ. ರಾಮ ಅಂತ ಸೀತೆ ಇದ್ದಾಳೆ, ಮದುವೆ ಮಾಡಿಕೊಳ್ಳಾರೆ. ಲಕ್ಷ್ಮಣ ಬೇಗರು ಒಬ್ಬನೇ ಬಂದಿದ್ದಾನೆ, ಕೇಳೋ ಇಲ್ಲೇ. ಶೂರ್ಪಣಖೆ ಲಕ್ಷ್ಮಣ ನೋಡಿದ್ರು, ಅವನು ಸುಂದರನೇ. ಅವನಿಗೆ ಲಕ್ಷ್ಮಣ ನನ್ನ ಮದುವೆ ಮಾಡಿಕೊ ಅಣ್ಣ ಹೇಳಿ ಕಳಿಸಿದ. ಲಕ್ಷ್ಮಣ ಅಂದ, ನಾನು ಒಂದೊಂದೇ ರಾಮನ ದಾಸನಾಗಿ, ನೀನು ಮದುವೆ ಮಾಡಿಕೊಂಡ್ರೆ ನೀನು ರಾಮನ ದಾಸಿ ಆಗಬೇಕಾಗ್ತದೆ, ಬೇರೆ ನಾನು ದಾಸಿ ಆಗಲ್ಲ. ನೋಡಿ ಶೂರ್ಪಣಖೆ ಮನಸ್ಥಿತಿ ಹೀಗೆ. ರಾಮ ದಾಸಿ ನಾನು ದಾಸಿ ಆಗಲ್ಲ, ನಾನು ಬೇಕಂದ್ರೆ ಒಡತಿ ಆಗ್ತದೆ. ಹೀಗಾಗಿ ರಾಮನ ಹೋಗಾಗಲ್ಲ. ರಾಮ ಸೀತೆಯನ್ನು ತೋರಿಸ್ತಾನೆ, ಅದೇ ಸೀತೆ ಇದ್ದಾಳೆ, ಸೀತೆ ನಾನು ಮದುವೆ ಮಾಡಿಕೊಂಡ. ಶೂರ್ಪಣಖೆ ತಲೆಗೆ ಬಹಳ ಕಾಮುಕಳು, ನೀಚಳು. ಸೀತೆ ಇರೋವರೆಗೂ ರಾಮನನ್ನು ಸಿಗಲ್ಲ ಅಂತ ಹೇಳಿ ಸೀತೆ ಹಿಡಿದು ನೂರ್ಲಿಕ್ಕೆ ಹೋಗುದು. ಈಗೇನು ಅವಳೇನಿಲ್ಲ ಅನಿಸುತ್ತೇನೆ, ನಾನು ನೀನು ಇಬ್ಬರೇ ಆಗ್ತೇವೆ, ನಿನ್ನನ್ನು ನಾನು ಮದುವೆ ಮಾಡಿಕೊಡ್ತೇನೆ. ಅದಕ್ಕೆ ರಾಮ ಅಂತ ಶೂರ್ಪಣಖೆ ಸೀತೆಯನ್ನು ಗಟ್ಟಿ ಹಿಡಿದುಕೊಂಡೇ ಲಕ್ಷ್ಮಣನಿಗೆ ಆದೇಶ ಮಾಡಿ, ಇವಳು ಹೀಗೆ ಬಿಟ್ಟರೆ ಇನ್ನೇ ನಿಜವನ್ನು ನುಂಗಿ ನೀರು ಕುಡಿದಾಡೋದೇನೋ, ಈಗಲೇ ಇವಳು ಬುದ್ಧಿ ಕಲಿಸಬೇಕು ಅಂತ ಲಕ್ಷ್ಮಣನಿಗೆ ಆದೇಶ ಮಾಡಿ. ಲಕ್ಷ್ಮಣ ಮೂಗು ಕತ್ತರಿಸಿ ಕಿವಿ ಕತ್ತರಿಸಿ ಇನ್ನೊಂದ್ಸರಿ ಯಾರನ್ನಾದ್ರೂ ಮದುವೆ ತಂದಿರಬಾರ್ದು ಹಾಗಾಗಿರ್ತದೆ. ಈ ಮೂಗು ಈ ಕಿವಿ ಕತ್ತರಿಸಿದ್ದಕ್ಕೆ ವಿಕಾರ ಆಯಿತು. ತನ್ನ ಗಂಡನನ್ನು ಕಳ್ಕೊಂಡಿದ್ದು ವಿದ್ಯುತ್ ಜೀವ ಅಂತ ಶೂರ್ಪಣಖೆ ಗಂಡ. ರಾವಣ ಯುದ್ಧ ಮಾಡ್ತಾ ಮಾಡ್ತಾ ತಂಗಿ ಗಂಡನ ತಲೆಯನ್ನು ಕತ್ತರಿಸಿಬಿಟ್ಟಿದ್ದ. ಎಂಥ ಗಂಡನ 10 ತಲೆ ಇದ್ರು ತಂಗಿ ಗಂಡ ಯಾರು ಅಂತ ಗೊತ್ತಾಗಿರಲಿಲ್ಲ. ಇಂಥ ವಿಚಿತ್ರ ರಾವಣ. ಸರಿ, ವಿದ್ಯುತ್ ದೀಪ ಸತ್ತ ಮೇಲೆ ಶೂರ್ಪಣಖೆ ವಿಧವೆ ಆಯಿತು. ಬಹಳ ದುಃಖಪಟ್ಟು, ಅಯ್ಯೋ ಗಂಡ ಇಲ್ಲ. ರಾಮ ಹೇಳಿದಂತೆ, ನೀನು ಇಷ್ಟು ಸಾವಿರ ಸೈನಿಕರನ್ನು ಕಳಿಸ್ಬಿಡ್ತೇನೆ, ಜೊತೆಗೆ ಕಾಡಿನಲ್ಲಿ ಇರುವುದು ನಿನಗೆ ಯಾರು ಬಹಳ ಸುಂದರ ಅಂತ ಕಾಣಿಸ್ತಾನೋ ಅವರನ್ನು ಮದುವೆ ಮಾಡು. ಇದು ರಾವಣನ ಆಡಳಿತ. ಅದಕ್ಕೆ ಶೂರ್ಪಣಖೆ ರಾಮನನ್ನು ನೋಡಿ ಮೋಹಿತರಾಗಿ ಪರಮ ಸುಂದರ ಇವನೇ ನಮಗೆ ಆಗಬೇಕು ಅಂತ ಹಠದಿಂದ ಬಂದ. ರಾಮ ಸೀತೆಯ ಮಧ್ಯದಲ್ಲಿ ಇಟ್ಟು ತೋರಿಸ್ತಿದ್ದ. ಸೀತೆ ಇದ್ದಾಳೆ ಮದುವೆ ಮಾಡಿಕೊಳ್ಳೋದ, ಸೀತೆ ಇದ್ದಾಳೆ ಮದುವೆ ಮಾಡಿಕೊಳ್ಳೋದ. ಸರಿ, ಸೀತೆ ಇಲ್ಲ ಅನಿಸುತ್ತೆ. ಎಂಥ ವಿಚಿತ್ರ.
ಅವರಿದ್ದಾಗ ಅವರನ್ನೇ ಮುಗಿಸ್ಬಿಡ್ತೇನೆ, ನನಗೆ ನೀ ಸಿಕ್ಕರೆ ಸಾಕು ಅನ್ನೋ ಸ್ವಾರ್ಥ ಶೂರ್ಪಣಖೆ ಇರ್ತದೆ. ಇಷ್ಟು ಸ್ವಾರ್ಥ, ಇಷ್ಟು ಅಧರ್ಮ ಮಾಡಿಕೆ, ಇಷ್ಟು ಅಸುರ ಪ್ರವೃತ್ತಿ. ಅದಕ್ಕೆ ಶೂರ್ಪಣಖೆ ಮೂಗುಗೆ ಕತ್ತರಿಸಿ ಅವಳನ್ನು ಓಡಿಸಿ. ಶೂರ್ಪಣಖೆ ಏನು ಮಾಡಿದ್ದು, ಓಡೋಡಿ ಬಂದು ರಾವಣ ಹತ್ರ ರಾಮನ ಪರಾಕ್ರಮವನ್ನ, ಸೀತೆಯ ಸೌಂದರ್ಯವನ್ನು ಎರಡನೇ ಹೇಳಿದ್ದಾರೆ. ರಾವಣ ಏನು ಸುಂದರಿ ಇದ್ದಾಳೆ ಗೊತ್ತಾ ಸೀತೆ, ಮಂಡೋದರಿ ಏನಂತ ಈಗ ಶುರು ಮಾಡಿದ್ರು. ಅಷ್ಟು ಸುಂದರಿ ಸೀತೆ. ನಾನು ರಾಮನ ಮದುವೆ ಮಾಡಿಕೊಡ್ಬೇಕು, ಸೀತೆಯನ್ನು ನಿನಗೆ ತಂದು ಮದುವೆ ಮಾಡಿಸಬೇಕು ಅಂತ ಇದ್ರೆ ನನ್ನ ಮೂಗು ಕಿವಿ ಕತ್ತರಿಸಿದ ತಂಗಿ ಶೂರ್ಪಣಖೆ ರಾವಣನಿಗೆ. ಅಷ್ಟು ಅವಳು ವರ್ಣಿಸಿದ್ದಕ್ಕೆ ರಾವಣನ ಮನಸ್ಸಿನೊಳಗೆ ಸೀತೆಯ ಬಗ್ಗೆ ಆಕರ್ಷಣೆ, ಆಸೆ. ಅಷ್ಟು ಸುಂದರಿನ ಸೀತೆ, ಆ ಭೂಮಿಯಲ್ಲಿ ಅಂತಹ ಸುಂದರಿನೇ ಇಲ್ಲ. ಭೋಗದ ಪ್ರವೃತ್ತಿ ರಾವಣನ, ಸ್ವಾರ್ಥ, ಭೋಗ, ನೀಚತನ, ಏನು ಹೇಳಿದ್ರು ನಂದಾಗಬೇಕು ನಂದಾಗಬೇಕು ಅಂತ ಇದ್ದ ರಾವಣನಿಗೆ ಶೂರ್ಪಣಖೆಯ ಮಾತು ಕೇಳಿ, ಶೂರ್ಪಣಖೆ ಇಂಥ ಹಿಂಸೆ ಆಗಿದೆ ಅಂತ ಸೇಡು ತೀರಿಸಿಕೊಳ್ಳಿಕ್ಕೆ ರಾವಣ ಸೀತೆಯನ್ನು ಅಪಹಾರ ಮಾಡಬೇಕು ಅಂತ ತಲೆ ಎತ್ತಿಕೊಂಡು ಪಂಚವಟಿ ಬಂದು ಶೂರ್ಪಣಖೆಯನ್ನು ಅಪಹಾರ ಮಾಡಿದ ಅನ್ನೋ ಕಥೆ ರಾಮಾಯಣದಲ್ಲಿ ಬರ್ತದೆ. ಭಾರಿ ವಿಚಿತ್ರ ಸೀತಾಪಹರಣದ ಪ್ರಸಂಗ. ರಾವಣ ಲಂಕೆಯಲ್ಲಿದ್ದವನು ನೇರವಾಗಿ ತಂದದ್ದೇಳಿದ್ರೆ ಗೋಕರ್ಣ. ರಾಮಾಯಣದಲ್ಲಿ ಬರೋದು ಇರ್ತದೆ. ಗೋಕರ್ಣ ನಮಗೆಲ್ಲ ಹತ್ರ ಅಲ್ಲ, ಇಲ್ಲಿ ಹತ್ರ. ಗೋಕರ್ಣ ಗೋಕರ್ಣದಲ್ಲಿ ಯಾರಿದ್ದಾವ ಅಂದರೆ ಮಾರೀಚ ಅಂತ ತಾಟಕಿಯ ಮಗ. ತಾಟಕಿ ಸತ್ತೋಗಿಲ್ಲ, ಮಾರೀಚ ಇಲ್ಲಿ ಬಂದಿಲ್ಲ. ಅಲ್ಲೆಲ್ಲೋ ದಂಡಕಾರಣ್ಯದಲ್ಲಿದ್ದವನನ್ನ ರಾಮ ಬಾಣಕ್ಕೆ ಹೆದರಿ ಓಡಿ ಬಂದು ಇಳಿಬಿಟ್ಟಿದ್ದಂತೆ. ಅವಾಗ ವಿಶ್ವಾಮಿತ್ರ ಯಜ್ಞ ರಕ್ಷಣೆ ಮಾಡುವಾಗ ಮಾರೀಚನಿಗೆ ಬಾಣ ಏನು ರಾಮ ಕೊಟ್ಟಿದ್ದಾನೆ. ಹೆದರಿ ಬಂದು ಗೋಕರ್ಣದಲ್ಲಿ ವಾಸ ಮಾಡಿ. ರಾಮನಿಗೆ ಗೊತ್ತಿರ್ತದೆ ಮಾರೀಚನಿಗೆ ಹೋಗಿದ್ದಾನೆ. ಸಿಸಿ ಕ್ಯಾಮೆರಾ ಇಟ್ಟಿದ್ದ ರಾವಣ, ಯಾರ್ಯಾವ ರಾಕ್ಷಸರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ರಾವಣನಿಗೆ ಗೊತ್ತಿತ್ತು. ಓಡಿ ಬಂದ. ಮಾರೀಚನ ಹತ್ರ ನಿಂತುಕೊಂಡು, ನೋಡು ಮಾರೀಚ, ನೀನು ನಾನು ಹೇಳಿದ ಕೆಲಸ ಮಾಡದೆ ಹೋದ್ರೆ ನನ್ನ ಕೈಯಲ್ಲಿ ಸಾಯ್ತು. ನಾನು ಹೇಳಿದ ಕೆಲಸ ಮಾಡ್ತೀನಿ ಅಂತ ನೀನೇನಾದರೂ ಹೋದ್ರೆ ರಾಮನ ಕೈಯಲ್ಲಿ ಸಾಯ್ತೀನಿ. ನಿನಗೆ ರಾಮನ ಕೈಯಲ್ಲಿ ಸಾವು ಬರಬೇಕೋ ನನ್ನ ಕೈಯಲ್ಲಿ ಸಾವು ಬರಬೇಕೋ ನೀನೇ ಹೇಳು ಶುರು ಮಾಡಿದ್ದಾನೆ ರಾಮ. ಮಾರೀಚನಿಗೆ ತಲೆ ಕೆಟ್ಟು ರಾಮನಿಗೆ ಹೇಳ್ತಾನೆ, ರಾವಣ, ನಿನಗೆ ರಾಮನ ಮಾಡಿದ ಕೆಟ್ಟ ರುಚಿ ಗೊತ್ತಿಲ್ಲ. ರಾಮನ ಕಣ್ಣೆ ಹೋಗ್ಲಿಕ್ಕೆ ಹೋಗ್ಬೇಡ. ನಾನು ಅನುಭವಿಸಿ ಗೋಕರ್ಣಕ್ಕೆ ಹೋಗ್ಬಿಟ್ಟು ದೇಶಾಂತರ ಮಾಡಿಕೊಂಡು ಹೋಗ್ಬೇಡ ರಾಮ. ಇಲ್ಲ ಇಲ್ಲ ಇಲ್ಲ, ಹೋಗಲೇಬೇಕು ಅಂತ ಶುರು ಮಾಡಿ. ಮಾರೀಚನ ಬುದ್ಧಿ ಎಲ್ಲಿ ಬಂತು ಅಂದ್ರೆ, ಓಹೋ, ಇಲ್ಲಿದ್ರೆ ರಾಮನ ಕೈಯಲ್ಲಿ ಸಾಯೋದು, ಅಲ್ಲಿ ಹೋದ್ರೆ ರಾಮನ ಕೈಯಲ್ಲಿ ಸಾಯೋದು. ರಾಮನ ಕೈಯಲ್ಲಿ ಸಾಯೋದಕ್ಕಿಂತ ರಾಮನ ಕೈಯಲ್ಲಿ ಸಾಯೋದೇ ಮೇಲು ಅಂತ ಅನ್ಕೊಂಡು ವಾಲ್ಮೀಕಿಗಳು ಹೇಳ್ತಾರೆ. ಯಾಕೆ ಅವನಿಗೆ ರಾಮನ ಕೈಯಲ್ಲಿ ಸಾಯೋದು ಮೇಲು ಅನ್ನಿಸ್ತು ಅಂದ್ರೆ, ಈ ನಿಮಿತ್ತದಿಂದಲಾದರೂ ರಾಮ ಸೀತೆಯನ್ನು ಬೇರ್ಪಡಿಸಿ ಸೀತಾ ಅಪಹರಣ ಆದಾಗ ರಾಮ ಅಷ್ಟಾದರೂ ದುಃಖ ಪಡ್ತಾನಲ್ಲ, ಅದು ಸಾಕು ಅಂತ. ನಾನು ಸತ್ರೂ ಪರವಾಗಿಲ್ಲ, ರಾಮನಿಗಂತೂ ಸೀತೆ ದೂರ ಆಗ್ತದಲ್ಲ ಅನ್ನೋ ದುಃಖ ಆಗ್ತದಲ್ಲ, ಅಷ್ಟು ಸಾಕು. ಅದಕ್ಕೆ ರಾಮ ಬರೋದು ಪರವಾಗಿಲ್ಲ ಅಂತ. ಅದಕ್ಕೆ ಅವನನ್ನು ನೀಚ ಅಂತ ಹೇಳ್ತದೆ ರಾಮಾಯಣ. ಕೆಲವರು ಇರ್ತಾರೆ, ನಾವು ಸತ್ರೂ ಪರವಾಗಿಲ್ಲ, ಅವರು ಖುಷಿ ಪಡಬಾರದು. ನಮ್ಮ ಮನೆಗಳಿಗೆ ಏನಾದರೂ ಪರವಾಗಿಲ್ಲ, ನಮ್ಮ ಎದುರುಗಡೆ ಮನೆಯವರಿಗೆ ಒಳ್ಳೆಯದಾಗುತ್ತೆ, ಅವರು ಯಾವಾಗಲೂ ದುಃಖನೇ ಪಡ್ತಾರೆ. ಇಂಥದ್ದು ಮನೋಭಾವ. ಆ ನೀಚತನಕ್ಕೆ ಮೊದಲಿಗನೇ ಮಾರೀಚ. ನಾನು ಸತ್ರು ಪರವಾಗಿಲ್ಲ, ರಾಮ ಖುಷಿಯಿಂದ ಇರಬಾರದು. ರಾಮ ಮಾತ್ರ ಸೀತೆಯನ್ನು ಕಳ್ಕೊಂಡು ದುಃಖ ಪಡಬೇಕು. ಅಷ್ಟಾದರೆ ನನಗೆ ಖುಷಿಯಾಯಿತು. ಇಂಥ ನೀಚ. ಅದಕ್ಕೆ ಮಾರೀಚ ನೀಚಂ ಜನಯಾಂ ಬಭೂವ. ಇಂಥ ಬಹಳ ನೀಚರಿದ್ದಾರೆ ಜಗತ್ತಿನ. ನೀಚತನಕ್ಕೆ ಮಾರೀಚ ಜಿಂಕೆ ವೇಷ ಹಾಕೊಂಡು ಹೋದ. ಸೀತೆ ಹಠ ಬಿದ್ದು
ನನಗೆ ಬೇಕು 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 ಅಂತ ಹಠವಿತ್ತು. ರಾಮ ಹೇಳ್ತಾನೆ, ಬೇಡ ಸೀತೆ, ಬಂಗಾರದ ಜೀವಿಗೆ ಎಲ್ಲಾದ್ರೂ ತಗೊಂಡಿದ್ಯಾ, ಇದೇನೋ ಮೋಸ ಇರಬೇಕು, ಬೇಡ ಹೇಳೇ ಇಲ್ಲ. ಸೀತೆ ಇಲ್ಲ ಇಲ್ಲ ಬೇಕೇ ಬೇಕು ಅಂತ ಹಠ ಇರಬೇಕು. ರಾಮ ಜೀವಿಗೆ ತರತೆ ಮಾಡಾದ್ರೆ ಅಂತ ಹೇಳಿದ. ಲಕ್ಷ್ಮಣನಿಗೆ ಜವಾಬ್ದಾರಿ ಒಪ್ಪಿಸಿದ ಸೀತೆಯನ್ನು ನೋಡಲಿಕ್ಕೆ. ರಾಮ ಜಿಂಕೆ ಹಿಂಬಾಲಿಸಿಕೊಂಡು ಕೆಲವು ಯೋಜನ ದೂರ ಹೋಗಿದ್ದಾನೆ. ಸ್ವಲ್ಪ ದೂರದಲ್ಲಿ ಮಾರೀಚೆಯಿದ್ದಾಗ ಬಿಳಿ ಬೂದಿದ ಬಾಣ ಬಿಟ್ಟ. ಮಾರೀಚ ಸಾಯುವಾಗಲೂ ಕೂಡ ಬಾಣಕ್ಕೆ ತುತ್ತಾಗಿ ಸಾಯುವಾಗ ಆ ಲಕ್ಷ್ಮಣ ಆ ಸೀತೆ ಅಂತ ಅನಿಸುತ್ತೆ. ಈ ಶಬ್ದ ಸೀತೆ ಕೇಳಿಸಿ ಆ ಲಕ್ಷ್ಮಣ ಆ ಸೀತೆ ಅಂತ ಕೂಗ್ತಾ ಇದ್ದಾನೆ ಅಂದ್ರೆ ರಾಮನಿಗೇನೋ ಆಪತ್ತು ಬಂದಿದೆ ಅಂತ ಸೀತೆ ತಿಳ್ಕೊಂಡು ಎಷ್ಟು ನೀಚತನ ನೋಡಿ ಮಾರೀಚ. ಅಯ್ಯೋ ರಾಮ ಆವಾಗೂ ರಾಮನಾಮ ಹೇಳಿಲ್ಲ ಮಾರೀಚ. ಕೆಲವರಿಗೆ ಎಷ್ಟು ಹೇಳ್ತಿರ್ತದೆ, ಒಂದಿನ ಆದ್ರೂ ರಾಮನಾಮ ಹೇಳ್ತೀವಿ, ಒಂದು ಹೊತ್ತಾದ್ರೂ ರಾಮನಾಮ ಹೇಳ್ತೀವಿ ಅಂತ ಅವರೇ ಹೇಳ್ತಾರೆ. ಬೇರೆ ರಾಮನಾಮ ಬರಬಾರದು. ಸಾಯುವಾಗಲೂ ಮಾರೀಚ ಸೀತೆಗೆ ಭ್ರಮ ಹುಟ್ಟಿಸ್ಬೇಕು ಅಂತ ರಾಮ ಅಂತ ಕೂಗದೇನೆ ಆ ಲಕ್ಷ್ಮಣ ಆ ಸೀತೆ ಸಹ ಸೀತೆ ಶುರು ಮಾಡಿದ್ವಿ ಲಕ್ಷ್ಮಣನಿಗೆ. ಲಕ್ಷ್ಮಣ ನೀನು ನೀನು ಲಕ್ಷ್ಮಣ ಹೇಳ್ತಾನೆ, ಪಾಪ ಬೇಡ ಸೀತೆ ಅತ್ತಿಗೆ, ರಾಮನಿಗೆ ಆಪತ್ತು ಬರೋ ಪ್ರಶ್ನೆನೇ ಇಲ್ಲ. ರಾಮ ಅಂದ್ರೆ ಎಂಥ ವ್ಯಕ್ತಿ, ಎಷ್ಟು ಹೇಳಿದ್ರು ಕೇಳಿ. ಆವಾಗ ಸೀತೆಯನ್ನ ಹಾಗಾದ್ರೆ ನಾನು ಹೋಗೇ ಬಿಡ್ತೀನಿ ಈಗ ರಾಮನನ್ನು ಹುಡುಕೊಂಡು ಅಂತ ಸೀತೆಗೆ ಹೇಳಿ ನಾನು ಹೊರಟ. ರಾಮ ವೇಷ ಬದಲಿಸಿಕೊಂಡು ಭಿಕ್ಷುಕನ ವೇಷ ಬದಲಿಸಿಕೊಂಡು 10 ತಲೆಯನ್ನು ಮರೆಮಾಚಿ ಸೀತೆಗೆ ಭಿಕ್ಷೆ ಕೇಳುವನ್ನೆಲ್ಲ ಮಾಡಿ ಅವರ ಕೈ ಎಳೆದು ತಾನಾಗಿ ವಿಮಾನದಲ್ಲಿ ಕೂಡುವಂತೆ ಮಾಡಿ ಅವಳನ್ನು ಹೊತ್ತವರು ಇದೇ ಬಿಡ್ತಾನೆ. ಇದು ಸೀತಾಪಹರಣ ಪ್ರಸಂಗ. ಇದು ಮಾರೀಚನನ್ನ ತಾನು ನೆಪ ಮಾಡಿ ಕಳಿಸಿದ್ದು. ರಾಮನಿಂದ ಮಾರೀಚನನ್ನು ಕೊಲಿಸಿದ. ಮಾರೀಚ ಸತ್ತನೋ ಹುಟ್ಟಿನೋ ಅಂತ ನೋಡಬೇಕ ಬರಗೇನು ಅಂತ ತನಗಾದ ಸೀತೆ ಸಿಕ್ಕಳಲ್ಲ ಅಂತ ಅವರನ್ನು ಹೇಳ್ಕೊಂಡು ಹೊರಟೆ. ಹೋಗುವಾಗ ಜಟಾಯು ಅಂತ ಪಕ್ಷಿ ಬಂತು. ಅದು ಹೋರಾಡ್ತು. ನಡೀತಿರುವ ಅನ್ಯಾಯದ ವಿರುದ್ಧ ಹೋರಾಡಬೇಕು, ಹೆಣ್ಣಿಗೆ ಆಗ್ತಾ ಇದ್ದ ಅನ್ಯಾಯದ ವಿರುದ್ಧ ಹೋರಾಡಬೇಕು ಅಂತ ಧರ್ಮ ಹೋರಾಡ್ತು. ಎಷ್ಟು ಹೋರಾಡಿದ್ರು ಕೂಡ ರಾವಣನನ್ನು ಏನು ಮಾಡಲಿಕ್ಕಾಗಲಿಲ್ಲ. ರಾವಣ ಅಷ್ಟು ಬಲಶಾಲಿ. ಕೈಯಿಂದ ಕಟ್ಟಡದಿಂದ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಿದ, ಕಾಲು ಕತ್ತರಿಸಿದ. ಇನ್ನೇನು ಉಳಿದಂತಾಗಿ ಜಟಾಯು ಕೆಳಗೆ ಬಿದ್ದೋಯ್ತು. ಬಿಡುತ್ತದೆ ಜಟಾಯು. ಆದರೆ ರಾವಣ ಬಿಡಲಿಲ್ಲ. ಸೀತೆಯನ್ನು ಅಪಹರಿಸಿಕೊಂಡು ಹೋಗಿ. ಆದರೆ ಜಟಾಯು ಮಾತ್ರ ಪ್ರಾಣ ಹೀಗೆ ಗಟ್ಟಿ ಹಿಡ್ಕೊಂಡು ಕೂತಿದ್ದಾನೆ, ಬಿಡ್ತಾ ಇದ್ದ ಪ್ರಾಣ. ರಾಮ ಬರಬೇಕು, ರಾಮನಿಗೆ ವಿಷಯ ಮುಟ್ಟಿಸ್ಬೇಕು, ಆಮೇಲೆ ಜಯ ಬರಬೇಕು ಅಂತ ಹಾಗೆ ದೇಹ ಹಿಡಿದುಕೊಂಡು ಕೂತಿತ್ತು, ಉಸಿರು ಹಿಡಿದುಕೊಂಡು. ರಾಮ ಸೀತೆ ಕಾಣಲಿಲ್ಲ ಪಚ್ಚಲಂಗಿ ಅಂದಾಗ ಹುಡುಕೊಂಡು ಬಂದರೆ ಜಟಾಯು ಸಿಕ್ಕ. ರಾಮ ರಾಮ ಅಂತ ಇದ್ದ ಜಟಾಯು. ಜಟಾಯು ಕೇಳ್ತಾರೆ, ಏನಾಯಿತು ನಡೆದ ಘಟನೆ ಅಂತ ಕೇಳಿ. ನಿನಗೆ ಸಿಕ್ಕಾಯಿ ಸೀತೆ ರಾಮ, ರಾಮನಿಗೆ ದಕ್ಕಲ್ಲ, ಸೀತೆ ನಿನಗೆ ಸಿಕ್ತಾಳೆ ಅಂತ ರಾಮನಿಗೆ ವಿಶ್ವಾಸ ಹುಟ್ಟಿಸಿ ತಾನು ರಾಮನ ನೋಡ್ತಾ ನೋಡ್ತಾ ಸುಗೀರ ಜಟಾಯು. ರಾಮನಿಗೆ ಬಹಳ ದುಃಖ ಆಯಿತು. ನನ್ನ ಹೆಂಡತಿಯನ್ನು ಕಾಪಾಡಲಿಕ್ಕೆ ನನಗಾಗಿ ಈ ಪಕ್ಷಿಯನ್ನು ಹೋರಾಟ ಮಾಡಿ ಸೇರಿಬಿಡ್ತಲ್ಲ, ಇದೆಂಥ ಪಕ್ಷಿ ತನ್ನ ಭಕ್ತಿಗೆ ಮೆಚ್ಚಿ ಜಟಾಯುವಿನ ದೇಹ ತಗೊಂಡು ತನ್ನ ತಂದೆಗೆ ಮಾಡಿದ ಸಂಸ್ಕಾರವನ್ನೆಲ್ಲ ಜಟಾಯು ಮಾಡಿಬಿಟ್ಟ. ಅದಕ್ಕೆ ಸ್ವರ್ಗ ಕಳಿಸಿದ ರಾಮಾಯಣ. ರಾಮ ತನ್ನ ಹೆಂಡತಿಗಾಗಿ ಪ್ರಾಣ ಬಿಟ್ಟ ಜಟಾಯುವಿಗೆ ಸಂಗತಿ ಕೊಡಿಸ್ತಾನೆ, ಸಂಸ್ಕಾರ ಮಾಡ್ತಾನೆ. ರಾವಣ ತನ್ನ ಸ್ವಾರ್ಥಕ್ಕೆ ಮಾರೀಚನನ್ನು ಬಲಿ ಕೊಟ್ಟ. ಮಾರೀಚ ಶತ್ರು ಬಂದು ಅವನು ನೋಡು. ಇದೇ ವ್ಯತ್ಯಾಸ ರಾಮರಾವಣರಲ್ಲಿ. ರಾಮ ತಮಗಾಗಿ ದೇಹ ಬಿಟ್ಟವರಿಗೆ ಸಂಸ್ಕಾರ ಮಾಡಿ ಸದಗತಿ ಕಳಿಸುವ ರಾಮ ಅಂದರೆ ತಮ್ಮ ಸ್ವಾರ್ಥಕ್ಕೆ ಸಹಾಯ ಕೊಡೋದು ಅವರು ಶತ್ರು ಬಂದು ನೋಡದೇ ಇರೋದಿಲ್ಲ ಅಲ್ಲ, ಅವರೇ ರಾಮ. ಇಷ್ಟು ಸುಲಭ ರಾಮಾಯಣ ತಿಳ್ಕೊಳ್ಳೋದು. ರಾಮ ಯಾರು, ರಾವಣ
ಮಾಡಿದ್ರು ಪ್ರತಿಯಾಗಿ ಅವರಿಗೆ ಸದ್ಗತಿ ಕೊಡೋದಿಲ್ಲ ಅವನೇ ರಾಮ. ಆ ಪ್ರತಿ ಉಪಕಾರ, ಪ್ರತಿಯಾಗಿ ಅವರಿಗೆ ಸದ್ಗತಿ, ಅವರದೇ ಸಂಸ್ಕಾರ, ಇದು ರಾಮ. ಹೀಗೆ ರಾಮ ರಾಮ ಇವರಿಬ್ಬರಲ್ಲಿ ಈ ಅಂತರ ಇದೆ ಅಂತ ತಿಳಿಸಿ ನೀವು ರಾಮನಾಗ್ತಿರೋ ರಾವಣನಾಗ್ತಿರೋ ಅಂತ ರಾಮಾಯಣ ನಮ್ಮನ್ನು ಕೇಳ್ತದೆ. ಹೀಗೆ ಜಟಾಯುವಿಗೆ ಸದ್ಗತಿ ಕೊಡಿಸಿದ ರಾಮ ನಮ್ಮನ್ನೆಲ್ಲ ಅನುಗ್ರಹಿಸಲಿ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತೇನೆ. ನಾಳೆ ಮತ್ತೆ ಮುಂದುವರೆದ ರಾಮಾಯಣದ ಚರಿತ್ರೆಯನ್ನು ಕೇಳೋಣ ಅಂತ ಹೇಳ್ತಾ ಶ್ಲೋಕ ಹೇಳಿಸ್ತೇನೆ ನಿನ್ನೆಯಂತೆ ಸ್ವಲ್ಪ ಹೊತ್ತು ಶ್ರದ್ಧೆಯಿಂದ ಶ್ಲೋಕವನ್ನು ಪಾರಾಯಣ ಮಾಡೋಣ. Loka